ते निर्दोष अशेष सद्गुणम् अस्पृष्टदोषगन्धाय कल्याणगुणसिन्धवे नमो नमो भक्तमुक्तिदायिने शेषसायिने व्यासाय भुवनाथाय श्रीशाय गुणराशये बुद्धाय शुद्धविद्याय मध्वाय च नमो नमः अभ्रमं भङ्गरहितम् अजडं विमलं सदा आनन्दतीर्थमतलं भजे तापत्रयापहम् भवति यदनुभावात् एडमूकोऽपि वाग्मी जडमतिरपि जन्तुः जायते प्राज्ञमौलिः सकलवचनचेतो देवता भारती सा मम वचति निधत्तां सन्निधिं मानसे च तपोविद्याविरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयां परमत्कामधेनुञ्च भजत्सुरतरूपमं श्रीभावबोधकुत्पादा चिन्तामणि उपास्महे पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सत्याविघ्नकराज्योत्तां पञ्चाशड्वर्षपूजकां सत्यप्रमोदतीर्थार्यां नौमि न्यायसुधारतां श्रीसत्यात्मगुरुवे नमः विद्याविनयसम्पन्नं प्रतिवादिमतध्वंसिनं विश्वप्रियगुरून् वन्दे मध्वेशप्रियकारकं श्रीगुरुभ्यो नमः हरिः ओम् ब्रह्मरुद्रेण वन्दे त्वं भजे वेङ्कटनायकं निवार्य स्वानिष्टानि साधयेष्टानि माधवः मायावी परमानन्दं त्यक्ता वैकुण्ठमुत्तमं स्वामी पुष्करिणीतीरे रमया सह मोदते श्रीगुरुभ्यो नमः हरिः ಓಂ. ವೈಶಾಖ ಮಾಸದ ಶುಕ್ಲಪಕ್ಷದ ಈ ಪರ್ವಕಾಲದಲ್ಲಿ ಜಗನ್ನಾಯಕ ಶ್ರೀನಿವಾಸನ ಕಲ್ಯಾಣೋತ್ಸವದ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ನಿನ್ನೆಯ ತನಕ ಚಿಂತನೆಯಾಗಿದ್ದು ಭಗವಂತ ಕೊರವಂಜಿಯಾಗಿ ಆಕಾಶರಾಜನ ಮನೆಗೆ ಬರ್ತಾನೆ. ಧರಣಿದೇವಿಯ ಹತ್ರ ಮಾತಾಡ್ತಾನೆ. ಧರಣಿದೇವಿಯ ಹತ್ರ ಮಾತಾಡಬೇಕಾದ್ರೆ ಭಗವಂತ ತನ್ನ ಮಗನಿಗೆ ಹಸಿವೆ ಆಗಿದೆ, ಅನ್ನ ಕೊಡು ಅಂತ ಹೇಳ್ತಾನೆ. ಆವಾಗ ಅವಳು ಅನ್ನ ಕೊಟ್ಟಾಗ ಮಗು ಸ್ವೀಕರಿಸೋದಿಲ್ಲ, ಬ್ರಹ್ಮದೇವರು ಸ್ವೀಕರಿಸೋದಿಲ್ಲ. ಯಾಕೆಂದರೆ ಅದು ಪ್ರಾಕೃತ ಅನ್ನ ಅಂತ ಒಂದು, ಹರಿಗೆ ನಿವೇಡ್ತಾ ಆಗದ ಅನ್ನ ಅಂತ ಒಂದು. ಅದನ್ನೆಲ್ಲ ನಿನ್ನೆ ಸೂಕ್ಷ್ಮ ವಿಷಯಗಳನ್ನು ನೋಡಿದ್ದೇವೆ. ಮುಂದುವರೆದು ಇವತ್ತೇ 9ನೇ ಅಧ್ಯಾಯ ಪ್ರಾರಂಭ. ಶತಾನಂದ ಉವಾಚ ಭೋಜನಾಂತೆ ಸ್ಮರದ್ದೇವಿ ದೇವಾನ್ ಸ್ವಕುಲಪೂಜಿತಾನ್ ಆದೌ ನಾರಾಯಣಂ ಧ್ಯಾತ್ವಾ ಪಶ್ಚಾಲಕ್ಷ್ಮೀಂ ಪಿತಾಮಹಂ ಸರಸ್ವತೀಂ ಉಮಾಕಾಂತಾಮವಾಮಿಂದ್ರಮತಃ ಶಚೀಮಗ್ನಿಯಮಾದ್ಯಾಂಶ್ಚ ಸದಾರನ್ ದಿಕ್ಸನೀನತಃ ಕುಬೇರಮಗ್ನಿಂ ವಾಯುಂ ಚ ವರುಣಂ ವಾಸುಕಿಂ ತಥಾ ದೇವಾರ್ಷೀಣಾಂ ಪಿತರೋ ರಾಜಾನ್ ಗಂಧರ್ವಾನ್ ರಾಜಸತ್ತಮಂ. ಭಗವಂತ ಭೋಜನವಾದ ಮೇಲೆ ಈ ರೀತಿ ಮಾತಾಡ್ತಾನೆ ಅವಳ ಹತ್ರ. ಏನಂತಂದರೆ, ಮೊದಲಿಗೆ ಎಲ್ಲ ದೇವತೆಗಳಿಗೂ ನಮಿಸ್ತಾನೆ ಭಗವಂತ. ಊಟ ಆದ ಮೇಲೆ ಅವಳು ಧರ್ಮಾದೇವಿಯು ಅಂದರೆ ಭಗವಂತ ಎಲ್ಲ ಕುಲದೇವತೆಗಳನ್ನು ಜ್ಞಾಪಿಸ್ಕೊಳ್ತಾರೆ. ಅಂದರೆ ನಾವು ಏನೋ ಒಂದು ಕಾರ್ಯ ಮಾಡಬೇಕಾದ್ರೆ ಕುಲದೇವತೆಗಳನ್ನು, ಎಲ್ಲ ದೇವರುಗಳ ಅನುಗ್ರಹವನ್ನು ಪಡೆಯಬೇಕು ಅನ್ನೋದನ್ನು ನಮಗೆ ತೋರಿಸ್ತಾ ಇದ್ದಾನೆ. ಅವನಿಗೆ ಯಾರು ಕುಲದೇವತೆ ಇಲ್ಲ. ಲಕ್ಷ್ಮಿಯನ್ನು, ತಥಾ ನಾರಾಯಣಮೂರ್ತಿಯನ್ನು, ಲಕ್ಷ್ಮಿಯನ್ನು, ಬ್ರಹ್ಮನನ್ನು, ಸರಸ್ವತಿಯನ್ನು, ರುದ್ರ, ಇಂದ್ರ, ಶಚಿ ಮುಂತಾದವರನ್ನೆಲ್ಲ ನಮಸ್ಕಾರ ಮಾಡಿ ನಮಿಸಿ ಏನು ಮಾಡ್ತಾನೆ, ಆ ಲಕ್ಷ್ಮಿಯನ್ನು ನೆನೆದು ಬಿಡ್ತಾನೆ. ತನ್ನವಳಾದ ಲಕ್ಷ್ಮಿಯನ್ನು ನೆನೆಯುತ್ತಾನೆ. ನೆನೆದು ಬಿಟ್ಟು ರಾಜಪತ್ನಿಗೆ ಹೇಳ್ತಾನೆ, ನೋಡಿ ರಾಜಪತ್ನಿ, ವಿಸ್ತಾರವಾಗಿ ಹೇಳ್ತೇನೆ ಕೇಳು. ಕಣಿಯನ್ನು ಹೇಳಲು ಆಧಾರವಾದ ಈ ಬುಟ್ಟಿಯ ಮೇಲೆ ನನ್ನ ಮಗನ ಮೇಲೆ ಆಣೆ ಇಟ್ಟು ಹೇಳ್ತೇನೆ, ನಾನು ಹೇಳುವುದೆಲ್ಲ ಸತ್ಯವಾದದ್ದೆಂದು ತಿಳಿ. ಯಾಕೆಂದರೆ ಅವನ ಸತ್ಯ ಸಂಕಲ್ಪ, ಅವನು ನುಡಿಯುವುದೇ ಸತ್ಯ, ಅವನ ಮಾತುಗಳು ವೇದಗಳು, ಅವನು ನುಡಿಯುವುದೇ ಸತ್ಯ. ಆದ್ದರಿಂದ ಅದನ್ನು ಸುಳ್ಳು ಅನ್ನಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೇಳ್ತಾನೆ ಅವನು, ಭರ್ತಾರಂ ಬದರೀವಾಸಂ ಮಾತರಂ ಪಿತರಂ ಗುರುಂ ಸ್ವಾತ್ಮಾನಾಂತು ಶಪೇರಾಜ್ಞ ಸತ್ಯಮಿತ್ಯವಧಾರಯ. ನನ್ನ ಹೆಂಡತಿಯ ಮೇಲೆ, ಬದರಿಕಾಶ್ರಮದಲ್ಲಿ ವಾಸವಾಗಿರುವ ನನ್ನ ಗಂಡನ ಮೇಲೂ ಅಂತ ಹೇಳ್ತಾಳೆ, ನನ್ನ ತಾಯಿಯ ಮೇಲೂ ನನ್ನ ಮೇಲೂ ಆಣೆ ಇಡ್ತೇನೆ ರಾಜಪತ್ನಿಯೇ, ನಾನು ಹೇಳುವುದೆಲ್ಲ ನಿಜ ಎಂದು ತಿಳಿ ಅಂತ ಹೇಳ್ತಾನೆ.
ಆಮೇಲೆ ಅವಳ ಹತ್ರ ತಾಂಬೂಲವನ್ನು ತೆಗೆದುಕೊಳ್ತಾನೆ. ತಾಂಬೂಲವನ್ನು ತೆಗೆದುಕೊಂಡು ಬಿಟ್ಟು ಏನು ಹೇಳ್ತಾನೆ ಅಂತಂದರೆ, ಧರಣಿದೇವಿ ತಾಂಬೂಲವನ್ನು ಕೊಟ್ಟು ಈ ರೀತಿ ಹೇಳ್ತಾಳೆ, ನನ್ನ ಸಮಸ್ತ ದುಃಖ ಪರಿಹಾರ ಆಗುವಂತೆ ಉಪಾಯವನ್ನು ಹೇಳು, ಸತ್ಯವನ್ನೇ ಹೇಳು. ಈ ದೂರದಲ್ಲಿ ಮುತ್ತುಗಳ 3 ರಾಶಿಗಳನ್ನು ಕಾಣಿಕೆಯಾಗಿ ನಿನಗೆ ಇಟ್ಟಿದ್ದೇನೆ, ಇದನ್ನು ಸ್ವೀಕರಿಸಿ ಸತ್ಯವನ್ನೇ ಹೇಳು ಅಂತ ಅವಳು ಹೇಳ್ತಾಳೆ. ಹಸ್ತೆ ಧೃತ್ವಾ ವರಾಂ ಯಷ್ಟಿಂ ಪ್ರಿಯಾಯಾ ಪ್ರೀತಿಕಾರಿಣಿ ವದಾಮಿ ಶೃಣು ಭದ್ರಾಣಿ ದುಹಿತಸ್ತೇಂಗ ಶೋಷಣಂ. ನಿನ್ನ ಮಗಳಿಗೆ ಶೋಷಣೆಯ ಕಾರಣವನ್ನು ಹೇಳ್ತೇನೆ ಕೇಳು ಅಂತ ಕೊರವಂಜಿ ಹೇಳ್ತಾಳೆ. ಅವಳ ಪ್ರೀತಿಗೆ ಕಾರಣವಾದ ಕಣಿ ಹೇಳುವ ಕೈಗೋಲನ್ನು ಹಿಡಿದು, ರುದ್ರದೇವರನ್ನೇ ಕೈಗೋಲನ್ನು ಮಾಡಿಕೊಂಡಿರ್ತಾಳೆ, ಕೈಗೋಲನ್ನು ಹಿಡಿದು ಬಿಟ್ಟು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಆಗತಂ ಪುರುಷೇಣಾಪಿ ಮನ್ಮಥ ಕುದಿನಾ ಶುಭೆ ಸವಿಸ್ತಾರಾದ ರಾಜಪುತ್ರಿ ಪ್ರವಾದಾಮಿ ನಿಬೋಧತತ್. ಮನ್ಮಥನಂತೆ ಸುಂದರ ರೂಪವುಳ್ಳೊಬ್ಬ ಪುರುಷನನ್ನು ನಿನ್ನ ಮಗಳು ನೋಡಿದ್ದಾಳೆ, ಈಕೆಗೆ ಅವನಿಂದ ಬಾಧೆಯುಂಟಾಗಿದೆ, ಅದನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀನಿ ಕೇಳು ಅಂತ ಹೇಳಿಬಿಟ್ಟು ಧರ್ಮದೇವತೆ ಹೇಳ್ತಾಳೆ. ನಿನ್ನೆ ದಿನ ನಿನ್ನ ಮಗಳು ಪದ್ಮಾವತಿ ಉದ್ಯಾನವನಕ್ಕೆ ಹೋಗಿದ್ಲು. ಸಾಕ್ಷಾತ್ ಮನ್ಮಥಾಕಾರನಾದ ಪುರುಷನೊಬ್ಬನು ದಿವ್ಯವಾದ ಕುದುರೆಯನ್ನು ಏರಿ ಪದ್ಮಾವತಿ ಇರುವ ಉದ್ಯಾನಕ್ಕೆ ಬಂದ. ಅವನ ರೂಪ ಲಾವಣ್ಯಕ್ಕೆ ಮನಸೋದ ನಿನ್ನ ಮಗಳು ಕಾಮಜ್ವರದಿಂದ ಪೀಡಿತಳಾಗಿದ್ದಾಳೆ. ಆದ್ದರಿಂದಲೇ ಈ ರೀತಿ ದೇಹ ಶೋಷಣೆಯಾಗಿದೆ. ಇದು ಪರಿಹಾರವಾಗಬೇಕಾಗಿದ್ದರೆ ಒಂದೇ ಮಾರ್ಗ, ಪದ್ಮಾವತಿಯನ್ನು ಆ ದಿವ್ಯ ಪುರುಷನಿಗೆ ಕೊಟ್ಟು ವಿವಾಹ ಮಾಡು, ಆವಾಗ ಎಲ್ಲ ಸರಿ ಹೋಗುತ್ತದೆ ಅಂತ ಹೇಳ್ತಾಳೆ. ಲಕ್ಷ್ಮೀದೇವಿಗೆ ಭಗವಂತನ ಮೇಲೆ ಮೋಹ ಬರುತ್ತೆ. ಅವಳು ಕಾಮಜ್ವರದಿಂದ ಎಂದೆಂದಿಗೂ ವಿಯೋಗ ಇಲ್ಲದವಳು. ಅವಳಿಗೆ ಭಗವಂತನ ವಿಯೋಗ ಇಲ್ಲ. ಅವಳಿಗೆ ಗೊತ್ತು ಭಗವಂತ ತನ್ನನ್ನು ಮದುವೆಯಾಗಲಿಕ್ಕೆ ಇಲ್ಲಿ ಬಂದಿದ್ದಾನೆ, ಅವನೇ ನನ್ನ ಮದುವೆಯಾಗುವವನು, ನನ್ನ ಪತಿ, ಎಂದೆಂದಿಗೂ ನನ್ನ ಪತಿ ಅಂತ ಪದ್ಮಾವತಿಗೂ ಗೊತ್ತಿದೆ, ಅವಳಿಗೂ ಇಚ್ಛೆ ಇದೆ. ಆದರೆ ಲೋಕ ನಟನೆಯನ್ನು ಮಾಡಬೇಕಲ್ಲ. ನನಗೆ ಅವನ ಮೇಲೆ ಆಸೆಯಾಗಿದೆ, ಅವನನ್ನು ಮದುವೆಯಾಗಬೇಕು. ಅದಕ್ಕೆ ಕೊರವಂಜಿ ಹೇಳ್ತಾನೆ, ಅವಳನ್ನು ಮದುವೆಯಾಗುವುದೇ ಪರಿಹಾರ, ಬೇರೆ ಯಾವ ಪರಿಹಾರನೂ ಇಲ್ಲ ಅಂತ ಹೇಳ್ತಾರೆ. ಆವಾಗ ಧರಣೀದೇವಿ ಕೇಳ್ತಾಳೆ, ವದತನ್ನಾಮ ಕಿಂಭದ್ರೇ ವರಂ ದಾಸ್ಯೇ ತವೇಪ್ಸಿತಂ ಇತಿ ದೃಷ್ಟ್ವಾ ಧರ್ಮದೇವಿ ಧರಣಿಂ ವಾಕ್ಯಮಬ್ರವೀತ್. ಕೊರವಂಜಿಯೇ, ನನ್ನ ಮಗಳ ದೇಹ ಒಣಗಿ ಕೃಶವಾಗಿರಲು ಕಾರಣನಾಗಿದೆ ಅಂತ ಹೇಳಿ ಆ ಮನ್ಮಥಾಕಾರನಾದ ಪುರುಷೋತ್ತಮ, ಅವನ ಹೆಸರೇನು, ನಿನಗೆ ಏನು ಬೇಕೋ ಅದು ಕಾಣಿಕೆ ಕೊಡ್ತೀನಿ ಅಂತ ಹೇಳಲು ಕೊರವಂಜಿ ಹೇಳ್ತಾಳೆ. ವೈಕುಂಠಸ್ತತೋ ಹರಿಸ್ಸಾಕ್ಷಾತ್ ವರ್ತತೆ ವೆಂಕಟಾಚಲೆ ಶ್ರೀನಿವಾಸೇತಿ ವಿಖ್ಯಾತೋ ವಿದ್ಯಾವಾನ್ ಧನವಾನ್ ಬಲಿಹಿ ಪುತ್ರ್ಯ ಅಥವಾ ವರಾರೋಹೇ ಹತೋ ಯಸ್ಯ ಹಯೋತ್ತಮಃ. ಧರಣಿದೇವಿ, ಆ ಕಿರಾತನು ಸಾಮಾನ್ಯ ಅಂತ ತಿಳಿಬೇಡ. ಅವನು ಸಾಕ್ಷಾತ್ ಶ್ರೀ ಲಕ್ಷ್ಮೀನಾರಾಯಣ. ಅವನು ವೈಕುಂಠದಿಂದ ಬಂದಿದ್ದಾನೆ, ಅವನು ವೆಂಕಟಗಿರಿಯಲ್ಲಿರ್ತಾನೆ. ಅವನ ಹೆಸರು ಶ್ರೀನಿವಾಸ ಅಂತ. ಅವನು ವಿದ್ಯಾವಂತನೂ ಆಗಿದ್ದಾನೆ, ಧನವಂತನೂ ಆಗಿದ್ದಾನೆ, ಮಹಾಪರಾಕ್ರಮಶಾಲಿಯೂ ಆಗಿದ್ದಾನೆ, ದಯಾವಂತನೂ ಆಗಿದ್ದಾನೆ. ಇದು ಸತ್ಯ ಅನ್ನೋದನ್ನು ನೀನು ತಿಳಿದುಕೋ. ಆದ್ದರಿಂದಲೇ ಯಾಕೆ ದಯಾವಂತನಾಗಿದ್ದಾನೆ ಅಂದರೆ, ನಿನ್ನ ಮಗಳು ಕಲ್ಲಿನಿಂದ ಅವನ ಕುದುರೆಯನ್ನು ಹೊಡೆದು ಸಾಯಿಸಿದರೂ ಅವನು ನಿನ್ನ ಮಗಳನ್ನು ಕ್ಷಮಿಸಿ ಹಾಗೆ ಹೋದ, ಶಿಕ್ಷೆ ಮಾಡಲಿಲ್ಲ. ಆದ್ದರಿಂದ ಅವನು ದಯಾವಂತನಾಗಿದ್ದಾನೆ. ಬೇಕಾದರೆ ನೀನು ನೋಡು, ಉದ್ಯಾನವನದ ಬಾಗಿಲ ಹತ್ರ ಕುದುರೆ ಸತ್ತು ಬಿದ್ದಿದೆ. ನಾನು ಸುಳ್ಳು ಹೇಳ್ತಾ ಇಲ್ಲ, ಉದ್ಯಾನವನದ ಬಾಗಿಲ ಹತ್ರ ಕುದುರೆ ಸತ್ತು ಬಿದ್ದಿದೆ. ಅದು ಹೌದೋ ಅಲ್ಲೋ ಅಂತ ಅವಳ ಗೆಳತಿಯರ ಸಖಿಯರನ್ನೇ ಕೇಳಿ ನೋಡು. ಆ ಮಹಾ ಅಪರಾಧ ನಿನ್ನ ಮಗಳು ಮಾಡಿದರೂ ಕೂಡ ರಾಜಕುಮಾರನ ಮಗಳು ಅಂತ ಹೇಳಿಬಿಟ್ಟು ಭಗವಂತ ಕ್ಷಮಿಸಿದ್ದಾನೆ. ಇದಾದ್ದರಿಂದ ನನ್ನ ಮಾತು ಸುಳ್ಳಲ್ಲ. ಪದ್ಮಾವತಿಯನ್ನು ಮದುವೆ ಮಾಡಿಕೊಟ್ಟರೆ, ಈಗಲೇ ಮದುವೆ ಮಾಡಿಕೊಟ್ರೆ ನಿನ್ನ ಮಗಳು ಸುಖವಾಗಿ ಇರ್ತಾಳೆ, ಬಾಧೆ ಹೋಗಿ. ಇಲ್ಲದಿದ್ದರೆ ಮಹಾ ದುಃಖ ಉಂಟಾಗುತ್ತದೆ ಅಂತ ಹೇಳ್ತಾಳೆ. ಏನು ಹೇಳ್ತಾಳೆ ಅವಳು? ಅದೈವ ದಿನ ಮಾತ್ರೇಣ ಮರಿಷ್ಯತಿ ನ ಸಂಶಯ ಅಮಂಗಲವಚ ಶ್ರುತ್ವ ಕಿಂಚಿತ್ ದುಃಖ ಸಮಾಕುಲ. ನೀನೇನಾದರೂ ಇವಳನ್ನು ಮದುವೆ ಮಾಡಿಕೊಡಲ್ಲ ಅಂದರೆ
ನಿನ್ನ ಮಗಳು ಇವತ್ತೇನೆ ಮೃತ ಹೊಂದುತ್ತಾಳೆ ಅಂತ ಹೇಳಿದ್ರು. ಪದ್ಮಾವತಿಗೆ ಪ್ರಾಕೃತ ಶರೀರ ಇಲ್ಲ, ಅವಳು ಮೃತಳಾಗಲ್ಲ. ಅವನು ಹೇಳೋದೇನೆಂದರೆ ಈಗಲೇ ಮದುವೆ ಆಗಬೇಕು, ಇಲ್ಲ ಅಂದರೆ ನಿನ್ನ ಮಗಳು ಮೃತಳಾಗ್ತಾಳೆ ಅಂತ ಹೇಳೋದು ಧರಣಿ ದೇವಿಗೆ ಅದನ್ನು ಕೇಳಿ ಸಹಿಸಲಿಕ್ಕಾಗಲ್ಲ. ಅಮಂಗಳ ಮಾತನ್ನು ಯಾಕೆ ಆಡ್ತೀಯ ನೀನು, ನನಗೆ ಅತ್ಯಂತ ಹಿಂಸೆ ಆಗತ್ತೆ. ಆವಾಗ ಕೊರವಂಜಿ ಹೇಳ್ತಾನೆ, ನನ್ನ ಮಾತು ಕಠಿಣ, ಮುಂಚೆನೇ ಹೇಳಿದ್ದೇನೆ ನನ್ನ ಮಾತು ಕಠಿಣ ಸತ್ಯ ಅಂದಾಗ ಅವಳ ಮುಂದಿನ ಮಾತನ್ನು ಕೇಳೋದು ಭಯಪಟ್ಟ ರಾಣಿ ಹೇಳ್ತಾಳೆ, ಏನು ನೀನು ಅವನು ಮದುವೆ ಮಾಡಿಕೊಡ್ಬೇಕು ಅಂದೀಯಾ? ಅಯಾಚಿತ ಮಯಾ ಕನ್ಯಾ ಕಥಂ ದೇಯ ಭವಿಷ್ಯತಿ ಇದು ಚಿಂತಾಪರಾಂ ಜಾಜ್ಞಾಂ ಧರ್ಮದೇವಿ ವಚೋ ಬ್ರವೀತ್. ಅಲ್ಲ, ನೀನು ವರನಿಗೆ ಮದುವೆ ಮಾಡಿಕೊಡು ಅಂತ ಹೇಳ್ತೀಯ, ವರ ಯಾವ ಕಡೆ ಅವನು? ಅವ್ರು ಯಾರು ಬಂದೇ ಇಲ್ಲ ಹೆಣ್ಣು ಕೇಳಲಿಕ್ಕೆ. ಹೆಣ್ಣು ಕೇಳಲಿಕ್ಕೆ ವರ ಬಂದರೆ ನಾನು ಕೊಡಬೇಕಪ್ಪ. ಅವನು ಎಲ್ಲೋ ಕುತ್ಕೊಂಡಿದ್ರೆ ನಾನು ಹೇಗೆ ಕೊಡಲಿ ಹೆಣ್ಣನ್ನ? ವರ ಯಾರು ಅಂತ ನಾನು ನೋಡಿಲ್ಲ, ಅವನು ಬಂದು ಕೇಳಿಲ್ಲ ಅಂದರೆ ಹೇಗೆ ಕೊಡಬೇಕು? ನಾವು ಯಾರನ್ನು ನೋಡದೇ ಇರೋ ಅಂಥ ಪುರುಷನಿಗೆ ನಾನು ಕನ್ಯೆಯನ್ನು ಹೇಗೆ ಕೊಡಬೇಕು? ಸಾಧ್ಯ ಇಲ್ಲ. ಇದು ನಮಗೆ ಅನುಸಾರವಾಗಿ ಹೇಳಿದ್ದಾನೆ ಭಗವಂತ. ಆವಾಗ ಧರ್ಮಾದೇವಿ ಹೇಳ್ತಾಳೆ, ಇನ್ನೊಂದು ಗಳಿಗೆಯಲ್ಲಿಯೇ ಒಬ್ಬಳು ಸ್ತ್ರೀ ಬರ್ತಾಳೆ, ವಯಸ್ಸಾದವಳು, ಬಹಳ ವೃದ್ಧಳಾದವಳು, ಚತುರ್ವಿಧ ಪುರುಷಾರ್ಥ ಚತುರಳು, ನಿನ್ನಲ್ಲಿ ಕನ್ಯೆ ಕೇಳಲಿಕ್ಕೆ ಬರ್ತಾಳೆ. ನಾನು ಹೇಳಿದ ಮಾತಲ್ಲಿ ವಿಶ್ವಾಸ ಇಡು, ನಿನ್ನ ಪತಿ ಆಕಾಶರಾಜನಿಗೆ ಹೇಳು, ಕಾರ್ಯಪ್ರವೃತ್ತವಾಗುವಂತೆ ನೀನು ಪ್ರೇರೇಪಿಸು. ಹಾಗೆಯೇ ರಾಜನ ತಮ್ಮ ತೋಂಡಮಾನನಿಗೂ ಮತ್ತು ನಿನ್ನ ಬಂಧು ಬಾಂಧವರಿಗೆಲ್ಲವೂ ತಿಳಿಸಿಬಿಡು. ನನ್ನ ಮಗಳ ದುಃಖವನ್ನು ಶಾಂತವಾಗಲೆಂದು ಆ ಶ್ರೀನಿವಾಸನಿಗೆ ನನ್ನ ಮಗಳನ್ನು ಕನ್ಯಾದಾನ ಮಾಡಿಕೊಡ್ತೇನೆ ಅಂತ ಸಂಕಲ್ಪ ಮಾಡಿಬಿಡು ಈಗ ಅಂತ. ಸಂಕಲ್ಪ ಪ್ರತಿಜ್ಞೆ ಮಾಡಿಬಿಡು. ನೀ ಪ್ರತಿಜ್ಞೆ ಮಾಡಲಿಲ್ಲ ಅಂದರೆ ನಿನ್ನ ಮಗಳು ಸಾಯ್ತಾಳೆ ಈಗ ಅಂತ ಹೇಳ್ತಾರೆ. ಆಮೇಲೆ ಅವಳು ಕೇಳ್ತಾಳೆ, ಧರಣಿದೇವಿ ಕೇಳ್ತಾಳೆ, ಹೌದು, ನಿನ್ನ ಮಗನ ಗೋತ್ರ ಯಾವುದು? ಎಲ್ಲಿದ್ದಾನೆ ಅವನು? ಯಾರು ನಿನ್ನ ಮಗ ಅಂತ ಕೇಳಬೇಕಲ್ವ? ಏನು ಕೇಳಿದ್ರೆ ಸಂಕಲ್ಪ ಮಾಡಬೇಕು ಹೆಂಗೆ? ಆವಾಗ ಕೇಳ್ತಾಳೆ. ಆವಾಗ ಶ್ರೀನಿವಾಸ ದೇವರು, ಅದೇ ಕೊರವಂಜಿ ವೇಷದಲ್ಲಿದ್ದ ಶ್ರೀನಿವಾಸ ದೇವರು ಹೇಳ್ತಾರೆ, ಅವನು ವಶಿಷ್ಠ ಗೋತ್ರದವನು, ಅವನು ಜಗನ್ನಾಯಕ, ಅವನಿಗೆ ಮದುವೆ ಆಗಿದೆಯ, ವಯಸ್ಸು 25 ಆಗಿದೆ ಅಂತಂತಾಳು. 25 ಆಗಿಬಿಟ್ಟಿದೆ ವಯಸ್ಸು. ಅಲ್ಲ, ಹುಡುಗ ಇಷ್ಟು ಚೆನ್ನಾಗಿದ್ದಾನೆ ಅಂತೀಯ, ಇಷ್ಟೆಲ್ಲ ಜಗನ್ನಾಯಕ ಅಂತೀಯ, ಇಷ್ಟೆಲ್ಲ ಲಕ್ಷಣಗಳಿದೆ ಅಂತೀಯ, 25 ವರ್ಷ ಆದರೂ ಯಾಕೆ ಮದುವೆ ಆಗಿಲ್ಲ ಅಂತ ಕೇಳ್ತಾಳೆ ಹೊರಟ್ರೆ. 25 ವರ್ಷ ಆಯಿತು ಅಂದೀಯ, ಯಾಕೆ ಮದುವೆ ಆಗಿಲ್ಲ? ಆವಾಗ 25 ವರ್ಷ ಅಂದರೆ ಭಗವಂತನಿಗೆ 16 ವರ್ಷನೇ, ಯಾವಾಗಲೂ ಭಗವಂತನಿಗೆ 16 ವರ್ಷನೇ. 25 ಯಾಕೆ ಹೇಳಿದ್ರು ಅಂದರೆ 24 ತತ್ವಗಳು ಮತ್ತು ಒಂದು 25ನೇ 25 ವಯಸ್ಸಾಗಿದೆ ಅಂತ ಹೇಳ್ತಾಳೆ. 25 ವಯಸ್ಸಾಗಿದ್ದರೂ ಮದುವೆ ಹಾಕಿಲ್ಲ ಅಂದರೆ ಅವಳು ಹೇಳ್ತಾಳೆ, ಮದುವೆ ಆಗಿಬಿಟ್ಟಿದೆ ಅವನಿಗೆ ಅಂತ. ಅವನು ಚಿಕ್ಕವನಿದ್ದಾಗೇ ಮದುವೆ ಮಾಡಿಬಿಟ್ಟಿದ್ವಿ, ಅವನಿಗೆ ಗೊತ್ತಾಗಿಲ್ಲ. ಅವನಿಗೆ ಏನಾಗಿದೆ ಅಂದರೆ ಆ ಮದುವೆ ಮಾಡಿದ್ವಿ, ಮತ್ತು ಎಲ್ಲಿ ಹೋಗಲಿ ಹೆಂಡ್ತಿ ಏನು ಮಾಡಿ, ಮಗುವೇ ಆಗಿಲ್ಲ ಹೆಂಡ್ತಿಗೆ, ಮಕ್ಕಳಾಗಿಲ್ಲ ಅಂತ ಇನ್ನೊಂದು ಮದುವೆ ಮಾಡ್ತಾಯಿದ್ವಿ ಅಂತ ಹೇಳ್ಬಿಟ್ಟು. ಆವಾಗ ಯಾಕೆ ಅವಳು ಮಗು ಆಗಿಲ್ಲ ಅಂತ ಕೊರವಂಜಿ ಹೊರಟು ಹೋಗ್ತಾಳಲ್ಲ, ಕೊರವಂಜಿ ಅದನ್ನು ಹೇಳಿ ಹೋಗ್ತಾಳೆ. ಆಮೇಲೆ ಇವಳು ಬರ್ತಾಳೆ, ಯಾರು? ಬಕುಲಾದೇವಿ ಬರ್ತಾಳೆ. ಅಷ್ಟೊತ್ತಿಗೆ ಬಕುಲಾದೇವಿ ಬಂದು ಏನು ಮಾಡ್ತಾಳೆ ಅಂತಂದರೆ, ಅವಳು ಸಖಿಯರ ಜೊತೆಗೆ ಬರ್ತಾಳೆ. ಸಖಿಯರು ಬಂದ ತಕ್ಷಣ ಇವಳು ಕೇಳ್ತಾಳೆ, ಧರಣದೇವಿ ಏನು ಅಂತ, ಇಲ್ಲಿ ಒಬ್ಬ ವೃದ್ಧೆ ಇದ್ಲು, ಕರ್ಕೊಂಡು ಬಂದಿದ್ದೀನಿ, ಇವಳು ನಿನ್ನೆ ನೋಡಬೇಕಂತೆ, ನಿನ್ನಲ್ಲಿ ಕನ್ಯಾಪೇಕ್ಷೆ ಅಂತ ಬಂದಿದ್ದಾಳೆ,
ಅವಳು ನೀನು ನೋಡಬೇಕಂತೆ ಅಂದಾಗ ಅವಳನ್ನ ಕರೆದು ಬಿಟ್ಟು ಇವಳು ಹಿಂದೆ ಹೇಳಿದ್ಲಲ್ಲ ಕೊಡ್ತಾಳೆ ಅಂತ ಒಂದು ರಾಜಸಿಂಹಾಸನದ ಮೇಲೆ ಕೂಡಿಸ್ತಾಳೆ. ಕೂಡಿಸ್ಬಿಟ್ಟು ಅವಳಿಗೆ ಕೇಳ್ತಾಳೆ, ಎಲ್ಲ ವಿಷಯಗಳನ್ನು ಕೇಳ್ತಾಳೆ. ಅವಳು ಹೇಳ್ತಾಳೆ, ನಾನು ಆ ಹುಡುಗನ ತಾಯಿ, ಅವನಿಗೆ ಮದುವೆ ಆಗಬೇಕಾಗಿದೆ, ನೀನು ಮಗಳನ್ನು ಕೊಡಬೇಕು, ನಿನ್ನ ಗಂಡನಿಗೆ ಹೇಳು ಅಂದಾಗ ಆಕಾಶರಾಜನಿಗೆ ಕರೆದುಕೊಂಡು ಬಿಟ್ಟು ಹೇಳ್ತಾಳೆ. ಆಕಾಶರಾಜನಿಗೆ ಹೇಳೋಕ್ಕಿಂತ ಮುಂಚೆ ಅವಳೇನು ಮಾಡ್ತಾಳೆ, ಪದ್ಮಾವತಿ ಹತ್ರ ಹೋಗ್ತಾಳೆ. ಹೆಣ್ಣು ಮಕ್ಕಳು ತಾಯಿ ಹತ್ರ ಎಲ್ಲ ಬಿಚ್ಚಿ ಹೇಳ್ತಾರೆ, ತಂದೆಯ ಹತ್ರ ಹೇಳಲ್ಲ ಸಾಮಾನ್ಯ. ಈಗ ತಾಯಿ ಹತ್ರ ಹೇಳೋದು ಕಡಿಮೆನೇ ಬಿಡಿ, ಮಕ್ಕಳುಗಳು ತಾಯಿ ಹತ್ರ ಹೇಳ್ತಾರೆ, ಹಿಂದೆ ಹೇಳ್ತಾ ಇದ್ರು. ಕೇಳ್ತಾಳೆ, ಕಿಂಚ ಕಾರ್ಯಂ ಚ ತನ್ಮಮಾಕ್ಷಾಕ್ಷಭಾಮಿನಿ ಪೂರಯಾಮಿ ಮನಸ್ತಂತೆ ಕಿಂಬೃತ ದೇಹ ಶೋಷಣಾತ್. ಏನು ಕಾರಣ ಅಮ್ಮ ನಿನಗೆ ಹೀಗೆ ದೇಹ ಶೋಷಣೆ ಮಾಡ್ತಾ ಕೂತಿದ್ದೀಯಾ, ನಿನ್ನ ಮನಸ್ಸೊಳಗೆ ಏನಿದೆಯೇ ನನಗೆ ಹೇಳು ಅಂತ ಕೇಳ್ತಾಳೆ. ನನ್ನಂಥ ದೌರ್ಭಾಗ್ಯವತಿ ಇನ್ನೊಂದಿಲ್ಲ ಪದ್ಮಾವತಿ, ನಿನ್ನ ಮನದಾಸೆ ನನಗೆ ತಿಳಿಸಲಿದ್ದಲ್ಲಿ ನಾನು ದುಃಖ ನೋಡಲು ಸಾಧ್ಯವಿಲ್ಲದೆ ವಿಷ ಕೊಟ್ಟಿದ್ದು ಮರಣ ಹೊಂದಿದ್ದೇನೆ ಅಂತ ಹೇಳ್ಬಿಡ್ತಾಳೆ. ಆವಾಗ ಪದ್ಮಾವತಿ ಹೇಳ್ತಾಳೆ, ಕಿಂ ವದಿಷ್ಯಾಮಿ ಹೇ ಮಾತಾ ಸೂತಿಕಾ ದುಃಖಮಾಗತಂ ಅಥವಾ ಪತ್ರಲಾಭಂ ತಾ ಪ್ರವಾದಾಮಿ ನಿಗೂಢನಂ ನಾ ಕೃತ್ಯಂ ನಾದೃಶಂ ಕಿಂಚಿತ್ ಜಾತಂ ಕ್ವಾಪ್ತುಮೇವರೇ. ನೀನು ಏನು ಗುಟ್ಟಾಗಿ ಹೇಳಬೇಕಾದ ದುಃಖ ಬಂದಿದೆ ಅಂದರೆ ಗುಟ್ಟೇನೂ ಇಲ್ಲ, ನನ್ನ ಒಡೆಯನೇ ಬಂದಿರೋದು. ಗುಟ್ಟೇನು ಬಂತು? ಗುಟ್ಟಾಗಿ ದುಃಖ ಬಂದಿದೆ ಅಂತ ಹೇಳಬೇಕಾ, ಅಥವಾ ಗುಟ್ಟಾಗಿ ಮಗನು ಹುಟ್ಟಿದ್ದಾನೆ ಅಂತ ಹೇಳಲೆ? ಯಾವುದೂ ಆಗಿಲ್ವಲ್ಲ, ಅಕೃತ್ಯ ನಿನ್ನ ಮಗಳಿಂದ ಏನು ನಡೆದಿಲ್ವಲ್ಲ, ಮುಚ್ಚರೆ ಮಾಡುವ ಕಾರ್ಯ ಏನು ಮಾಡಿಲ್ಲ ಅಮ್ಮ ನಾನು ಅಂತ ಹೇಳ್ತಾಳೆ. ನನಗೆ ಒಬ್ಬ ಪುರುಷನಲ್ಲಿ ಮನಸ್ಸಾಗ್ಬಿಟ್ಟಿದೆ, ನಿನ್ನ ಮುಂದೆ ಹೇಳಲಿಕ್ಕೆ ಹಿಂಜರಿತಾ ಇದ್ದೇನೆ, ನೀನು ಎಷ್ಟು ದುಃಖ ಪಡ್ತಾ ಇದೆಯಾ ಅಂದಮೇಲೆ ಹೇಳದೇ ಇರೋದು ತಪ್ಪಾಗತ್ತೆ ಅಂತ ನಿನ್ನ ಮುಂದೆ ಹೇಳ್ತೇನೆ. ನಿನ್ನೆಯ ದಿನ ನಿನ್ನ ಆಜ್ಞೆ ಪಡೆದು ಬಿಟ್ಟು ನಾನು ಸಖಿಯರ ಜೊತೆಗೆ ವನಕ್ಕೆ ಹೋಗಿದ್ದೆ, ಅಲ್ಲಿ ಒಬ್ಬ ಪುರುಷ ಶ್ರೇಷ್ಠನಾಗಿರುವ ಪುರುಷನನ್ನು ನೋಡಿದೆ, ಅವನನ್ನು ನೋಡಿದ ಮೇಲೆ ಈಗಲೂ ಅವನನ್ನು ಸ್ಮರಿಸುತ್ತಲೇ ಇದ್ದೇನೆ. ಭಗವಂತನನ್ನು ಒಂದು ಅರೆಕ್ಷಣನೂ ಬಿಟ್ಟಗಲಲ್ಲ ಲಕ್ಷ್ಮೀದೇವಿ, ಅವನನ್ನು ಸ್ಮರಿಸ್ತಾನೆ ಇದ್ರು. ಭಗವಂತನ ಅತ್ಯಂತ ನಿಕಟ ಭಕ್ತಳು ಅವಳು, ಅವಳನ್ನು ಬಿಟ್ಟರೆ ವಾಯುದೇವರು. ಹಾಗೆ ಅವನನ್ನು ನೋಡಿದ್ದೇನೆ, ಅವನು ನೆನಪಿಸ್ತಾ ಇದ್ದೇನೆ, ಅವನು ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಇದು ಸತ್ಯ. ದೇವತೆಗಳೇ ಮೊದಲಾದವರು ಶ್ರೀನಿವಾಸನ ಚರಿತ್ರೆಯನ್ನು ನೋಡಿದ್ದಾರೆ, ಕೇಳಿದ್ದಾರೆ. ಅವನನ್ನು ಬಿಟ್ಟು ಪಾಪಿಷ್ಠರಾದ ಮನುಷ್ಯರು ಶ್ರೀನಿವಾಸನ ಮಹಿಮೆಯನ್ನು ಅರಿಯಲು ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಶ್ರೀನಿವಾಸ ಯಾವ ದೇವತೆ ಅಂದರೆ ಶ್ರೀನಿವಾಸನೇ ಜಗತ್ತನ್ನಲ್ಲಿರುವ ಎಲ್ಲ ದೇವತೆಗಳಿಗಿಂತ ಶ್ರೇಷ್ಠ. ಅವನ ಕೈಯಲ್ಲಿ ಚಕ್ರ ಇದೆ, ಎಡಗೈಯಲ್ಲಿ ಶಂಖ ಇದೆ, ಕೊರಳಲ್ಲಿ ಕೌಸ್ತುಭ ಮಣಿ ಇದೆ ಅಂತ ಹೇಳ್ತಾಳೆ. ಅಂದರೆ ಯಾವ ಶ್ರೀನಿವಾಸನ ಭಕ್ತರ ಲಕ್ಷಣ ಹೇಳ್ತೀನಿ ಕೇಳು ಅಂತ ಹೇಳ್ತಾಳೆ ಪದ್ಮಾವತಿ. ಯಾರು ವೇದ ಶಾಸ್ತ್ರಗಳಲ್ಲಿ ಆಸಕ್ತರಿರ್ತಾರೋ, ತತ್ಪರರೋ, ಪುಣ್ಯಕರ ವ್ರತ ನಿಯಮಗಳನ್ನು ಮಾಡ್ತಾ ಇರ್ತಾರೋ, ವೇದದಲ್ಲಿ ಹೇಳಿದ ವೇದವಿಹಿತ ಕಾರ್ಯಾಚರಣೆಯಲ್ಲಿ ತೊಡಗಿರ್ತಾರೋ ಅವರೇ ವಿಷ್ಣು ಭಕ್ತರೆಂದು ತಿಳಿ. ಯಾರು ಶಂಖ ಚಕ್ರ ತಪ್ತಮೂತ್ರ ಧಾರಣೆಗಳನ್ನು ಮಾಡಿಸಿಕೊಂಡಿರ್ತಾರೋ, ಅವರು ಊರ್ಧ್ವಪುಂಡ್ರವನ್ನು ಧರಿಸಿರ್ತಾರೋ, ಅವರು ಯಾರು ತಂದೆ ತಾಯಿಗಳ ಸೇವಾವ್ರತವ ತತ್ಪರತರಾಗಿರ್ತಾರೋ ಅವರು ಭಗವಂತ ಭಕ್ತರೆಂದು ತಿಳಿ. ಇವು ಅವರ ಗುರುತುಗಳಾಗಿ ಇಂತಹ ಶ್ರೀನಿವಾಸನನ್ನು ಬಿಟ್ಟು ತೊರೆದು ಯಾವನು ಬದುಕಬಲ್ಲನು ಅಂತ ಅವಳು. ವೇದಗಳೇ ಹೇಳೋದು ಶ್ರೀನಿವಾಸನನ್ನು ಬಿಟ್ಟು ಯಾರಿಗೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಪದ್ಮಾವತಿಯನ್ನು ಕೇಳಿ ಧರಣಾದೇವಿಯು ಸಂತೋಷ ಪಡ್ತಾಳೆ. ಅವಳಿಗೆ ಸಂತೋಷ ಆಗತ್ತೆ, ಯಾಕೆಂದರೆ ಕೊರವಂಜಿ ಬಂದು ಹೇಳಿದ್ದು ಇದನ್ನೇನೆ. ಇವಳು ಹೇಳಿದ್ದು ಹರಿಚಿತ್ತ, ಇವಳಿಗೂ ಗೊತ್ತು ಲಕ್ಷ್ಮಿಗೆ, ಇಬ್ಬರು ಅವರು ಹೇಳಿದ್ದನ್ನೇ ಇವಳು ಹೇಳಿದ್ದು. ಆವಾಗ ಅವಳು ಇನ್ನೂ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಕೇಳ್ತಾಳೆ, ಧರಣಿದೇವಿ ನೀನೇನೋ ಜ್ವರದಿಂದ ಭ್ರಮೆಯಿಂದ ಏನೋ ತೊದಲ್ತಾ ಹೇಳ್ತಾ ಇದೀಯಾ ಅಥವಾ ನಿಜವಾಗಲೂ ಹೇಳ್ತಾ ಇದೀಯಾ ಅಂತ ಕೇಳ್ತಾಳೆ. ಆವಾಗ ಪದ್ಮಾವತಿ ನಿಜಾನ್ನೇ ಹೇಳ್ತಾ ಇದ್ದೀನಮ್ಮ, ಆ ಮಹಾಸ್ವಾಮಿಯನ್ನೇ ನೋಡಿದ್ದೇನೆ, ಆತನನ್ನು ಪುನಃ ನೋಡುವ ಅಪೇಕ್ಷೆಯಾಗಿದೆ, ನನ್ನ ದೇಹ ಒಣಗ್ತಾ ಇದೆ. ಧರಣಿದೇವಿಗೆ ಬಹಳ ಆನಂದ ಆಗತ್ತೆ. ಅವಳ ಮಾತನ್ನು ಕೇಳಿಬಿಟ್ಟು ನಿನ್ನ ಇಷ್ಟದಂತೆ ಮಾಡ್ತೇನೆ, ಅಡಿಗೆಯನ್ನು ಮಗಳ ಕೋಣೆಯಿಂದ ಅರಮನೆಯೊಳಗೆ ಬರ್ತಾಳೆ.
ಆಕಾಶರಾಜ ಮಗಳು ಕೃಶವಾಗಿದ್ದನ್ನು ನೋಡಿ, ಊಟ ತಿಂಡಿಗಳನ್ನು ಬಿಟ್ಟಿದ್ದನ್ನು ನೋಡಿ ದುಃಖದಿಂದ ಅವನು ಅನ್ನಾಹಾರಗಳನ್ನು ತ್ಯಜಿಸಿರ್ತಾನೆ. ಆವಾಗ ಇವಳು ಬಂದು ಅವಳ ದುಃಖ ಪರಿಹಾರ ಆಗತ್ತೆ. ಶ್ರೀನಿವಾಸನಿಗೆ ನಮ್ಮನಿಗೆ ಮಗಳನ್ನು ಮದುವೆ ಮಾಡಿಕೊಡುವುದೊಂದೇ ಪರಿಹಾರ ಇದೆ ಅಂತ ಸಮಾಧಾನದಿಂದ ಹೇಳ್ತಾಳೆ ಧರಣಿದೇವಿ ಅವಳ ಪತಿಗೆ. ಆ ಸಮಯದಲ್ಲೇ ಈ ಬಕುಳಾದೇವಿ ಬರ್ತಾಳೆ ಅಲ್ಲಿಗೆ. ರುದ್ರದೇವರಿಗೆ ಅಭಿಷೇಕ ಮಾಡಿರ್ತಾರೆ. ಆ ಸಖಿಯರ ಜೊತೆಗೆ ಬರ್ತಾಳೆ. ಸಖಿಯರ ಜೊತೆಗೆ ಬರಲು ಸಖಿಯರೆಲ್ಲ ಹೇಳ್ತಾರೆ, ಧರಣಿದೇವಿ ಅವಳಿಗೆ ಗೊತ್ತಿರುತ್ತೆ ಒಬ್ಬಳ ವೃದ್ಧೆ ಬರ್ತಾಳೆ ಅಂತ ಕೊರವಂಜಿ ಹೇಳಿರ್ತಾಳಲ್ಲ, ಅದು ಗೊತ್ತಿರೋದ್ರಿಂದ ಅವಳಿಗೆ ಸನ್ಮಾನ ಮಾಡಿಬಿಟ್ಟು ಕೂಡಿಸ್ತಾಳೆ. ಹೇಳ್ತಾಳೆ, ಆ ಸಖಿಯರು ಹೇಳ್ತಾರೆ, ಇವಳು ಶ್ರೀನಿವಾಸನ ಕಡೆಯವರು, ಶೇಷಗಿರಿಯಲ್ಲಿ ಇವಳ ವಾಸ ಇದೆ, ವೆಂಕಟಾಚಲ ಸಮೇತ ಸ್ವಾಮಿ ಅಂತ ಹೇಳ್ತಾಳೆ. ಯಾಕೆಂದರೆ ಅವಳು ಸ್ವಾಮಿ ಅಂತಲೇ ಹೇಳಬೇಕು, ಅವಳ ತಾಯಿ ಅಂತ ಹೇಳಲಿಕ್ಕೆ. ಯಾಕೆಂದರೆ ಅವಳ ಸ್ವಾಮಿನೇ ಅವನು, ಜಗತ್ತಿಗೆ ಸ್ವಾಮಿ ಅವನು. ಆವಾಗ ಅರಮನೆ ಕರೆದುಕೊಂಡು ಹೋಗು, ನಿನ್ನ ಜೊತೆಗೆ ಮಾತಾಡಬೇಕು ಅಂತ ಹೇಳಿದರು. ಒಳ್ಳೆ ಕೆಲಸ ಮಾಡಿದ್ರಿ ನೀವು ಅಂತ ಹೇಳಿಬಿಟ್ಟು ಅವಳಿಗೆ ಪ್ರಶಂಸೆ ಮಾಡ್ತಾರೆ. ಆಮೇಲೆ ಧರಣಿದೇವಿ ಹೇಳ್ತಾಳೆ, ನೀನು ಯಾವ ಕೆಲಸಕ್ಕೆ ಬಂದಿದ್ದೆ ಹೇಳು ಅನ್ನತ್ಲು. ಬಭಾವೇ ಬಕುಲಾ ಭಾರ್ಯಂ ರಾಜಸ್ತಸ್ಯ ಮಹಾತ್ಮನಃ. ಬಕುಲಾದೇವಿಯು ಧರಣಿದೇವಿಯನ್ನು ಕುರಿತು ಹೇಳ್ತಾಳೆ, 100 ಕೆಲಸ ಹೇಳಿದರೂ ಏನು ಪ್ರಯೋಜನ ಇಲ್ಲ, ಏನು ಕೆಲಸ ಆಗಬೇಕು ಅಂತ. ಕನ್ಯೆ ಬೇಕೆನ್ನುವುದೇ ಮುಖ್ಯ ಕೆಲಸ. ಈಗ ನಾನು ಬಂದಿರೋದೇ ಕನ್ಯೆ ಬೇಕು ಅಂತ. ಬೇರೆ ಕೆಲಸಗಳು ಏನು ಹೇಳಿದರೂ ಅವು ಅವಾಂತರ ಕೆಲಸಗಳು. ಧರಣಿದೇವಿಗೆ ಅವಳು ಧರಣಿದೇವಿ ಹೇಳ್ತಾಳೆ, ನೀನು ಯುಕ್ತವಾದ ಮಾತನ್ನು ಹೇಳಿದ್ದೇವೆ, ಯೋಗ್ಯ ವರವನ್ನು ಹುಡುಕುತ್ತಿದ್ದೇವೆ. ಆದರೆ ನೀನು ಇದು ಆ ಬಕುಳಾದೇವಿಗೆ ಹೇಳಿದ್ದವು. ಬಕುಳಾದೇವಿಗೆ ಕೇಳಿದ್ದು, ನೀನು ಹೇಳುವ ವರ ಯಾರು, ಅವನ ದೇಶ ಯಾವುದು, ಗೋತ್ರ ನಕ್ಷತ್ರಗಳು ಯಾವುವು ಅಂತ ಬಕುಳಾದೇವಿಗೆ ಕೇಳ್ತಾಳೆ ಅವಳು. ಶೃಣುರಾಣಿ ಸವಿಸ್ತಾರಂ ಗೋತ್ರ ನಕ್ಷತ್ರ ಬಂಧುತಾಂ ದೇವಕೀ ಜನನೀ ತಸ್ಯ ಜನಕಸ್ಮೂರನಂದನಃ ನಿಶಾಕರ ಕುಲಂ ತಸ್ಯ ನಾಮ್ನಾ ಕೃಷ್ಣ ಏತಿ ಸ್ಮೃತಃ ವಶಿಷ್ಠಗೋತ್ರೇ ಚ ಉತ್ಪನ್ನೋ ನಕ್ಷತ್ರಂ ಶ್ರವಣಂ ತಥಾ. ವರನ ಗೋತ್ರ ಕುಲಬಂಧುಗಳನ್ನು ಹೇಳ್ತೇನೆ ಕೇಳು. ವರನ ತಾಯಿ ದೇವಕಿ, ತಂದೆ ವಸುದೇವ, ವಂಶ ಚಂದ್ರವಂಶ. ಇವನ ಹೆಸರು ಕೃಷ್ಣ, ವಶಿಷ್ಠ ಗೋತ್ರ. ನಕ್ಷತ್ರ ಶ್ರವಣ ನಕ್ಷತ್ರ, ನಿನ್ನೆ ಹೇಳಿದೆ ನಕ್ಷತ್ರ ಶ್ರವಣ ನಕ್ಷತ್ರ. ಇಲ್ಲಿ ವ್ಯತ್ಯಾಸ ಮಾಡಿ ಹೇಳ್ತಾರೆ, ವರ ವೆಂಕಟಾಚಲದಲ್ಲಿ ವಾಸ ಮಾಡಿಕೊಂಡಿದ್ದಾನೆ, ವಿದ್ಯಾವಂತ, ಶಕ್ತಿವಂತ ಎಲ್ಲನೂ ಇದೆ ಅವನು. ಅವಳಿಗೆ ಕೊರವಂಜಿ ಹೇಳಿದ್ದಕ್ಕೂ ಇವಳು ಹೇಳಿದ್ದಕ್ಕೂ ಎಲ್ಲ ಕರೆಕ್ಟಾಗಿ ಮ್ಯಾಚ್ ಆಗತ್ತೆ. ಅವಳು ಭಾಳ ಸಂತೋಷ ಪಟ್ಬಿಟ್ಟು ಹೇಳ್ತಾಳೆ, ಶಂಕಾಜಾತಾವರಾರೋಹಿ ಮಮದೇ ವಚನಾಚ್ಯುಬೆ ಸಭಾಗಶ್ಚ ಕುಲೀನಶ್ಚ ಬುದ್ಧಿಮಾಶ್ಚ ಯುವಾವಲಿ ವಾಗ್ಮೀತ್ಯುಕ್ತಾಸಿ ಚೈತಾವದ್ ವಿವಾಹೋನ ಕೃತ. ಇಷ್ಟೆಲ್ಲ ಜಾಣ ಅಂತೀಯ, ಇಷ್ಟೆಲ್ಲ ಬುದ್ಧಿವಂತ, ಧನವಂತ, ಐಶ್ವರ್ಯವಂತ ಅಂತೀಯ, 25 ವರ್ಷ ಆದರೂ ಯಾಕೆ ಮದುವೆ ಆಗಿಲ್ಲ? ಏನಾದರೂ ಯಾರನ್ನಾದರೂ ಪ್ರೀತಿ ಮಾಡಿ ಹುಡುಗಿ ಓಡೋರ್ಲ, ಅಥವಾ ಏನು ಮತ್ತೆ ನಿಮ್ಮ ಶ್ರೀನಿವಾಸಂದು ಅಂತ ಕೇಳ್ತಾಳವಳು. ಆವಾಗ 16 ವರ್ಷ ಅವನಿಗೆ ಪಂಚವಿಂಶತಿ 25 ತತ್ವಗಳಿದಾವಲ್ಲ, ಅಭಿಮಾನಿಗಳು ಅವರಿಗೆಲ್ಲರ ಒಡೆಯನಾದ್ದರಿಂದ 25 ವರ್ಷ ಅಂತ ಹೇಳ್ತಾಳೆ ಅಂತ ತಿಳ್ಕೊಳ್ಬೋದು. ಅವರಿಗೆ ಯಾವಾಗಲೂ ಲಕ್ಷ್ಮಿಗೆ ನಾರಾಯಣನಿಗೆ 16 ವರ್ಷದ ಮೇಲೆ ಆಗಲ್ಲ. ಆವಾಗ ಈಗ ಇವಳಿಗೇನು ಧೈರ್ಯ ಬರುತ್ತೆ ಅಂದರೆ, ಪರಮಾತ್ಮನಿಗೆ ಆ ಹೆಂಡತಿಗೆ ಮಕ್ಕಳಾಗಿಲ್ಲ. ಯಾಕೆ ಅಂದರೆ ಬ್ರಹ್ಮ ಹುಟ್ಟಿರೋದು ನಾರಾಯಣನಿಂದಾನೆ. ಮಕ್ಕಳಾಗಿಲ್ಲ ಅಂದರೆ ಧೈರ್ಯ ಬಂದ್ಬಿಡುತ್ತೆ. ಮಕ್ಕಳಾಗ್ಬಿಟ್ರೆ ಮಕ್ಕಳೇನು ಮಾಡ್ತಿದ್ದಾರೆ, ಯಾಕೆ ಮಕ್ಕಳು ಬಿಟ್ಟು ಬಂದಿದ್ದೀರಾ ಅಂತ ಕೇಳಿಬಿಡ್ತಾಳೆ ಧರಣಿದೇವಿ. ಅದಕ್ಕೆ ಮಕ್ಕಳಾಗಿಲ್ವಲ್ಲ, ಅದಕ್ಕೆ ಕೃತಂ ವೈವಾಹಿಕಂ ದೇವಿ ಬಾಲ್ಯೇ ಭಾಗೀರಥಿ ಪಿತುಹು. ಬಾಲ್ಯದಲ್ಲಿ ಅವನಿಗೆ ಮದುವೆ ಮಾಡಿದ್ವಿ. ಅವನಿಗೆ ಮದುವೆ ಮಾಡಿದಾಗ ಅವನು ಚಿಕ್ಕಂದಿನಲ್ಲೇ ಮದುವೆ ಆಗಿದ್ದ, ಮಕ್ಕಳಾಗದೆ ಹೋಯಿತು. 2ನೇ ಮದುವೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದೇ ಕಾರಣ ಹೊರತು ಶ್ರೀನಿವಾಸನಿಗೆ ಬೇರೆ ಯಾವ ಕಾರಣವೂ ಇಲ್ಲ. ನಿರೋಗಿಯವನು, ರೋಗಿಷ್ಟ ಅಲ್ಲ. ಬೇರಾವ ದೋಷ ದೂರ ಅವನು, ಬೇರಾವ ದೋಷವೂ ಇಲ್ಲ. ನಿನ್ನ ಮಗನನ್ನು ಕೊಟ್ಟು ವಿವಾಹ ಮಾಡಿದರೆ ಸುಖ ಹೊಂದುತ್ತೀಯ ಅಂತ ಕೇಳಿಬಿಟ್ಟು ಅವಳು ಬಕುಳಿಗೆ ಮರ್ಯಾದೆ ಮಾಡ್ತಾಳೆ. ತನ್ನ ಮಗನನ್ನು, ರಾಜನನ್ನು ಕರೆಪರೋದಕ್ಕೆ ತನ್ನ ಮಗನನ್ನು ಕಳಿಸ್ತಾಳೆ. ರಾಜ ಸಂತೋಷದಿಂದ ರಾಣಿವಾಸಕ್ಕೆ ಬರ್ತಾನೆ. ಧರಣಿದೇವಿ ಅವನ ಬಳಿಗೆ ರಹಸ್ಯವಾಗಿ ಹೇಳ್ತಾಳೆ, ಬಕುಳಿ ಎಂಬ ಒಬ್ಬಳು ಬಂದಿದ್ದಾಳೆ ಶ್ರೀನಿವಾಸನ ಕಡೆಯವಳು, ಮಗನನ್ನು ಕಳಿಸಿ ಪುರೋಹಿತರನ್ನು ಇಲ್ಲಿಗೆ ಕರೆತರಿಸು ಅಂತ ಕೇಳ್ತಾಳೆ. ನೋಡಿ ಎಷ್ಟು ಬೇಗ ಎಲ್ಲ ಸಿದ್ಧ ಆಗ್ಬಿಡತ್ತೆ ಅಂತ.
ವರಸ್ಯಾಪಿ ವಿಚಾರ್ಯಾಶು ಕುಲವಿದ್ಯಾಬಲಾಧಿಕಂ ಗೋತ್ರವೃಕ್ಷಾದ್ಯಾನುಕೂಲ್ಯಂ ಬ್ರಹ್ಮಣ್ಯೇರ್ವೇದಪಾರಗೈ ವಿಚಾರ್ಯ ಪರವೋದ್ದಶ್ಚ ಯೋನಿನಾಡಿ ಸುಸಂಗಿತಂ. ವರನ ಕುಲ, ವಿದ್ಯೆ, ಸಾಮರ್ಥ್ಯ, ಗೋತ್ರ, ನಕ್ಷತ್ರ ಎಲ್ಲವನ್ನೂ ತಿಳಿದು ಬ್ರಾಹ್ಮಣರಿಂದ ವಿಚಾರ ಮಾಡಿ ನಂತರ ಕನ್ಯಾದಾನ ಮಾಡೋಣ ಅಂತ ಹೇಳ್ತಾರೆ. ಸುಮ್ಮನೆ ಕನ್ಯಾ ಸಿಕ್ತು, ಹುಡುಗ ಸಿಕ್ಕ, ಹುಡುಗಿ ಸಿಕ್ಕಲು ಅಂತ ಮದುವೆ ಮಾಡಿಬಿಡ್ತೀವಿ ಅಂತಲ್ಲ. ಬಕುಳೆ ಕನ್ಯಾಪೇಕ್ಷೆಯಿಂದ ನಮ್ಮಲ್ಲಿ ಬಂದಿದ್ದಾಳೆ. ನಮ್ಮ ಪದ್ಮಾವತಿಯ ಮನಸ್ಸು ತಿಳಿದಿದೆ. ಅವಳು ವೆಂಕಟಾಚಲ ಶ್ರೀನಿವಾಸನನ್ನೇ ಅಪೇಕ್ಷಿಸ್ತಾ ಇದ್ದಾಳೆ. ಧರ್ಮದೇವಿ ಎಂಬ ಕೊರವಂಜಿಯೂ ಹೇಳಿದ್ದು ಅದನ್ನೇ ಇದೆ. ಅವಳ ಮಾತು ನಿಜವಾದ್ದರಿಂದ ಈ ಶುಭವಾದ ವಿವಾಹವನ್ನು ಬೇಗನೆ ಮಾಡಿಸು ಅಂತ ಕೇಳ್ಕೊಳ್ತಾಳೆ. ಆಕಾಶರಾಜ ಹೇಳ್ತಾನೆ, ಬಕುಲಾಗಮನೇ ಅಸ್ಮಾಕಂ ಶಿವಂ ಭದ್ರೇ ಸಮಾಗತಂ. ಬಕುಳೆ ಬಂದಿದ್ದರಿಂದ ನಮಗೆ ಬಹಳ ಶುಭವಾಯಿತು. ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯ ನಮಗೆ ಶುಭ ಪ್ರಾಪ್ತವಾಯಿತು. ನಮ್ಮ ಸಮಸ್ತ ಪಿತೃಗಳು ಮುಕ್ತಿ ಹೊಂದಿ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯೇ ಅವನ ಮಗಳಾಗಿ ಬಂದಿದ್ದರಿಂದ ಅವನಿಗೆ ಇನ್ಯಾವ ಕಷ್ಟಗಳು ಇರಲಿಕ್ಕೆ ಸಾಧ್ಯ ಇಲ್ಲ. ನಾವು ಕುತುಕುತ್ಯವಾದೆವು. ಇಂತಹ ಘಟನೆ ಭಾಳ ಆಶ್ಚರ್ಯ. ಕೊರವಂಜಿ ಬಂದು ಹೇಳುವುದಂದ್ರೇನು, ಬಕುಲಾದೇವಿ ಬಂದು ಅದನ್ನೇ ಹೇಳುವುದಂದ್ರೇನು, ಶ್ರೀನಿವಾಸನ ಮನಸ್ಸಲ್ಲಿರುವುದು ಅದೇನೆ, ಪದ್ಮಾವತಿ ಮನಸ್ಸಲ್ಲಿರುವುದು ಅದೇನೆ. ನನ್ನ ದೇಹ ರೋಮಾಂಚನ ಆಗ್ತಿದೆ. ಆಕಾಶರಾಜ ಪದ್ಮಾವತಿಯ ಮನೆಗೆ ಹೋಗ್ತಾನೆ. ಅರಮನೆಗೆ ಹೋಗ್ಬಿಟ್ಟು ಅಲ್ಲಿ ಸಮಾಧಾನದಿಂದ ಹೇಳ್ತಾನೆ, ಏನಮ್ಮ ನೀನು ನನ್ನ ಮನೆಯಲ್ಲಿ ನನ್ನ ಮನಸ್ಸಲ್ಲಿರೋದು ನನಗೆ ಹೇಳು, ಎಲ್ಲ ವ್ಯಥೆಯನ್ನು ಬಿಡು ಅಂತಂದಾಗ ಅವಳು ಹೇಳ್ತಾಳೆ, ನಾನು ತಾಯಿಯ ಹತ್ರ ಆಗಲೇ ಹೇಳಿಬಿಟ್ಟಿದ್ದೇನೆ. ತಾಯಿಯನ್ನು ಕೊಡ್ತಿದ್ದೆ. ಮಾತಸ್ಥೇ ಗಣಿತಂ ಸರ್ವಂ ವೃತ್ತಾಂತಂ ಜನಕಸ್ಯ ಮೇ ಸಮಾಚಾಚ್ಛಾದ್ಯ ಸಂಕೋಚ ಅನ್ನೋ ವಕ್ತು ಮಹತ್ವೇ. ಅಲ್ಲಮ್ಮ, ನಿನ್ನ ಬಳಿ ಎಲ್ಲ ಹೇಳಿಬಿಟ್ಟಿದ್ದಿಲ್ಲ, ನೀನೇ ಅಪ್ಪನಿಗೆ ಹೇಳು, ಅವನಿಗೆ ಮತ್ತೆ ಹೇಳಲಿಕ್ಕೆ ಸಂಕೋಚ ಆಗತ್ತೆ ಅಂತ ಹೇಳ್ತಾಳೆ. ಆಮೇಲೆ ರಾಜ ಹೇಳ್ತಾರೆ, ತಸ್ಮೈ ದಾಸ್ಯಾಮಿ ಕೃಷ್ಣಾಯ ಶ್ರೀನಿವಾಸಾಯ ಭಾಮಿನಿ ಸಮಾಶ್ವಾಸ್ಯ ಸುತಾಂ ರಾಜ ಪುತ್ರಮಿಂದ್ರನಿಕೇತನಂ ಪ್ರೇಷಯಾಮಾಸ ರಾಜೇಂದ್ರ ಗುರುವಾಗಮನ ಕಾಂಕ್ಷೆಯ ವಿಲಿಖ್ಯ ಪತ್ರಿಕಾಂ ರಾಜ ಪುತ್ರಿ ಕಲ್ಯಾಣ ಸೂಚಕಾಂ. ಆಕಾಶ ರಾಜ ಪದ್ಮಾವತಿ ಹೇಳ್ತಾನೆ, ಚಿಂತಿಸಬೇಡ, ರಮಾದೇವಿಗೆ ಆಶ್ರಯನಾದ ಶ್ರೀನಿವಾಸನಿಗೆ ನಿನ್ನನ್ನು ವಿವಾಹ ಮಾಡಿಕೊಡುವ ಎಂದು ಸಮಾಧಾನಗೊಳಿಸಿ ಏನು ಮಾಡ್ತಾನೆ, ಕುಲಪುರೋಹಿತರಾದ ಬೃಹಸ್ಪತ್ಯಾಚಾರ್ಯರನ್ನು ಹೇಳಿ ಕಳಿಸ್ತಾನೆ. ಅವರಿಗೆ ಈ ಪತ್ರ ಕೊಡು, ಇಂದ್ರನಗರಿಗೆ ಹೋಗು, ಅವನು ಇಂದ್ರನ ಮಗ, ಹಾಗಾಗಿ ಅವನಲ್ಲಿ ಹೋಗ್ತಾನೆ. ಅವನು ಹೋಗಿ ಕರೆದುಕೊಂಡು ಬರ್ತಾನೆ. ಅವರಿಗೆ ಬೃಹಸ್ಪತ್ಯಾಚಾರ್ಯ ಕರ್ಕೊಂಡು ಬರ್ತಾನೆ. ಆವಾಗ ಇಂದ್ರ ಬೃಹಸ್ಪತಿಗೆ ನಮಸ್ಕಾರ ಮಾಡಟ್ಲು ಅವನೇನು ಮಾಡ್ತಾನೆ, ಅವನು ವಸುದಾನ, ಅವನೇನು ಮಾಡ್ತಾನೆ ಅಂತಂದರೆ ಇವನಿಗೆ ಬೃಹಸ್ಪತಿಗೆ ನಮಸ್ಕಾರ ಮಾಡಿ ತಂದೆ ಬರೆದ ಪತ್ರ ಕೊಟ್ಟಾಗ ಅವನು ತಂದ ಪತ್ರಿಕೆಯನ್ನು ನೋಡ್ತಾನೆ. ನೋಡಿಬಿಟ್ಟು ಆವಾಗ ಆಕಾಶರಾಯನ ಬಳಿಗೆ ಬರ್ತಾನೆ. ತಕ್ಷಣವೇ ಬರ್ತಾನೆ. ಅವನ ಆಕಾಶರಾಜ ಗುರುವಿಗೆ ನಮಸ್ಕರಿಸಿದಾಗ ಪದ್ಧತಿಯಂತೆ ಪೂಜಿಸ್ತಾನೆ, ಗುರುಪೂಜೆ ಮಾಡ್ತಾನೆ. ಆವಾಗ ಅವನು ಹೇಳ್ತಾನೆ, ಗುರುವಾಚ ಸಫಲಂ ವಕ್ಷಮಾಶ್ರಿತ್ಯ ಜೀವಂತಿ ಬಹವೋ ಭುವಿ ತಥಾ ವಯಂ ಚ ಜೀವಾಂ ಅಸ್ತವ ಭಾಗ್ಯಾವಲಂಬಿನ. ನಿನ್ನ ಭಾಗ್ಯವನ್ನು, ಆಕಾಶರಾಜ ನಿನ್ನ ಭಾಗ್ಯವನ್ನು ಆಶ್ರಯಿಸಿ ನಾವು ಬದುಕ್ತಾ ಇದ್ದೇವೆ. ಅಹಂ ಕದಾಚಿದೇ ಮಾತ್ರ ಸಮಾಗಚ್ಚಾಮಿ ಭೂತಲಂ ನ ಜಾನಾಮಿ ತತ್ ಸಮ್ಯಕ್ ಶುಕ ಆಶ್ರಿತವಾನ್ ಸದಾ. ನಾನು ಎಂದಾದರೂ ಒಮ್ಮೆ ಭೂಮಿಗೆ ಬರ್ತಾ ಇರ್ತೀನಿ. ಶ್ರೀನಿವಾಸನ್ನ ಯಾವಾಗ ಅವನ ತಲೆಗೆ ಹೊಡೆತ ಬಿದ್ದಾಗ ಔಷಧಿ ಕೊಡಲಿಕ್ಕೋಸ್ಕರ ಕರೆದಿದ್ದ, ಆವಾಗ ಬಂದಿದ್ದೆ. ನಾನೇನು ಅವನನ್ನು ಯಾವಾಗಲೂ ಬಂದು ನೋಡಿಲ್ವಲ್ಲ. ಯಾವಾಗಲೂ ಅವನ ಧಾನದಲ್ಲೇ ಇರುವ, ಅವನನ್ನು ನೋಡುವ ವ್ಯಾಸಪುತ್ರನಾದ ಶುಕಾಚಾರ್ಯರಲ್ಲೇ ಇದ್ದಾರೆ. ಅವರಿಗೆ ಶ್ರೀನಿವಾಸನ ವಿಷಯ ನನಗಿಂತ ಹೆಚ್ಚು ತಿಳಿದಿದೆ, ಅವರನ್ನು ಕೇಳು ಅಂತ ಹೇಳ್ತಾನೆ. ಯಾಕೆಂದರೆ ತಾರತಮ್ಯದಲ್ಲಿ ರುದ್ರದೇವರು ಬಹಳ ದೊಡ್ಡವರು, ಬೃಹಸ್ಪತಿ ಹೋಲಿಸಿದರೆ. ಶುಕದನ್ನು ಕೇಳು, ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನನ್ನ ಕೇಳಿದರೆ ನಾನು ಎಂದೋ ಬಂದು ಹೋಗ್ತೀನಿ. ಋಷಿ ಶುಕಾಚಾರ್ಯ ಇರ್ತಾರೆ, ವೇದವ್ಯಾಸರ ಪುತ್ರರು, ಅವರನ್ನು ಕೇಳು ಅಂತ ಹೇಳ್ತಾರೆ. ಆವಾಗ ಏನು ಮಾಡ್ತಾನೆ, ರಾಜ ತನ್ನ ಸಹೋದರ ತೋಂಡಮಾನನನ್ನು ಶುಕಾಶ್ರಮಕ್ಕೆ ಕರ್ತರಲು ಕಳಿಸ್ತಾನೆ. ತೋಂಡಮಾನ ಏನು ಮಾಡ್ತಾನೆ, ಸಗತ್ವ ವಾಯುವೇಗೇನ ರಥೇನಾದಿತ್ಯವರ್ಚಸ ಧ್ಯಾನಯೋಗಾದ್ಭುತಂ ತಂ ದೃಷ್ಟ ಶುಕಮುವಾಚ. ತೋಂಡಮಾನ ಸೂರ್ಯನಂತಹ ಕಾಂತಿ ಉಳ್ಳವನಾಗಿರ್ತಾನೆ. ರಥವನ್ನು ಏರಿಬಿಟ್ಟು, ವಾಯುವೇಗದಿಂದ ರಥವನ್ನು ಏರಿಬಿಟ್ಟು ಶುಕಾಶ್ರಮವನ್ನು ಸೇರ್ತಾನೆ. ಆಗ ತಾನೇ ಧ್ಯಾನ ಯೋಗವನ್ನು ಮುಗಿಸಿ ಶುಕಾಚಾರ್ಯರು ಎದ್ದು ಕುಳಿತಿರ್ತಾರೆ. ಆವಾಗ ತೋಂಡಮಾನ ಹೇಳ್ತಾನೆ ಅವರಿಗೆ,
ಶೃಣು ತಾಪಸ ಶಾರ್ದೂಲ ವಚನಂ ರಾಜಭಾಷಿತಂ. ಪದ್ಮಾವತಿ ವಿವಾಹಾರ್ಹ ಸಂಪನ್ನ ಗುರುಪೂಜಿತ. ಪದ್ಮಾವತಿಯು ಮದುವೆಗೆ ಯೋಗ್ಯವಾದ ವಯಸ್ಸುಳ್ಳವಳಾಗಿದ್ದಾಳೆ. ಶ್ರೀನಿವಾಸಾಯ ತಾಂ ಕನ್ಯಾಂ ಪ್ರದಾತುಂ ಕಾಂಕ್ಷತೆ ನೃಪಃ ಯುಕ್ತಾಯುಕ್ತ ವಿಚಿಂತಾಯೈ ಗುರುಮಾಹೂತವಾನತಿ. ರಾಜನು ಆಕೆಯನ್ನು ಶ್ರೀನಿವಾಸನಿಗೆ ಕೊಡಬೇಕೆಂದು ಅಪೇಕ್ಷೆ ಪಟ್ಟಿದ್ದಾನೆ. ಅದು ಅಯುಕ್ತವೋ ಯುಕ್ತವೋ ಎನ್ನುವುದನ್ನು ನಿಮ್ಮನ್ನು ಕೇಳಿಕೊಂಡು ನಿಮ್ಮನ್ನು ಕರೆದುಕೊಂಡು ಬರಲು ಹೇಳಿದ್ದಾನೆ. ನಿಮ್ಮ ಅನುಮತಿ ಇದ್ದರೆ ಆಗುತ್ತಾನೆ ಅಂತ ಒಂದು ಮಾತು ಹೇಳ್ತಾರೆ. ಶ್ರೀನಿವಾಸ ಅಂತ ಒಂದು ಹೆಸರು ಕೇಳತ್ತಷ್ಟೇ ಅವರಿಗೆ ಶುಕಾಚಾರ್ಯರು. ಏನು ಮಾಡ್ತಾರೆ ಅವರು ಏನು ಮಾಡ್ತಾರೆ ಅಂದರೆ, ಭಿಂದನ್ ಕಮಂಡಲುಂ ರಾಜನ್ ವಿಛಿಂದನ್ ಕೃಷ್ಣ ಮೃಗತ್ವಚಂ ವಿಚಿತ್ಯ ಮಣಿಮಾಲಶ್ಚಾನ ನನರ್ತತ ಮಹಾಮುನಿ. ಎದ್ದು ಬಿಟ್ಟು ಕಮಂಡಲ ಬಿಸಾಕ್ಬಿಡ್ತಾರೆ. ಕಮಂಡಲ ಬಿಸಾಕ್ಬಿಟ್ಟು ಕೃಷ್ಣಾಜನ ಹರಿದು ಹಾಕ್ಬಿಡ್ತಾರೆ. ಮಣಿ ಸರಗಳನ್ನು ಹಾಕ್ಕೊಂಡಿದ್ದೆಲ್ಲ ಕಡಿದು ಬಿಸಾಕ್ಬಿಡ್ತಾರೆ. ಬಿಸಾಕ್ಬಿಟ್ಟು ಹುಚ್ಚಿನಂತೆ ಕುಣಿಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಯಾವಾಗ ಶ್ರೀನಿವಾಸ ಅಂತ ಹೆಸರು ಕೇಳಿದರೋ ಆವಾಗ ಇದೆಲ್ಲ ಕಿತ್ತು ಹಾಕಿ ನರ್ತನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. 10 ನಿಮಿಷ ನರ್ತನ ಮಾಡ್ತಾರೆ. ತೋಂಡಮಾನನಿಗೆ ಹೆದರಿಕೆ ಆಗ್ಬಿಡುತ್ತೆ. ಏನಿದು, ಏನಾಗೋಯ್ತು ಈ ಶುಕಾಚಾರ್ಯರಿಗೆ? ಈ ಬರೀ ಶ್ರೀನಿವಾಸ ಅಂತೇಳಿ ಪೂರ್ತಿನೇ ಹೇಳಿಲ್ಲ, ಅನುಮತಿ ಕೊಡಿ ಅಂದರೆ ಹುಚ್ಚಿನಂಗೆ ಕುಣಿತಾ ಇದ್ದಾರಲ್ಲ, ಎಲ್ಲ ಬಿಸಾಕ್ಬಿಟ್ಟು, ವಸ್ತ್ರ ಎಲ್ಲ ಬಿಸಾಕ್ಬಿಟ್ಟು ಅಂತ ಕೇಳಿದಾಗ ಆಮೇಲೆ ಸುಧಾರಿಸ್ಬಿಡ್ತಾರೆ ಅವರು ರುದ್ರದೇವರು ಸುಧಾರಿಸ್ಬಿಟ್ಟು ತೋಂಡಮಾನ ಗೊತ್ತಿ ಕೇಳ್ತಾರೆ, ಏನು ತೋಂಡಮಾನ ರಾಜ ಭಯ ಆಯ್ತಾ ನಿನಗೆ ಅಂತ ಕೇಳ್ತಾರೆ. ಏನು ಸ್ವಾಮಿ ಭಯ ಆಯ್ತಾ ಅಂತ ಕೇಳಿದರೆ, ನಾನು ಏನು ಶ್ರೀನಿವಾಸ ಅಂತ ಇನ್ನು ಹೇಳ್ತಾ ಇದ್ದೀನಿ, ಎಲ್ಲ ಕಿತ್ತು ಬಿಸಾಕಿ, ಜಡೆ ಕೆಟ್ಟು ಬಿಸಾಕಿ, ಕೃಷ್ಣಾಂಜನ ಹರಿದಾಕಿ, ಕಮಂಡಲ ಬಿಸಾಕಿ, ಮಣಿಯೆಲ್ಲ ಕಿತ್ತಾಕಿದ್ರೆ ಭಯ ಆಗದೆ ನನಗೇನಾಗಬೇಕು, ಭಯ ಆಯ್ತಾ ಅಂತ ಕೇಳ್ತಿರಲ್ಲ ನೀವು ಅಂತ ಹೇಳ್ತಾನೆ. ಆವಾಗ ಅವನು ಹೇಳ್ತಾನೆ, ಮಹಾಪರಾಕ್ರಮಿಯೇ ಒಳ್ಳೆ ಮಾತನ್ನು ಹೇಳಿದ್ದೀಯಾ. ವೆಂಕಟಾಚಲ ಪರ್ವತದಲ್ಲಿ ಇರುವ ಶ್ರೀನಿವಾಸನಿಗೆ ಕನ್ಯಾದಾನ ಮಾಡುವುದು ಧರ್ಮಾರ್ಥ ದಿಶ ಚತುರ್ವಿಧ ಪುರುಷಾರ್ಥಗಳನ್ನು ಕೊಡತಕ್ಕಂಥದ್ದು. ಸಮಸ್ತ ನಿಮ್ಮನ್ನಷ್ಟೇ ಅಲ್ಲ, ಸಮಸ್ತ ಲೋಕವನ್ನು ಪವಿತ್ರ ಮಾಡುವಂತಹ ಕೆಲಸ ಇದು. ಇಂತಹ ಮಹಾದಾನಗಳನ್ನು ಮಾಡೋದರಲ್ಲಿಯೇ ನಿರತವಾಗಿರಲಿ ಸದಾ ಆಕಾಶರಾಜ ಅಂತ ಹೇಳ್ತಾನೆ. ಇತ್ಯಾಶಿಷ ಪ್ರಶಸ್ತ್ಯಾತ ಪದ್ಮತೀರ್ಥ ವಗಾಮ್ಯ ಚ ಕೃತ್ವಾ ಮಾಧ್ಯಾಹ್ನ ಕಿಂ ಸಂಧ್ಯಾಂ ತ್ಯಕ್ವಾ ಜೀರ್ಣೋಪಬರ್ಹಣಂ. ಆಕಾಶನನ್ನು ಆಶೀರ್ವದಿಸಿ ಹೊಗಳಿ ಅವನೇ ಪದ್ಮಸರೋವರದಲ್ಲಿ ಸ್ನಾನ ಮಾಡಿ ಜಪತಪಾದಿಗಳನ್ನು ನೇವರಿಸಿ ಎಲ್ಲ ನೆರವೇರಿಸ್ತಾನೆ. ಅಂದರೆ ತೋರಿಸ್ತಾರೆ ನೋಡಿ, ಅವರು ಏನೇ ಸಂತೋಷದ ವಿಷಯ ಇರಲಿ, ಏನೇ ಕೆಲಸ ಇರಲಿ, ಮಧ್ಯಾಹ್ನದ ಕಾರ್ಯಕ್ರಮಗಳನ್ನು ಎಲ್ಲ ವಿಹಿತ ಕಾರ್ಯಕ್ರಮಗಳನ್ನು ಮಾಡಲೇಬೇಕು ಅನ್ನೋದನ್ನು ಶುಕಾಚಾರ್ಯರು ತೋರಿಸ್ತಾರೆ. ನಡಿ ಹೋಗೋಣ ಅಂತ ಬರಲಿಲ್ಲ ಅವರು. ಮಧ್ಯಾಹ್ನ ಆಗಿತ್ತು, ಮಧ್ಯಾಹ್ನದ ಕಾಲದ ಕಾರ್ಯಕ್ರಮ ನಿಹಿತ ಕರ್ಮಗಳನ್ನೆಲ್ಲ ಮುಗಿಸಿಬಿಟ್ಟು ಅವರು ಜೀರ್ಣವಾದ ಅಲಂಕಾರ ವಸ್ತ್ರಗಳನ್ನು ತೆಗೆದುಬಿಟ್ಟು ಬೇರೆ ಉಟ್ಕೊಂಡ್ಬಿಟ್ಟು ನಡೀತಾರೆ. ನವಾಣಿ ಕುಶಾಗ್ರಾಣಿ ನಿಕೃತ್ಯ ಮುನಿಸತ್ತಮಃ ಕಿರೀಟಂ ಬಂಧಯಿತ್ವಾ ತೈರುತ್ಯಮಾಂಗ ನಿಬಂಧನಂ. ಹೊಸದಾಗಿರುವ ದರ್ಭಾಗ್ರಗಳನ್ನು ತರ್ತಾರೆ. ಶಿರೋಭೂಷಣವಾದ ದರ್ಭೆಯ ಕಿರೀಟವನ್ನು ಮಾಡಿ ತಲೆಯ ಮೇಲೆ ಧರಿಸ್ಕೊಳ್ತಾರೆ. ಅವರು ಬೇರೆ ಕಿರೀಟ ಹಾಕ್ಕೊಳ್ಳಲ್ಲ, ಅವರು ದರ್ಭೆಯ ಕಿರೀಟ ಹಾಕ್ಕೊಳ್ತಾರೆ. ದರ್ಭೆಗಳಿಂದ ಹೂವುಗಳಿಂದ ಮಾಡಿದ ಅಂಗಿಯನ್ನು ಹಾಕ್ಕೊಳ್ತಾರೆ. ಅವರು ತುಳಸಿ ಕಾಷ್ಟಗಳ ಮಾಲೆಗಳನ್ನು ಹಾಕ್ಕೊಳ್ತಾರೆ. ಕೃಷ್ಣ ಮುಖದ ನಿಲವಂಗಿಯನ್ನು ಉಡ್ತಾರೆ. ಕುದುರೆ ಕಟ್ಟಿದ ರಥದಲ್ಲಿ ಆ ಮುನಿಯನ್ನು ಕುಳ್ಳಿರಿಸಿಕೊಂಡು ತೋಂಡಮಾನ ರಾಜ ಅರಮನೆಗೆ ಬರ್ತಾನೆ. ಅವನು ಬಂದಿದ್ದನ್ನು ನೋಡಿದ್ದೇ ಸರಿ. ಶುಕಾಚಾರ್ಯರು ಬಂದಿದ್ದನ್ನು ರಾಜ ಎದುರುಗಡೆ ಬಂದು ಅವನಿಗೆ ಸನ್ಮಾನವನ್ನು ಮಾಡಿ ಮುನಿಯನ್ನು ಎದುರುಗೊಳ್ತಾನೆ. ಅಭಿಯಾತಸ್ತದಾ ರಾಜ ಸಂತೋಷಂ ಪ್ರಾಪಸಾಪ್ರಿ ಯಾನುದುತ್ತೀರ್ಯ ರಾಜೇಂದ್ರ ಸಾಷ್ಟಾಂಗಂ ಪ್ರಣಿಪತ್ಯತಮ ಗಜಮಾರೋಪ್ಯ ನಗರೀಂ ಸ ಪುರೋಹಿತಾನಯತ್. ಆಕಾಶರಾಯನನ್ನು ನೋಡಿ ಶುಕಮುನಿಗಳು ಬಹಳ ಸಂತೋಷರಾಗ್ತಾರೆ. ರಥದಿಂದ ಇಳಿದು ಶುಕಮುನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾನೆ ರಾಜ. ಅವಾಗ ನಿಕೇತಾನಂತರ್ಭವನೇ ನಿವೇಶ್ಯ ನಿಧಿಂ ಮುನೀನಾಂ ಪ್ರವರಂಸ ರಾಜ. ಪೂಜಾ ವಿಧಾನ ತಿಳಿದವರಲ್ಲಿ ಉತ್ತಮರಾದವನು ಆಕಾಶರಾಜ ಶುಕಮುನಿಯನ್ನು ಅರಮನೆಯೊಳಗೆ ಸ್ವೀಕರಿಸಿ ಎಲ್ಲ ಅರ್ಘ್ಯಪಾದ್ಯಾದಿಗಳಿಂದ ಆದರಗಳಿಂದ ಪೂಜಿಸ್ತಾನೆ. ತಾಪಸಂ ಪರಿಪಪ್ರಚ್ಛ ಕನ್ಯಾರ್ಥಂ ಧೀಷಣಾಗ್ರದ. ಮಗಳ ಮದುವೆಯನ್ನು ಕುರಿತು ಶುಕಮುನಿಯ ಜೊತೆಗೆ ಹೇಳ್ತಾನೆ. ನಿಮ್ಮ ಸಮ್ಮತಿ ಇದ್ದರೆ ಶ್ರೀನಿವಾಸನಾದ ಕೃಷ್ಣನಿಗೆ ಪದ್ಮಾವತಿಯನ್ನು ಕೊಟ್ಟು ಮದುವೆ ಮಾಡಬೇಕೆಂದು ನಿಶ್ಚಯಿಸಿದ್ದೇವೆ. ಆತನೇ ನನ್ನ ಮಗಳಿಗೆ ಯೋಗ್ಯವರ್ಣ ಎಂದು ನಿಶ್ಚಯಿಸಿರುವೆನು ಅಂತ ಹೇಳ್ತಾನೆ. ಬೇರೆದು ಯಾರು ಆಗಿದ್ದರೆ ನೀನೆಲ್ಲ ನಿಶ್ಚಯ ಮಾಡ್ಕೊಂಡ್ಮೇಲೆ ನನ್ನೇನು ಕೇಳೋದು ಅಂತ ಕೇಳ್ತಾರೆ ಅಲ್ವಾ. ಎಲ್ಲ ಮಾಡಿಬಿಟ್ಟು ನಾನು ಎಲ್ಲ ನಿಶ್ಚಯ ಮಾಡಿಬಿಟ್ಟಿದ್ದೀನಿ, ಕೊಡೋದು ನಿಶ್ಚಯ ಆಗೋಗಿದೆ, ನೀವು ಅನುಮತಿ ಕೊಡಬೇಕು ಅಂದರೆ ಅನುಮತಿ ಕೊಡೋದೇನು ಬಂತವರು. ಅದಕ್ಕೆ ಶುಕಮುನಿ ಹೇಳ್ತಾನೆ, ರಾಜನನ್ನು ಕುರಿತು ದಯವುಳ್ಳವನಾಗ್ತಾನೆ. ಪದ್ಮಾವತಿಯ ವ್ಯವಹಾರದ ಬಗ್ಗೆ ನೋಡಿ, ಜಗನ್ನಿಯಾಮಕ
ಪರಮಾತ್ಮನ ಪತ್ನಿ ಲಕ್ಷ್ಮೀದೇವಿಯ ಮದುವೆ ಅಂದ ಮೇಲೆ ಶುಕಮುನಿಗಳು ಭಾಳ ಸಂತೋಷ ಪಡ್ತಾರೆ. ಮಾಕುರುಶ್ವ ಮಹಾರಾಜ ಸಂದೇಹಂ ದಾನಕರ್ಮಣಿ ಧನ್ಯೋಸಿತ್ವಂ ಮಹೀಪಾಲ ಕುಲಂ ಪಾವನತಾಂಗತಂ. ಈ ವಿಷಯದಲ್ಲಿ ಸಂದೇಹನೇ ಬೇಡ ದೊರೆಯೇ, ನಾನು ಕೃತಾರ್ಥನಾದೆ, ನಿನ್ನ ವಂಶ ಪರಿಶುದ್ಧವಾಯಿತು ಅಂತ ಹೇಳ್ತಾರೆ. ಯಾವಾಗ ನೀನು ನಿನ್ನ ಮಗಳನ್ನು ಶ್ರೀನಿವಾಸನಿಗೆ ಕೊಡಬೇಕೆಂದು ಸಂಕಲ್ಪ ಮಾಡಿದೆಯೋ ಆಗ ನಿನ್ನ ವಂಶವು ಪರಿಶುದ್ಧ ಆಯಿತು. ವಂಶ ಶುದ್ಧ ಹೇಗಾದರೆ ಹುಡುಗಿಯ ಕುಲದಲ್ಲಿ ಹುಡುಗನ ಕುಲದಲ್ಲಿ ಒಳ್ಳೆಯ ಭಗವದ್ಭಕ್ತರಿದ್ದರೆ ಎರಡೂ ಕಡೆಯ ವಂಶ ಶುದ್ಧ ಆಗತ್ತೆ. ಎರಡೂ ಕಡೆಯಲ್ಲೂ ಅಶುದ್ಧರಾಗಿದ್ದರೆ, ಎರಡೂ ಕಡೆಯಲ್ಲಿಯೂ ಅನಾಚಾರಿಗಳಾಗಿದ್ದರೆ ಅವರ 7 ತಲೆಮಾರು ಇವರ 7 ತಲೆಮಾರು ನರಕಕ್ಕೆ ಬೀಳೋದು. ಅದನ್ನು ತಪ್ಪಿಸ್ಲಿಕ್ಕಾಗಲ್ಲ ಯಾರು. ಹಾಗಾಗತ್ತೆ, ಅದನ್ನು ಹೇಳ್ತಾರೆ. ಈ ವಿಷಯದಲ್ಲಿ ವಿಳಂಬ ಮಾಡಬಾರ್ದು. ಯಾಕೆಂದರೆ ಮದುವೆ ಮುಂಜೆ ವಿಷಯಗಳಲ್ಲಿ ವಿಳಂಬ ಮಾಡಿಬಿಟ್ರೆ ಕಲ್ಲು ಹಾಕೋರು ಜಾಸ್ತಿ ಇರ್ತಾರೆ. ಅವ್ರ ವಿಷಯದಲ್ಲಿ ಕಲ್ಲು ಹಾಕೋರು ಯಾರು ಇಲ್ಲ. ಈಗಿನ ಮದುವೆ ವಿಷಯದಲ್ಲಿ ವಿಳಂಬ ಆಗಿಬಿಟ್ರೆ ಕಲ್ಲು ಹಾಕೋದಿರಲಿ, ಹುಡುಗಿನೇ ಓಡೋಗಿರ್ತಾಳೆ ಅಥವಾ ಹುಡುಗನೇ ಓಡೋಗ್ಬಿಟ್ಟಿರ್ತಾನೆ. ಹಾಗಾಗತ್ತೆ. ಅದಕ್ಕೋಸ್ಕರ ಶುಭದಲ್ಲಿ, ಶುಭ ಕಾರ್ಯಗಳಲ್ಲಿ, ಭಗವಂತನ ಕುರಿತು ಶುಭ ಕಾರ್ಯಗಳಲ್ಲಾಗಲಿ ವಿಳಂಬ ಮಾಡಬಾರ್ದು. ಏನೋ ಕೆಟ್ಟ ಯೋಚನೆಗಳು ಮನಸ್ಸಲ್ಲಿ ಬಂದರೆ ಅದನ್ನು ವಿಳಂಬ ಮಾಡಿ. ಯಾಕೆಂದರೆ ಮನಸ್ಸು ಬದಲಾವಣೆ ಆಗುವ ಸಂಭವ ಇರುತ್ತೆ. ಬೇಡ, ಅದು ಕೆಟ್ಟ ಕೆಲಸ ಮಾಡಬಾರ್ದು ಅನ್ನೋ ಸಂಭವ ಇರುತ್ತೆ. ಒಳ್ಳೆಯ ಕೆಲಸ ಬಂದಾಗ, ಈಗ ಬಂತು ಒಳ್ಳೆಯ ಕೆಲಸ, ಭಗವಂತನ ಪೂಜೆ ಈಗ ಮಾಡಬೇಕು ಅಂತ ಮನಸ್ಸು ಬಂತು ಅಂದರೆ ಈಗ ಮಾಡಿ. ಯಾಕೆಂದರೆ ನೆಕ್ಸ್ಟ್ ಮೂಮೆಂಟ್ನಲ್ಲಿ ಮನಸ್ಸು ಏನು ಬರುತ್ತೋ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ. ನೆಕ್ಸ್ಟ್ ಮೂಮೆಂಟ್ನಲ್ಲಿ ಏನು ಮಾಡಲಿಕ್ಕಾಗತ್ತೋ ಗೊತ್ತಿಲ್ಲ. ಹಾಗಿರಬೇಕಾದ್ರೆ ಒಳ್ಳೆಯ ಕೆಲಸವನ್ನು ಮುಂದೆ ಮಾಡಿ, ಕೆಟ್ಟ ಕೆಲಸವನ್ನು ಮುಂದೂಡಿ ಅಂತ. ನಾನು ಗಡ್ಡೆ ಗೆಣಸುಗಳನ್ನು ತಿಂದುಕೊಂಡು ತಪಸ್ವಿಗಳಾಗಿದ್ದರೂ ಈ ಪ್ರಭುವನ್ನು ನೋಡಲಿಕ್ಕೆ ಆಗ್ತಾ ಇಲ್ಲ ನಮಗೆ. ನಿಂದು ಎಂಥ ನೋಡು, ನೀನು ಶ್ರೀನಿವಾಸನ ನಿನ್ನ ಸಂಬಂಧದಿಂದ ನೋಡುವಂತಾಯಿತು. ನನ್ನ ಜನ್ಮದರ್ಜನದಲ್ಲಿಯೂ ಈ ಶುಭವಾದ ಸಹವಾಸವೇ ನನಗೆ ಉಂಟಾಗುತ್ತಿರಲಿ ಅಂತ ಶುಕಮುನಿಗಳು ಹೇಳ್ತಾರೆ ರಾಜನಿಗೆ. ಆವಾಗ ನೀವು ಅವರ ಜಾತಕವನ್ನು ನೋಡಿರಿ, ಎಲ್ಲವನ್ನು ನೋಡಿ ಪರಿಶೀಲಿಸಿ ಹೇಳಿ ಅಂತ ಬೃಹಸ್ಪತಿಗೆ ಹೇಳ್ತಾರೆ. ಗೋತ್ರಂ ಶ್ರೀ ವೆಂಕಟೇಶಸ್ಯ ತನ್ಮಾಮ ಚಕ್ವ ಭಾಮಿನಿ ನಕ್ಷತ್ರಂ ಚ ವರಾರೋಹೇ ಕಥ್ಯತಾಮಿತಿ ಚಾಬ್ರವೀತ್ ಸಾತಸ್ಯ ವಚನಂ ಶ್ರುತ್ವ ಕಿಂಚಿತ್ ಕೋಪಾನ್ವಿತಾಬ್ರೇತ್. ಬೃಹಸ್ಪತಿ ಬಕುಳಿಯನ್ನು ಕುರಿತು ಹೇಳ್ತಾನೆ. ಶ್ರೀನಿವಾಸನ ಗೋತ್ರ ಯಾವುದು, ನಕ್ಷತ್ರ ಯಾವುದು ಅಂತ ಕೇಳಿದಾಗ ಬಕುಲಾದೇವಿ ಹೇಳ್ತಾಳೆ. ಬಕುಲಾದೇವಿ ಅವನ ಗೋತ್ರವನ್ನೆಲ್ಲ ಹೇಳಿದಾಗ, ನಕ್ಷತ್ರಂ ಶ್ರವಣಂ ತಸ್ಯ ಗೋತ್ರಂ ವಾಶಿಷ್ಠ ಸಂಜ್ಞಕಂ ಊಚು ಪುರಾತನ ಮತ್ಸ್ಯಕುರ್ಮ ಕೃಷ್ಣಾದಿ ರೂಪಿಣ ಅಂತ ಹೇಳಿದಾಗ ಅವನು ಸಂತೋಷ ಆಗತ್ತೆ. ರಾಜ ಹೇಳ್ತಾನೆ, ನನ್ನ ಸೀತಾ ಸತ್ಯಾಭಾಮ ರೂಪಗಳಾದ ಪದ್ಮಾವತಿ ಅತ್ರಿ ಗೋತ್ರೋದ್ಭವಳು, ಅದನ್ನೆಲ್ಲ ಹೇಳಿದ್ದೆ, ವಿವರವನ್ನು ಹೇಳಿದ್ದೆ ನಿನ್ನೆ ಚಿಂತನೆಯಲ್ಲಿ. ಮೃಗಶಿರಾ ನಕ್ಷತ್ರದಲ್ಲಿ ಹುಟ್ಟಿದ್ದಾಳೆ. ಬಕುಳಿಯ ಮಾತನ್ನು ಕೇಳಿ ವಧೂವರರ ಸರಳಪಡಿಸಿ ಆನಂದದಿಂದ ಗುರುಗಳು ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ. ನಾಡಿಕೂಟಂ ವಿಶೇಷೇಣ ಸೂತ್ರಕೂಟಂ ವಿಶೇಷತಃ ಯೋನಿಕೂಟಂ ಚಾನುಕೂಲಂ ಗೃಹಾಶ್ಚ ಶುಭದರ್ಶನ. ಎಲ್ಲ ಕೂಟಗಳು ಕೂಡತ್ತೆ, ಮದುವೆ ಮಾಡಬಹುದು, ಕನ್ಯಾದಾನ ಮಾಡುವವನಾಗು. ಇವೆಲ್ಲವೂ ವಧೂವರರಿಗೆ ಬಹಳ ಚೆನ್ನಾಗಿ, ಅವರಿಗೆ ಚೆನ್ನಾಗಿ ಘಟಿಸಲಿಲ್ಲ ಅಂದರೆ ಇನ್ಯಾಗರಿಗೆ ಚೆನ್ನಾಗಿ ಘಟಿಸ್ಬೇಕು. ಅವರಿಗೆ ಜಾತಕ ನೋಡೋ ಅವಶ್ಯಕತೆಯೇ ಇಲ್ಲ, ಜಾತಕ ಇಲ್ಲೇ ಇಲ್ಲ ಅವರಿಗೆ. ಅಂಥವ್ರಿಗೆ ನೋಡು ಅವರ ಜಾತಕ ಚೆನ್ನಾಗಿದೆ ಅಂತ ಮಾಡ್ತಾರೆ. ಹೇಗೆ ನೋಡಬೇಕು, ಜನಗಳು ಹೇಗೆ ಮದುವೆಯನ್ನು ಮಾಡಬೇಕು ಅನ್ನೋದನ್ನು ಶ್ರೀನಿವಾಸ ತೋರಿಸ್ತಾ ಇದ್ದಾನೆ. ರಾಜನೇನು ಮಾಡ್ತಾನೆ, ಕನ್ಯಾದಾನಕ್ಕೆ ನಿರ್ಧರಿಸ್ತಾನೆ. ತೇ ಸರ್ವೇ ಬಂಧುವರ್ಗಾಶ್ಚ ರಾಜಾನಾಂ ಪ್ರತ್ಯಪೂಜಯಂ ಸಭಾಂ ಚಕಾರಯಾಮಾಸ ರತ್ನಸಿಂಹಾಸನೆ ಸ್ಥಿತಃ ಪದ್ಮಾವತಿಂ ಪ್ರದರ್ಶ್ಯಾಮಿ ಶ್ರೀನಿವಾಸಾಯ ಶಾನ್ಯಣಿ ಯೂಯಂ ಬಂಧುಗಣಾಶ್ಚತ್ರ ದಯಾಂ ಕುರುತ ಮಾಂ ಪ್ರತಿ. ಅವಾಗೆಲ್ಲ ಕುತ್ಕೊಂಡ್ಬಿಟ್ಟು, ನೋಡಿ ನಾವು ಹೀಗೆ ನಿಶ್ಚಯ ಮಾಡಿದ್ದೀವಿ, ನಿಮ್ಮ ಅನಿಸಿಕೆ ಏನು ಅಂತ ಎಲ್ಲ ಬಂಧುವರ್ಗದವರಿಗೆ ಕೇಳ್ತಾನೆ. ಮದುವೆ ಅನ್ನುವುದು ಬರೇ ಗಂಡು ಹೆಣ್ಣಿನ ಕಾರ್ಯ ಅಲ್ಲ. ಈಗೇನಾಗ್ಬಿಟ್ಟಿದೆ, ಅದು ದೇಹ ಸಂಬಂಧಕ್ಕೆ ನಿಂತುಬಿಟ್ಟಿದೆ ಅಷ್ಟೇ, ಬೇರೆ ಏನೂ ಇಲ್ಲ. ದೇಹ ಸಂಬಂಧಕ್ಕೆ ನಿಂತಿದೆ. ಯಾಕೆಂದರೆ ಒಂದು ಮದುವೆ ಆಗಬೇಕು ಅಂದರೆ ಈ ಕಡೆ ಕುಲ ಉದ್ಧಾರ ಆಗಬೇಕು, ಆ ಕಡೆ ಕುಲ ಉದ್ಧಾರ ಆಗಬೇಕು. ಬಂಧುಗಳ ಒಪ್ಪಿಗೆ ಬೇಕು, ತಂದೆ ತಾಯಿಗಳ ಒಪ್ಪಿಗೆ ಬೇಕು, ಅವೆಲ್ಲ ಬೇಕಾಗತ್ತೆ. ಅದಕ್ಕೆ ರಾಜ ಕೇಳ್ತಾನೆ. ಆಮೇಲೆ ಬೃಹಸ್ಪತ್ಯಾಚಾರ್ಯನ ಕಳಿಸ್ತಾನೆ. ವಿಲಿಖ್ಯ ಪತ್ರಿಕಾಂ ರಾಜಾನ್ ಶ್ರೀನಿವಾಸಾಯ ವಿಷ್ಣವೇ ವಿಪ್ರಂ ಪ್ರೇಷಯ ರಾಜೇಂದ್ರ ತಸ್ಯಾಗಮನ ಕಾರಣಾತ್. ರಾಜನು ಬೃಹಸ್ಪತಿಯನ್ನು ಹೇಳ್ತಾನೆ, ಲಗ್ನ ಪತ್ರಿಕೆಯನ್ನು ಬರೆದು ಕೊಟ್ಟು
ಲಗ್ನವನ್ನು ಸಮಾಚಾರವನ್ನು ತಿಳಿಸುವುದಕ್ಕೋಸ್ಕರ ಬ್ರಾಹ್ಮಣರನ್ನು ಕಳುಹಿಸು ಅಂತ ಕೇಳ್ತಾರೆ. ನಾವು ಹೇಗೆ ಬರಿಬೇಕಾಗತ್ತೆ ಗುರುಗಳೇ? ಕಿಂ ಲೇಖ್ಯಂ ಪ್ರಾಕೃತ ಇರ್ವಿದ್ವನ್ ಅಪ್ರಾಕೃತ ಶರೀರಿಣಃ ತಥಾಪಿ ಲೇಖನೀಯಂ ಯತ್ಯದ್ಬ್ರೂಹಿ ಗುರುಸತ್ತಮ. ಪಂಡಿತ ಶ್ರೇಷ್ಠರು ನೀವು, ನಾನು ಶ್ರೀನಿವಾಸನಿಗೆ ಪ್ರಾಕೃತ ದೇಹವುಳ್ಳ ನಾವು ಹೇಗೆ ಪತ್ರವನ್ನು ಬರಲಿಕ್ಕೆ ಸಾಧ್ಯ? ಹೇಗೆ ಬರೆಯುವುದೋ ನೀವೇ ಹೇಳಬೇಕು ಅಂತ ಹೇಳ್ತಾರೆ. ಆವಾಗ ಆಕಾಶರಾಜ ವಚನಂ ಶುತ್ವ ಗೀಷ್ಟತಿರಾದರಾತ್ ಲಗ್ನಪತ್ರಿಕೆಯಲ್ಲಿ ಬರೆಯಬೇಕಾದ ಅಂಶಗಳನ್ನು ಹೇಳ್ತಾರೆ. ಆಕಾಶರಾಜ ಅದನ್ನು ಹೀಗೆ ಬರೀತಾನೆ. ಅವರು ಹೇಗೆ ಹೇಳ್ತಾರೆ ಅನ್ನೋದನ್ನು ನೋಡಿ ಬಂತು. ಯಾಕೆಂದರೆ ಯಾರನ್ನು ಬೋಧಿಸಬೇಕಾದರೆ ಅವರ ವಿಶೇಷ ಗುಣಗಳನ್ನು ಮೊದಲು ಹೇಳಬೇಕು. ಅಪ್ರಾಕೃತಾಯ ನಿತ್ಯಾಯ ಸಚ್ಚಿದಾನಂದ ಮೂರ್ತಯೇ ಸ್ವತಂತ್ರಾಯ ದ್ವಿತಾಯಾಯ ಅನಂತರೂಪಾಯ ಶಾಂಗಣೆ ಭಕ್ತಪ್ರಿಯಾಯ ಭಕ್ತೈಕ ವೇದ್ಯೋಪಾದೇಯ ರೂಪಿಣಿ ದೇವಾದಿದೇವ ಪೂಜ್ಯಾಯ ಬ್ರಹ್ಮಪೂಜ್ಯಾಯ ವಿಷ್ಣವೇ ಶ್ರೀನಿವಾಸಾಯ ಕೃಷ್ಣಾಯ ವೆಂಕಟಾಚಲವಾಸಿನೇ. ಅಪ್ರಾಕೃತಾಯ ಅಪ್ರಾಕೃತ ಶರೀರದ ಉಳ್ಳವನು ನೀನು, ನಿತ್ಯವಾದವನು, ಸಚ್ಚಿದಾನಂದ ಮೂರ್ತಿ, ಸ್ವತಂತ್ರ ನೀನು, ಅನಂತ ರೂಪಗಳುಂಟು ನಿನಗೆ, ಭಕ್ತಪ್ರಿಯ ಭಕ್ತೈಕ ವೇದ್ಯೋಪಾದೇಯ ನೀನು, ದೇವತೆಗಳಿಂದ ಪೂಜಿತನಾಗಿದ್ದೀಯ, ಬ್ರಹ್ಮದೇವರಿಂದ ಕೂಡ ಆರಾಧಿತನಾಗಿದ್ದೀಯ, ಸಮಸ್ತ ವೇದ ಶಾಸ್ತ್ರಗಳ ಮುಖ್ಯಾರ್ಥ ನೀನು, ಅವುಗಳೂ ಕೂಡ ಪೂರ್ಣವಾಗಿ ತಿಳಿಯಲು ಅಸಾಧ್ಯವೆಂದು ಕೈಚೆಲ್ಲಿ ಕುಳಿತಿವೆ, ಅನಂತ ಕಲ್ಯಾಣ ಗುಣಗಳಿದ್ದಾವೆ, ಅಪ್ರತಿಹತ ಕಾರ್ಯಗಳನ್ನು ನೀ ವೆಂಕಟಾಚಲವಾಸ ಶ್ರೀನಿವಾಸನಿಗೆ ಲಕ್ಷ್ಮೀಪತಿಯಾದ ಶ್ರೀನಿವಾಸನಿಗೆ ಆಕಾಶ ರಾಜ ಮಾಡುವ ವಿಜ್ಞಾಪನೆಗಳು. ಈಗೆಲ್ಲ ಪತ್ರ ಬರೆಯೋದೆಲ್ಲ ಇಲ್ಲೇ ಇಲ್ಲ ಬಿಡಿ. ಈಗೆಲ್ಲ ಪತ್ರ ಬರೆಯದೇ ಹೋಗ್ಬಿಟ್ಟಿದೆ ಅಭ್ಯಾಸ. ಇಲ್ಲೇ ಇಲ್ಲ, ಬರೆಯೋದೇ ಇಲ್ಲ ಅಭ್ಯಾಸ. ಪತ್ರ ಬರೆಯೋದೆಲ್ಲಿದೆ ಅಭ್ಯಾಸ? ಪತ್ರ ಬರೀಬೇಕು ಅಂದರೆ ಮುಂಚೆ ಬರಿತಾ ಇದ್ವಿ ನಾವು ಸಣ್ಣವರಿದ್ದಾಗ. ಪೋಸ್ಟ್ ಕಾರ್ಡ್ಗಳಿರೋದು, ಈಗ ಪೋಸ್ಟ್ ಕಾರ್ಡ್ಗಳಿಗೆ ಬೆಳೆದೇ ಇಲ್ಲ, ಎಲ್ಲ ವಾಟ್ಸಾಪ್ಗಳಲ್ಲೇ ಬರೆಯೋದು. ಅದು ವಾಟ್ಸಾಪ್ಗಳದ್ದು ಸ್ಪೀಕರ್ ಹಾಕ್ಬಿಟ್ಟು ಮಾತಾಡ್ಬಿಡ್ತಾರೆ ಅಷ್ಟೇ, ಬರೆಯೋದು ಇಲ್ಲ ಅದನ್ನು. ಬರಿಬೇಕು. ಹೇಗೆ ಬರಿಬೇಕು? ಈಗ ಶ್ರೀನಿವಾಸ ನಿನಗೆ ನನ್ನ ಮಗಳನ್ನು ಕೊಡ್ತೀನಿ. ಯಾರಾದರೂ ದೊಡ್ಡವರಿಗೆ ಹೇಳಬೇಕು ಅಂತಂದರೆ ಅವರ ನಮಸ್ಕಾರ ಹೇಳಿ ಗೌರವದಿಂದ ಅವರಿಗೆ ಅವರ ಗುಣಗಳನ್ನು ಹೇಳಿಬಿಟ್ಟು ಒಂದೆರಡು ಮಾತುಗಳನ್ನು ಹೇಳಿಬಿಟ್ಟು ಹೇಳಬೇಕು. ಅದು ಬಿಟ್ಟು ಡೈರೆಕ್ಟ್ ವಿಷಯಕ್ಕೆ ಬಂದುಬಿಡ್ತೀನಿ ಅಂತಂದರೆ, ಈಗಿನವ್ರು ಬರ್ತಾರಲ್ಲ ಡೈರೆಕ್ಟ್ ವಿಷಯಗಳಿಗೆ, ಹಾಗೆ ಬರಬಾರ್ದು ಅಂತ ತೋರಿಸ್ತಾರೆ. ನಾನು ನಿನಗೆ ವಯಸ್ಸಿನಲ್ಲಿ ಜ್ಯೇಷ್ಠ, ಆಕಾಶರಾಜ ವಯಸ್ಸಿನಲ್ಲಿ ಶ್ರೀನಿವಾಸನಿಗಿಂತ ಜ್ಯೇಷ್ಠ, ಇಂತಹ ಗುಣ ಇದೆ ನಿನಗೆ ಜಗನ್ನಾಯಕ. ಆದರೂ ನಾನು ನಿನಗೆ ಆಶೀರ್ವಾದ ಮಾಡುವ ಯೋಗ್ಯನಲ್ಲ. ಆದರೂ ಕೂಡ ಬಂಧುತ್ವ, ಮುಂದೆ ನಿನಗೆ ಮಾವನಾಗುತ್ತೇನೆ. ಮಾವನು ಒಂದು ತರಹ ಅಳಿಯನಿಗೆ ಗುರುವಿನ ಸ್ಥಾನ. ಹಾಗಾಗಿ ಆ ಸ್ಥಾನದ ನಿಮಿತ್ತದಿಂದ ನಿನಗೆ ನಾನು ಆಶೀರ್ವಾದವನ್ನು ಮಾಡ್ತೇನೆ ಅಂತ ಇದು ತಿಳ್ಕೊಳ್ಬೇಕು. ನಾವೆಲ್ಲರೂ ಕ್ಷೇಮಿಗಳಾಗಿದ್ದೇವೆ. ನಿನ್ನ ಆಶ್ರಯವನ್ನು ಅಪೇಕ್ಷಿಸಿ ನಿನಗೆ ಬಯಸುತ್ತಿದ್ದೇವೆ. ನಿನ್ನ ಆಶ್ರಯ ಬೇಕು ನಮಗೆ, ಅಪೇಕ್ಷಿಸ್ತಾ ಇದ್ದೇವೆ, ನಿನಗೆ ಬರಿತಾ ಇದ್ದೇವೆ. ನಿನ್ನ ಅನುಗ್ರಹದಿಂದಲೇ ನಾರಾಯಣಪುರದಲ್ಲಿ ವಾಸ ಮಾಡ್ತಾ ಇದ್ದೇವೆ. ನಿನ್ನ ಅನುಗ್ರಹದಿಂದ ನಾವಿದ್ದೇವೆ. ನಿಮ್ಮ ಕ್ಷೇಮ ಪತ್ರವನ್ನು ಪತ್ರದ ಮೂಲಕ ತಿಳಿಸುವಂಥ ಯಾವತ್ತು ಬರೀತಾರೆ? ಚೈತ್ರ ಶುಕ್ಲ ತ್ರಯೋದಶಿ ದಿವಸ ಪತ್ರ ಬರೀತಾರೆ. ಲಗ್ನ ಪತ್ರ ಚೈತ್ರ ಶುಕ್ಲ ತ್ರಯೋದಶಿ ದಿವಸ ಬರೀತಾರೆ. ಚೈತ್ರ ಶುಕ್ಲ ತ್ರಯೋದಶ್ಯಾಮ್ಯೇತತ್ ಪತ್ರಂ ವಿಲಿಖ್ಯತೆ ಕನ್ಯಾಂ ಪದ್ಮಾವತೀಂ ತುಭ್ಯಂ ದಾಸ್ಯಾಮೀತಿ ಮತಿರ್ಮಮ. ನನ್ನ ಮಗಳಾದ ಪದ್ಮಾವತಿಯನ್ನೇ ಕೊಡಬೇಕೆಂದು ಯೋಚಿಸಿದ್ದೇನೆ, ನೀನು ದಯವಿಟ್ಟು ಒಪ್ಪಿಕೊಳ್ಳಬೇಕು ಅಂತ ಹೇಳಿಬಿಟ್ಟು ಕಳಿಸ್ತಾರೆ. ತಾಮಂಗೀಕರು ಗೋವಿಂದ ವಿವಾಹ ವಿಧಿಪೂರ್ವಕಂ ಶುಕೋ ವೇತ್ತಿ ಗುರುರ್ವೇತ್ತಿ ಹೃದಯಂ ಮಮ ಸರ್ವತಃ ಮಾ ಕುರುಷ್ವಾತ್ರ ಸಂದೇಹಂ ಕನ್ಯಾರ್ಥಂ ಪುರುಷೋತ್ತಮ ವೈಶಾಖ ಶುಕ್ಲ ದಶಮಿ ಭೃಗುವಾರೇ ಶುಭೇ ದಿನೇ ಬಂಧು ಬಿಸ್ಸಹ ಸಂಪ್ರಾಪ್ಯ ಮಾಮುದ್ಧತ್ಯ ಗುಣಸ್ಸಹ ಹರ್ಷೇಣ ಪಾಣಿಗ್ರಹಣಂ ಕರ್ತವ್ಯಂ ಮೇ ಮನೋಗತಂ. ದೇವತಾ ಸಾರ್ವಭೌಮನಾದ ಪರಮಾತ್ಮ ವೆಂಕಟನಾಥನೇ, ನಿನ್ನ ಮನೋಹರವಾದ ಚರಣ ಕಮಲಗಳ ದರ್ಶನಕ್ಕಾಗಿ ನಾವು ಕಾಯ್ತಾ ಇದ್ದೇವೆ. ನಾವೆಲ್ಲರೂ ಕುಶಲದಿಂದ ಇದ್ದೇವೆ ಅಂದರೆ ಹೇಗೆ ಮಾತನಾಡಬೇಕು ಅನ್ನೋದನ್ನು ತೋರಿಸ್ತಾರೆ. ಮುಂದೆ ಬ್ರಹ್ಮದೇವರು ತೋರಿಸ್ತಾರೆ. ಹೇಗೆ ತೋರಿಸ್ತಾನೆ ಆಕಾಶ ರಾಜ ಅಂದರೆ, ಯಾರಾದರೂ ನೀವು ಚೆನ್ನಾಗಿದ್ದೀರಾ ಅಂದರೆ ಭಗವಂತನ ದಯೆಯಿಂದ ಚೆನ್ನಾಗಿದ್ದೇನೆ ಅಂತ ಹೇಳಬೇಕು.
ಹ್ಞೂ ಚೆನ್ನಾಗಿದ್ದೀನಿ. ಹ್ಞೂ ಚೆನ್ನಾಗಿದ್ದೀನಿ ಅಂದ್ರೆ ಇಲ್ಲ ಅಂತಲೇ ಹೆಸರು. ಚೆನ್ನಾಗಿದ್ದೀನಿ ಅಂತೇಳಿ ಚೆನ್ನಾಗಿದ್ದೀನಿ ಅಂತ ಹೇಳೋದು ಭಗವಂತ ಒಬ್ಬನೇ. ಹ್ಞೂ ಅಂತ ಸೇರಿಸ್ಬಿಟ್ರೆ ಇದ್ದು ಇಲ್ದಂಗಿದ್ದೀನಿ ಅಂತ. ಹಾಗೆ ಈಗ ನಾವು ಚೆನ್ನಾಗಿದ್ದೀನಿ ಅಂತ ಹೇಳಬೇಕು ಅಂತಂದರೆ ಗುರು ಹಿರಿಯರ ಕೃಪಾ ಕಟಾಕ್ಷ, ಭಗವಂತನ ಕೃಪಾ ಕಟಾಕ್ಷದಿಂದ ಚೆನ್ನಾಗಿದ್ದೀನಿ ಅಂತ ಹೇಳಬೇಕು. ಆ ಶಿಷ್ಟಾಚಾರ ಇರಬೇಕು ಅಂತ ತೋರಿಸ್ತಾನೆ. ಪದ್ಮಾವತಿಯಾದ ನನ್ನ ಪುತ್ರಿ ಪದ್ಮಾವತಿಯನ್ನು ನಿಮಗೆ ವೈಶಾಖ ಮಾಸದ ಶುಕ್ಲ ಪಕ್ಷದ ದಶಮಿಯ ದಿವಸ ನಿನಗೆ ಪಾಣಿಗ್ರಹಣವನ್ನು ಮಾಡಿಕೊಡಲು ನಾನು ನಿಶ್ಚಯಿಸಿದ್ದೇನೆ. ಬಂಧು ಬಾಂಧವರು ದೇವತಾ ಸಮಾಜದೊಳಗೆ ನೀನು ಆಗಮಿಸಿ ಸಂತೋಷದಿಂದ ಪದ್ಮಾವತಿಯ ಪಾಣಿಗ್ರಹಣವನ್ನು ಮಾಡಿ ನಮ್ಮಲ್ಲೆಲ್ಲ ಉದ್ಧರಿಸಬೇಕು ಅಂತ ಕೇಳ್ತಾನೆ. ಶುಕಮುನಿಯನ್ನು ಈ ಪತ್ರವನ್ನು ಕೊಟ್ಟು ಭಗವಂತನ ಹತ್ರ ಕಳಿಸ್ತಾನೆ ರಾಜ. ಏಕೇನ ಪ್ರಕಾರೇಣ ತಸ್ಯ ಚಿತ್ತಂ ವಶಂಕುರು ಆಯುಧಂ ಸ್ವರ್ಣಲಕ್ಷಂ ವಾ ಕೋಟಿಂ ವಾರ್ಬುದಮೇವ ವಾ ದಾಸ್ಯಾಮಿ ದ್ರವ್ಯ ನಿಶ್ಚಯಂ ನಾತ್ರ ಕಾರ್ಯ ವಿಚಾರಣ. ಆವಾಗ ಒಂದು ಮಾತು ಹೇಳ್ತಾನೆ, ನೋಡು ಶುಕಮುನಿಗಳೇ, ತೊಗೊಂಡು ಹೋಗಿ ಭಗವಂತ ಏನಾದರೂ 10,000 ದುಡ್ಡು ಕೇಳ್ದ ಅಂದರೆ ಆಗಲ್ಲ ಅಂತ ಹೇಳಿಬಿಡ್ಬೇಡಿ, ಕೊಡಿ. ಭಗವಂತ ಇಲ್ಲ ನನಗೆ ವರದಕ್ಷಿಣೆ ಬೇಕು, ಲಕ್ಷ ಬೇಕು ಅಂದರೂ ಕೊಟ್ಟು ಬಿಡಿ, ಏನೆಲ್ಲ ಕೊಡಿ. ಭಗವಂತ ಇವ್ರ ಹತ್ರ ಯಾಕೆ ಕೇಳ್ತಾನೆ ವರದಕ್ಷಿಣೆ? ಅವನಿಗೆ ಕೊಟ್ಟಿರೋದು. ಅದೇ ಹೇಳೋದೇನಪ್ಪ ಅಂದರೆ ಯಾವುದೇ ಕಾರ್ಯವನ್ನು ಬರೀ ದುಡ್ಡಿನಿಂದ ಆಡೋದು, ದುಡ್ಡಿಗೋಸ್ಕರ ಜೀವನವನ್ನು ಹಾಳು ಮಾಡಬೇಡಿ ಅಂತ ಹೇಳೋದು. ಹಾಗೆ ಆಮೇಲೆ ಹೇಳ್ತಾನೆ, ಇದೆಲ್ಲ ಎಂತಹ ಅರ್ಬುದ ದ್ರವ್ಯ, ಇಡೀ ರಾಜ್ಯವನ್ನೇ ಅವನಿಗೆ ಕೊಟ್ಟು ಬಿಡ್ತೀನಿ, ಅವನದನ್ನೇ ನನ್ನ ಸರ್ವಸ್ವವನ್ನೇ ಅವನಿಗೆ ಅರ್ಪಿಸ್ತೇನೆ, ನನ್ನ ಮಗಳನ್ನು ಅದು ಮದುವೆ ಮಾಡಿಕೊಂಡು ಹೋಗಲಿ ಅಂತ. ಈಗ ಸರ್ವಸ್ವವನ್ನು ಅರ್ಪಿಸ್ತೇನೆ ಅಂತಂದರೆ ಮನೆ ಮಠ ಮಾರಿಸ್ಬಿಟ್ಟು ಅಳಿಯ ಕಳಿಸ್ಬಿಡ್ತಾನೆ. ಹಾಗಾಗತ್ತೆ. ಈಗಿನ ಶ್ರೀನಿವಾಸನಿಗೂ ಇಲ್ಲಿಗೂ ವ್ಯತ್ಯಾಸ ಭಾಳ ಇದೆ. ಆವಾಗ ಮಹಾರಾಜ ನಿನ್ನ ಇಷ್ಟದಂತೆ ಆಗಲಿ ಅಂತ ಹೇಳಿಬಿಟ್ಟು ಶುಕಮುನಿಗಳು ಹೋಗ್ತಾರೆ. ಶ್ರೀನಿವಾಸ ಕಾರ್ಯಮದೀಯಂ ವಿಪ್ರೇಂದ್ರ ಪಕ್ಷಂ ವಾ ಪಕ್ಷಮೇವ ವಾ. ಶ್ರೀನಿವಾಸ ದೂರದಲ್ಲಿ ಬರ್ತಿರೋ ಶುಕಮುನಿಗಳನ್ನು ನೋಡ್ತಾನೆ. ಅವನು ಯೋಚನೆ ಮಾಡ್ತಾನೆ, ಇಷ್ಟೊತ್ತಾಯಿತು ನನ್ನ ತಾಯಿ ಬಕುಳಾದೇವಿನ ಕಳಿಸಿದೆ, ಅವಳು ಇನ್ನೂ ಬಂದಿಲ್ವಲ್ಲ, ಏನು ಯೋಚನೆ, ಇವಳು ಎಲ್ಲೋ ಹೋದ್ಲು, ಅದಕ್ಕೆ ಇವ್ರು ಹೆಂಗಸ್ರನ್ನ ಕಳಿಸ್ಬಾರ್ದು, ಎಲ್ಲೋ ಮಾತಾಡ್ತಾ ಕೂತು ಬಿಟ್ಟಿರ್ತಾರೆ, ಏನೋ ಮಾಡಿರ್ತಾರೆ, ಮರಿತಾ ಇರ್ತಾರೆ, ಇವರು ಇನ್ನೂ ಬಂದಿಲ್ಲಲ್ಲ ನನ್ನ ತಾಯಿ, ಏನಾಯಿತು ಅಂತ ಅವನು ಕಾಯ್ತಾ ಇರುವ ಹಾಗೆ ವಿಂಗಡಣೆ ಮಾಡ್ತಾ ಇದ್ದಾನೆ. ಶುಕಾಚಾರ್ಯ ಏನು ಮಾಡ್ತಾರೆ, ತಲೆಯ ಮೇಲೆ ಕೈ ಜೋಡಿಸಿಕೊಂಡು ಮೈ ನಡುಗ್ತಾ ಇರ್ತಾರೆ ರೋಮಾಂಚನದಿಂದ. ಶುಕಾಚಾರ್ಯರಿಗೆ ತನ್ನ ಕಾರಿಸಿ ಸಂತೋಷ ಪಡ್ಕೊಂಡು ಬರ್ತಾರೆ. ಆವಾಗ ಬಂದಾಗ ಶುಕಮುನಿಗಳನ್ನು ನೋಡ್ತಾನೆ. ಶುಕಮುನಿಗಳನ್ನು ನೋಡಿ ಕೇಳ್ತಾನೆ, ಬ್ರಾಹ್ಮಣ ಶ್ರೇಷ್ಠರೇ, ನೀವು ಬಂದಿದ್ದು ಭಾಳ ಸಂತೋಷ ಆಯಿತು, ನನ್ನ ಕಾರ್ಯ ಹಣ್ಣು ಕಾಯೋ ಅಂತ ಕೇಳ್ತಾನೆ ಭಗವಂತ. ನನ್ನ ಕಾರ್ಯ ಹಣ್ಣಾಯಿತೋ ಕಾಯಿನೋ ಇನ್ನೂ ಅಂತ ಕೇಳ್ತಾನೆ. ಆವಾಗ ಶುಕಾಚಾರ್ಯ ಹೇಳ್ತಾರೆ, ಕಾರ್ಯಂ ತವ ಕೃಪಾ ಸಿಂಧೋ ಪಕ್ಷಮೇವನ ಸಂಶಯ ಪಕ್ವಮೇವನ ಸಂಶಯ ಶುಭಂ ವಾಕ್ಯಮಿತಿ ಶ್ರುತ್ವ ದಂಡವತ್ ಪ್ರಣಿಪತ್ಯ ಮಾಂ ಸಮಾಲಿಂಗ್ಯ ಶುಕಂ ಕೃಷ್ಣೋ ಭಕ್ತ್ಯಾ ಹರ್ಷವ ಸಂಗತಃ ಅಧಿಚಿತ್ರಚರಿತ್ರಾತ್ಮ ಶುಕಮಾಹ ಮಹೀಪತೆ. ಅವಾಗ ಹೇಳ್ತಾರೆ, ಭಗವಂತ ಏನು ನಟನೆ ಮಾಡ್ತೀಯ ನೀನು, ನಿನ್ನ ಕಾರ್ಯ ಎಂದಾದರೂ ಕಾಯಿ ಆಗಲಿಕ್ಕೆ ಸಾಧ್ಯನಾ? ಪಕ್ವವೇ ನಿನ್ನ ಕಾರ್ಯ ಪಕ್ವವಾಗಿದೆ, ಬಹಳ ಸಂತೋಷವಾಗಿದೆ ಅಂತ ಕೇಳಿ ಶ್ರೀನಿವಾಸ ಅವನಿಗೆ ದಂಡ ಪ್ರಣಾಮವನ್ನು ಮಾಡ್ತಾನೆ. ಅಂದರೆ ರುದ್ರನಲ್ಲಿ ರುದ್ರನಾಗಿ, ಶುಕಮುನಿಯಲ್ಲಿ ರುದ್ರನ ಅವತಾರನೇ, ಅವನಲ್ಲಿ ರುದ್ರನಾಗಿ ನಿಂತ ಭಗವಂತ ಇರ್ತಾನೆ. ಭಗವಂತ ಅವನಿಗೆ ನಮಸ್ಕಾರ ಮಾಡ್ತಾನೆ. ಭಕ್ತಿ ಸಂತೋಷದಿಂದ ಶುಕಮುನಿಗಳನ್ನು ಆಲಂಗಿಸಿಕೊಡ್ತಾನೆ. ಶ್ರೀನಿವಾಸ ಶುಕಮುನಿಯನ್ನು ಕೇಳ್ತಾನೆ, ವದಂತಿ ಲೋಕಾನ್ ನೃತಾನ್ ಸಹಸ್ರಾನ್ ವಿವಾಹ ಕಾಮಾನ್ ನರಜನ್ಮನೋಯೇ ತೇಯಾಂತಿ ಮದ್ದಾಮ ಕಿಮತ್ರ ವಾಚ್ಯಂ ಜಗತ್ ಕುಟುಂಬಸ್ಯ ವಿವಾಹ ಕಾಮ. ಅಲ್ಲ ಶುಕಾಚಾರ್ಯ, ಎಂತಹ ಒಳ್ಳೆ ಕೆಲಸ ಮಾಡಿಬಿಟ್ರಿ ನೀವು. ಜಗತ್ತಿನಲ್ಲಿ ಹೇಳ್ತಾರೆ, 1,000 ಸುಳ್ಳು ಹೇಳಿದರು ಒಂದು ಮದುವೆ ಮಾಡು, ಪರವಾಗಿಲ್ಲ, ಸುಳ್ಳು ಹೇಳಿದ ಪಾಪ ಬರಲ್ಲ ಅಂತ. ಅಂದರೆ ಒಂದು ಒಳ್ಳೆ ಬ್ರಾಹ್ಮಣನಿಗೆ ಮದುವೆ ಆಗತ್ತೆ ಅಂತಂದರೆ, ಒಳ್ಳೆಯ ಸಂಬಂಧ ಇದೆ ಅಂದರೆ ಒಂದು ಸುಳ್ಳು ಹೇಳಾದರೂ ಮದುವೆ ಮಾಡು ಅಂತ ಅರ್ಥ. ನನ್ನ ಹತ್ರ ಕೆಲಸ ಇದೆ ಅಂತ, ಮನೆ ಇಲ್ಲ ಮನೆ ಇದೆ ಅಂತ, ಮದುವೆ ಆಗಿದೆ ಮದುವೆ ಆಗಿಲ್ಲ ಅಂತ ಸುಳ್ಳು ಹೇಳಿ ಅಂತಲ್ಲ ಅವರು ಹೇಳಿರೋದು. ಸಜ್ಜನರಿಗೆ ಮದುವೆಯ ಸಂಬಂಧ ಕೂಡಿ ಬರಬೇಕಾದ್ರೆ ಒಂದು ಸಣ್ಣ ಸುಳ್ಳು ಹೇಳಿದರೂ ಪರವಾಗಿಲ್ಲ, ಆ ಪಾಪ ತಟ್ಟಲ್ಲ ಅನ್ನೋ ಮತ್ತಲ್ಲಿ ಹೇಳಿದ್ದಾರೆ. ಇದು ಗಾದೆ ಮಾತಾಗಿ ಉಳಿದು ಬಿಟ್ಟಿದೆ. ನಿನಗೆ ಎಷ್ಟು ಸಹಾಯ ಮಾಡಿದೆಯಪ್ಪ ನೀನು. ಹಿಂದೆ ಯಾರು ಮಾಡಿದ್ರು ಈ ಸಹಾಯನ?
ಹನುಮಂತ ದೇವರು ಸೀತಾದೇವಿಯ ಹತ್ರ ನನ್ನ ಉಂಗುರವನ್ನು ತೆಗೆದುಕೊಂಡು ಹೋಗಿ ಕೊಟ್ಟರು, ಆ ಸಹಾಯ ಮಾಡಿದರು. ನೀನು ಈಗ ಅವನಿಂದ ಪತ್ರವನ್ನು ತೆಗೆದುಕೊಂಡು ಬಂದಿದ್ದೀಯ, ಇಂತಹ ಸಹಾಯ ಮಾಡಿದ್ದೀಯ, ನಿನಗೆ ಮೋಕ್ಷ ಸಿದ್ಧ ಅಂತ ಹೇಳ್ಬಿಡ್ತಾರೆ. ರುದ್ರದೇವರಿಗೆ ಮೋಕ್ಷ ಬರೋದೇ ಇಲ್ಲ, ರುದ್ರದೇವರಿಗೆ ಬರೋದು ಶೇಷ ಆದಮೇಲೆ ಬರೋದು ಮೋಕ್ಷ. ಅಂದರೆ ಅಷ್ಟು ಆನಂದ ಆಲಂಗಿಸಿಕೊಳ್ತಾನೆ ಭಗವಂತ. ನರೋ ಬಿಭರ್ತಿ ಸ್ವಸುತಂ ಸ್ವಭಾರ್ಯಾಂ ಸ್ವಜನಂ ಗೃಹಂ ಬ್ರಹ್ಮಾಂಡಂ ಭುವನಂ ವಿದ್ವನ್ ಬ್ರಹ್ಮಾವೇ ನಾಭಿಸಂಭವ ಯಾ ಲಕ್ಷಿರ್ಮಮ ಕಲ್ಯಾಣಿ ಯೇ ಚ ಅನ್ಯೇ ಮಮ ಚೌರಸಾಹ ಚತುರ್ನವತಿ ಲಕ್ಷಾಣಿ ಜೀವಾಸ್ಸಂತಿ ಅಸಂಖ್ಯಕಾಹ ಏತೇಷಂ ರಕ್ಷಣೆ ಬದ್ಧದಿಚ್ಚೋಹಂ ಮುನಿಸತ್ತಮಃ. ಲೋಕದಲ್ಲಿ ಸಾಮಾನ್ಯ ಮಾನವರು ತಮ್ಮ ಪತ್ನಿ, ಪುತ್ರ, ಬಂಧುಗಳು, ತಮ್ಮ ಮನೆಯನ್ನು ರಕ್ಷಿಸುವ ಹೊಣೆಯನ್ನು ಮಾತ್ರ ಹೊರಟಿರ್ತಾರೆ ಸಾಮಾನ್ಯ ಮನುಷ್ಯರು. ನನಗೆ ವಿಶ್ವವೇ ಕುಟುಂಬ, ಬ್ರಹ್ಮಾಂಡನೇ ಮನೆ, ಬ್ರಹ್ಮದೇವನೇ ನಾಭಿಯಲ್ಲಿ ಹುಟ್ಟಿದ ಬ್ರಹ್ಮದೇವನೇ ಜ್ಯೇಷ್ಠ ಪುತ್ರ, ಸಂಪದ ಅಭಿಮಾನಿಯಾದ ಲಕ್ಷ್ಮೀದೇವಿಯೇ ನನ್ನ ಪತ್ನಿ. ಇವರನ್ನೆಲ್ಲ ನಾನು ಕಾಯಬೇಕಲ್ಲೋ, ಆಶ್ರಯಿಸಿದ್ದಾರೆ. ಇವರ ರಕ್ಷಣೆಯಲ್ಲಿ ಬದ್ಧ ದೀಕ್ಷೆ ಉಳ್ಳವನಾಗಿದ್ದೇನೆ. ಆದರೂ ನನ್ನ ಶರೀರ ಆಲಂಗನವನ್ನು ನೀಡ್ತೇನೆ ಅಂತ ಅವನಿಗೆ ಶರೀರಾಂಗನವನ್ನು ನೀಡ್ತಾನೆ. ಶುಕಮುನಿಯನ್ನು ಬಿಗಿದು ಒಪ್ಪಿಕೊಳ್ತಾನೆ. ಶುಕಮುನಿ, ನಿನ್ನ ಪುಣ್ಯಕ್ಕೆ ಎಣೆ ಇಲ್ಲಪ್ಪ, ನಿನ್ನ ಈ ಅಂಗಸಂಗ ನಿನಗೆ ಲಭಿಸ್ತೆ ಅಂದರೆ ನೀನು ಮಾಡಿರುವ ಪುಣ್ಯದ ಫಲ ಎಂದು ತಿಳಿ ಅಂತ ಹೇಳ್ತಾನೆ. ಆಮೇಲೆ ಶುಕರು ಹೇಳ್ತಾರೆ, ಆಕಾಶರಾಜ ಪಡೆದ ಲಗ್ನ ಪತ್ರಿಕೆಯನ್ನು ಮೊದಲೇ ಈ ಪತ್ರಿಕೆ ವಿಷಯವನ್ನು ಹೇಳಿರುತ್ತೇನೆ ಎಂದು ಹೇಳ್ತಾ ಪತ್ರಿಕೆಯನ್ನು ಅರ್ಪಿಸ್ತಾರೆ. ಲಕ್ಷ್ಮೀಪತಿಯ ಆ ಲಗ್ನ ಪತ್ರಿಕೆಯನ್ನು ಶಿರಸಾಧಾರಣ ಮಾಡಿ, ತಲೆ ಮೇಲೆ ಧಾರಣ ಮಾಡಿ ನೋಡ್ತಾನೆ. ಹೇಳ್ತಾನೆ ಶ್ರೀನಿವಾಸ ವಚ ಕುಶಲೀ ವರ್ತತೆ ರಾಜ ಭಾರ್ಯಾ ತಸ್ಯ ಪತಿವ್ರತ ಭ್ರಾತಾ ತಸ್ಯ ಮಹಾಭಾಗ ಪುತ್ರಸ್ತಸ್ಯ ವಿಷಾಂಪತೆ. ಆಕಾಶರಾಜ ಕ್ಷೇಮ ಆಗಿದ್ದಾನೆಯೇ? ಆಕಾಶರಾಜನ ಹೆಂಡತಿ ಧರಣಿದೇವಿ ಕ್ಷೇಮ ಆಗಿದ್ದಾಳೆಯೇ? ಆತನ ತಮ್ಮ ತೋಂಡಮಾನ ರಾಜ ಕ್ಷೇಮವಾಗಿದ್ದಾನೆ? ಪ್ರಜೆಗಳು ಆತನಿಗೆ ಮಗನಾದ ವಸುದೇವನೂ ಕುಶಲವಾಗಿ ಇದ್ದಾನೆ ಅಂತ ಎಲ್ಲರನ್ನೂ ವಿಚಾರಿಸ್ತಾನೆ. ಈಗ ನಮ್ಮವ್ರಿಗೆಲ್ಲ ಆ ವಿಷಯ ಇಲ್ಲೇ ಇಲ್ಲ, ವಿಚಾರಿಸೋ ವಿಷಯಗಳೇ ಇಲ್ಲ. ಮನೆಗೆ ಬಂದರೆ ವಿಚಾರಿಸಲ್ಲ, ಇನ್ನು ಪತ್ರ ಬರೋದು ವಿಚಾರಿಸ್ತಾರೆ. ಮನೆಗೆ ಬಂದರೆ ಒಬ್ಬರು ಮೊಬೈಲ್ ಇಟ್ಕೊಂಡಿರ್ತಾರೆ, ಒಬ್ಬರು ಟಿ ವಿ ನೋಡ್ತಾ ಇರ್ತಾರೆ. ಬಂದ್ರೆ ಅಲ್ಲೇ ಕೂತ್ಕೊಳ್ತಾರೆ. ಅವರಿಗೆ ಬೇಜಾರಾಗಿ ಅವ್ರು ಎದ್ದು ಹೋದರೂ ಇವ್ರು ಕೇಳಲ್ಲ, ಅಷ್ಟೇ. ಆಮೇಲೆ ಶ್ರೀನಿವಾಸ ಆ ಪತ್ರಿಕೆ ನೋಡಿ ಹೇಳ್ತಾನೆ, ನಿಮ್ಮ ಮಾಡಿದಂತೆ ಆಕಾಶರಾಜನ ಮನಸ್ಸಿಗೆ ಒಪ್ಪುವಂಥ ಪತ್ರವನ್ನು ಅವನಿಗೆ ಬರೀತೇನೆ ಅಂತ ಹೇಳಿ ಬರೀತಾನೆ. ರಾಜಾದಿರಾಜ ಪೂಜ್ಯಾಯ ಸುಧರ್ಮತನಯಾಯ ಚ ನಮೋ ನಮೋತಿ ಭಕ್ತೈವ ಕುತ್ವೇಯಂ ಪ್ರತಿಕಾದುನಃ ಲಿಖ್ಯತೆ ಶ್ರೀನಿವಾಸೇನ ಶುಭವಿಜ್ಞಪ್ತಿ ಗರ್ಭಿಣಿ. ರಾಜಾದಿರಾಜನಾದ ಆಕಾಶರಾಜನೇ, ಪೂಜಿತ ಪಾದನ ಸುಧರ್ಮನ ಪುತ್ರ ಆಕಾಶರಾಜ, ಆಕಾಶರಾಜನ ಬಾಲಕನಾದ ಶ್ರೀನಿವಾಸ ಅತಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಮಾಡ್ತೇನೆ ಅಂತ ಹೇಳಿಬಿಟ್ಟು ವಿವಾಹ ಒಪ್ಪಿಗೆ ಸೂಚಿಸುವ ಈ ಶುಭಲಗ್ನ ಪತ್ರಿಕೆಯನ್ನು ಬರಿತಾ ಇದ್ದೇನೆ ಅಂತ. ಇದನ್ನೆಲ್ಲ ಬರೆಯೋದು ಚೈತ್ರ ಶುದ್ಧ ತ್ರಯೋದಶಿ ದಿವಸ. ನೀನು ಬರೆದು ಕಳಿಸಿದ ಪತ್ರ ಓದಿ ಬಹಳ ಆನಂದ ಆಯಿತು. ವೈಶಾಖ ಶುಕ್ಲ ದಶಮಿ ದಿನದಂದು ಕಲ್ಯಾಣ ಮಹೋತ್ಸವದಲ್ಲಿ ನಾವು ಬಂಧುಗಳೆಲ್ಲ ಆಗಮಿಸಿ ನಿನ್ನ ಪುತ್ರಿ ಪದ್ಮಾವತಿಯನ್ನು ವಿವಾಹ ಮಾಡಿಕೊಳ್ತೇವೆ, ಇದು ಸತ್ಯ ಅಂತ ಭಗವಂತ ಪತ್ರ ಬರೀತಾನೆ. ಸಮುದ್ರ ರಾಜ ತನ್ನ ಕನ್ಯೆಯಾದ ಲಕ್ಷ್ಮೀದೇವಿಯನ್ನು ಹೇಗೆ ನನಗೆ ಕೊಟ್ಟು ಮದುವೆ ಮಾಡಿ ಕೃತಾರ್ಥನಾದನೋ ನೀನು ಹಾಗೆ ಕೃತಾರ್ಥನಾಗ್ತೀಯಾ ಅಂತ ಹೇಳ್ತಾನೆ. ಆಮೇಲೆ ನ ಕುಲಂ ನ ಚ ಗೋತ್ರಂ ತೇನ ಜನ್ಮ ಮರಣೇ ಹರೇ ನ ಜರಾನ ಮೃದಿಶ್ಚನ ಶಾ ಸ್ಥಾನಂ ಚ ತಾವೃಯ. ಶುಕಮುನಿ ಕುಲಗೋತ್ರಗಳನ್ನು, ಇರುವ ಸ್ಥಳವನ್ನು, ಮನೆಯನ್ನು, ಹೆಸರನ್ನು ತಿಳಿದೇ ಇಲ್ಲ. ರಾಜಪತ್ರಿಯಾದ ಕನ್ಯೆಯನ್ನು ನನಗೆ ಹೇಗೆ ಕೊಡ್ತಾನೆ ಅಂತ ಶುಕಮುನಿಯನ್ನು ಕೇಳ್ತಾನೆ ಶ್ರೀನಿವಾಸ. ಆವಾಗ ಶುಕಮುನಿಗಳು ಹೇಳ್ತಾರೆ, ಎಲ್ಲ ನಿನ್ನ ವಿಡಂಬನೆಯಪ್ಪ, ನಿನ್ನ ನಾಟಕ ನಿಂದು. ಜಗತ್ಪತಿಯಾದ ನೀನು ಲೋಕಪ್ರಸಿದ್ಧ, ನಿನ್ನ ಕುಲಗೋತ್ರಾದಿ ವಿಚಾರ ತಿಳಿಬೇಕಾಗಿಲ್ಲ, ನೀನು ಎಲ್ಲರಿಗೂ ಗೊತ್ತಿದೆ. ಆದರೂ ಆಕಾಶರಾಜ ನನ್ನ ಮಾತಿನಿಂದ ನಿನಗೆ ಮಗಳನ್ನು ಕೊಡ್ತಾ ಇದ್ದಾನೆ. ಅವರನ್ನು ನಿಮಿತ್ತ ಮಾಡಿಕೊಂಡು ಶುಕ ಮಹರ್ಷಿಗೆ ಆ ಫಲವನ್ನು ಕೊಡಬೇಕು ಅಂತ ಶುಕ ಮಹರ್ಷಿಯನ್ನು ನಿಮಿತ್ತ ಮಾಡಿಕೊಂಡು ಭಗವಂತ ಆ ಕಾರ್ಯವನ್ನು ಮಾಡಿಸಿದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು. ಅಷ್ಟೊತ್ತಿಗೆ ಅವರೆಲ್ಲ ಮಾತಾಡ್ತಾ ಇರ್ತಾರೆ. ಅವನು ಬೇಗ ಹೋಗು, ಶ್ರೀನಿವಾಸನಂತ ಬಿಟ್ಟು ಶುಕ ಹೋಗ್ತಾನೆ. ಅವನು ಹೋಗುತ್ತಾನೆ. ಹೋದ ತಕ್ಷಣವೇ ಬಕುಳಾದೇವಿ ಅವನ ಹತ್ರ ಬರ್ತಾಳೆ, ಶ್ರೀನಿವಾಸನ ಹತ್ರ ಬರ್ತಾಳೆ.
ಶ್ರೀನಿವಾಸ ಕೇಳ್ತಾನೆ, ಅಂಬ ಕಾಲ ವಿಲಂಬಸ್ತೆ ಕಿಮರ್ಥಂ ಕಮಲಾನನೆ ಕಾತತ್ರ ವಾರ್ತಾ ನಗರೇ ತನ್ಮಾವ ಶಿಕ್ಷಭಾಮಿನಿ. ಯಾಕಮ್ಮ ಇಷ್ಟು ಬಹಳ ತಡವಾಗಿ ಬಂದುಬಿಟ್ಯಾ, ಇಷ್ಟು ವಿಲಂಬವಾಗಿ ಬರಲು ಕಾರಣ ಏನು? ಮತ್ತೆ ಕೇಳ್ತಾನೆ, ಆಕಾಶರಾಜನ ಪಟ್ಟಣಕ್ಕೆ ಹೋದ ಕಾರ್ಯ ಹಣ್ಣೋ ಕಾಯೋ? ಅವಳು ಅದೇ ಕೇಳಿದವನು. ಇಲ್ಲಿ ಕೇಳಿಬಿಟ್ಟಿದ್ದಾನೆ, ಆನ್ಸರ್ ಸಿಕ್ಬಿಟ್ಟಿದೆ ಅವನಿಗೆ. ಅಲ್ಲೂ ತಾಯಿಯನ್ನು ಕೇಳ್ತಾ ಇದ್ದಾನೆ, ಬಕುಲಾದೇವಿಗೆ ನೀನು ಹೋಗಿದ ಕಾರ್ಯ ಹಣ್ಣೋ ಕಾಯೋ? ಬಕುಲಾದೇವಿ ಹೇಳ್ತಾಳೆ, ನೋಡಪ್ಪ, ಇದರಲ್ಲಿ ಪುರುಷರ ಪ್ರಯತ್ನ ಏನೂ ಇಲ್ಲ. ನಿನಗೆ ಕನ್ಯೆಯ ಘಟನೆ ಮಾಡಿದ್ದಾಯಿತು, ದೇವರ ಸಹಾಯವೇ ಉತ್ತಮ ಆಯಿತು. ಇವನೇ ಹೋಗುವಂದು ಅಲ್ಲ ಮುಂಚೆ ಮಾಡಿದ್ದು. ಅದನ್ನು ಅವಳು ಹೇಳ್ತಾಳೆ, ದೇವರ ಸಹಾಯವೇ ಆಯಿತು. ದೈವ ಹೇಳ್ತಾಳೆ ಅವಳು, ನರನಾರಾಯಣ ಆಶ್ರಮದಿಂದ ಧರ್ಮಾದೇವಿ ಎಂಬ ಒಬ್ಬ ಕೊರವಂಜಿ ನಾನು ಬರೋಕ್ಕಿಂತ ಮುಂಚೆ ಅಲ್ಲಿ ಬಂದುಬಿಟ್ಟಿದ್ಲು, ಅರಮನೆ ಬಂದಿದ್ಲು. ಅವಳು ಎಲ್ಲ ಅವ್ರಿಗೆ ಹೇಳಿಬಿಟ್ಟಿದ್ದಾಳೆ, ಎಲ್ಲ ಸುಗಮವಾಗೋಯಿತು. ಆ ಹುಡುಗಿಯು ನಿನ್ನನ್ನು ಬಿಟ್ಟು ಪ್ರಾಕೃತ ಪುರುಷನನ್ನು ಯಾರನ್ನೂ ಅಪೇಕ್ಷೆ ಪಡಲ್ಲ. ಲಕ್ಷ್ಮೀದೇವಿ ಹೇಗೆ ಪ್ರಾಕೃತ ಪುರುಷನನ್ನು ಅಪೇಕ್ಷೆ ಪಡ್ತಾಳೆ? ನಿನಗೆ ಕೊಡುವುದಾಗಿ ಆಕಾಶರಾಜ ಒಪ್ಪಿಕೊಂಡನು. ಅವನು ಹೇಳ್ತಾನೆ, ವೆಂಕಟ ಪರ್ವತದಲ್ಲಿರುವ ದೇವನಿಗೆ ಕೊಡ್ತೇನೆ ಅನ್ನುವಲ್ಲಿಗೆ ನವಮೋಧ್ಯಾಯ ಮುಗಿಯುತ್ತೆ. ದಶಮೋಧ್ಯಾಯದಲ್ಲಿ ತಾಯಿಯ ಮಾತನ್ನು ಕೇಳಿ ಹೇಳ್ತಾನೆ, ಶ್ರೀಹರಿ ಹೇಳ್ತಾನೆ, ಆಕೆಯನ್ನು ಪೂರ್ತಿ ಹೇಳ್ತಾನೆ, ಮಹೋತ್ಸವಂ ವಿಧಾತುಂ ಹಿ ಮಮ ಬುದ್ಧಿರ್ನ ಜಾಯತೆ ಅಬಂಧೋರ್ಬಂಧುಯುಕ್ತಸ್ಯ ಸಂಬಂಧೋ ನ ಪ್ರಶಸ್ಯಸೇ. ಹೇಳ್ತಾನೆ ಭಗವಂತ, ಅಮ್ಮ ನೀನೇನೋ ಕಾರ್ಯ ಮಾಡ್ಕೊಂಡು ಬಂದೆಮ್ಮ, ನನಗೆ ಈ ಮದುವೆ ಇಷ್ಟ ಇಲ್ಲ. ಬಕುಲಾದೇವಿ ಹೇಳ್ತಾರೆ, ಇದೇನಪ್ಪ ನೀನು ಕುದುರೆ ಹತ್ತಿ ಕಳಿಸ್ದೆ, ಇಷ್ಟು ಆಯಾಸ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಬಂದೆ, ಈಗೆಲ್ಲ ಮಾಡ್ಕೊಂಡು ಬಂದು ದಶಮಿ ದಿವಸ ಮದುವೆ ಮಾಡ್ತೀನಿ ಅಂತ ಪತ್ರಿಕೆ ಅವನು ಹೇಳಿದಾನೆ ಅಂತಂದರೂ ಕೂಡ ನೀನೀಗ ನನಗೆ ಮದುವೆ ಇಷ್ಟ ಇಲ್ಲ ಅಂದರೆ ನಾನೇನು ಮಾಡಲಿ? ಯಾಕೆ ಇಷ್ಟ ಇಲ್ಲ ನಿನಗೆ? ಯಾಕೆ ಇಷ್ಟ ಇಲ್ಲ ಅಂತ ಕೇಳ್ತಾಳೆ. ಅವಾಗ ಹೇಳ್ತಾನೆ, ಯಯೋರೇವ ಸಮಂ ವಿತ್ತಂ ಯಯೋರೇವ ಸಮನ್ವಯ ತಯೋರ್ವಿವಾಹೋ ಮೈತ್ರೀ ಚ ನ ಉತ್ತಮ ಅಧಮಯೋರಪಿ. ನೋಡಮ್ಮ, ಯಾರಿಗೆ ಐಶ್ವರ್ಯ ಸಮನಾಗಿದೆಯೋ, ಯಾರಿಗೆ ಬಂಧುಗಳು ಸಮನಾಗಿದ್ದಾರೋ ಅವರ ಹತ್ರ ಸಂಬಂಧ ಬೆಳೆಸಬೇಕು. ಒಬ್ಬರು ತೀರಾ ಬಡವರಾಗಿದ್ದು ಒಬ್ಬರು ತೀರಾ ಐಶ್ವರ್ಯರಾಗಿದ್ದು ಸಂಬಂಧ ಬೆಳೆಸಿದರೆ ಗೌರವಗಳು ಸಿಗಲ್ಲ. ಒಬ್ಬನು ಆ ಗೆಳೆತನವೂ ಅದರಲ್ಲಿ ಸಮಾನ ಮನಸ್ಕರಲ್ಲಿಯೇ ಆಗಬೇಕು, ಹಾಗಾಗಬೇಕು. ಆದರೆ ಏನಪ್ಪ ನಿನಗೇನಾಯಿತು? ಮದುವೆಯೂ ಸಮಾನ ವಯಸ್ಕರ ಸಮಾನದ ಜೊತೆಗೆ ಆಗಬೇಕು, ಜಗಳವೂ ಸಮಾನರ ಜೊತೆಗೆ ಆಗಬೇಕು ಅಂತ. ನಾವು ಏನೋ ಒಬ್ಬನು ಬಲಿಷ್ಠ ಇರ್ತಾನೆ, ಆ ಬಲಿಷ್ಠನ ಜೊತೆಗೆ ಒಬ್ಬನು ಹೋಗ್ಬಿಟ್ಟು ಏನು ಶಕ್ತಿ ಇಲ್ದಾನು ಹೋಗಿ ಜಗಳ ಆಡಿದರೆ ಅದಾಗತ್ತಾ? ಸಮಾನರ ಜೊತೆಗೆ ಆಗಬೇಕು. ಇದು ಯುಕ್ತ. ನನಗೆ ಮದುವೆ ಇಷ್ಟ ಇಲ್ಲ. ಯಾಕಪ್ಪ ನಿಂದು ಏನಾಯಿತು ಅಂತ ಕೇಳಿದ. ನೋಡು, ರಾಜನಿಗೆ ಬಹಳ ಬಂಧುಗಳಿದ್ದಾರೆ. ಎಷ್ಟು ಜನ ಬಂಧುಗಳಿದ್ದಾರೆ ರಾಜರಿಗೆ. ನನಗೆ ಯಾರಮ್ಮ? ನಾನು ನೀನು ಇಬ್ಬರೇ. ಗಂಡಿನ ಕಡೆ ಬೀಗರು ಯಾರು ಅಂದರೆ ಇಬ್ಬರೇನೆ. ಹೆಣ್ಣಿನ ಕಡೆ ಬೀಗರು ಅಂದರೆ ಎಲ್ಲ ಫುಲ್ ಬಂದುಬಿಡ್ತಾರೆ ಅಲ್ವಮ್ಮ. ಗಂಡಿನ ಕಡೆ ಬೀಗರು ಯಾರು ಅಂದರೆ ನಾನು ನೀನು ಕಳಸಗತ್ತಿ ಕೂಡ ನಮಗೆ ಗತಿ ಇಲ್ಲ. ಹಿಂಗೆ ನಾವಿಬ್ಬರೇ ಬರ್ತೀವಿ ಅಂತಂದರೆ ಮದುವೆ ಹೇಗೆ ಮಾಡಬೇಕು? ಮದುವೆ ಹೇಗೆ ಆಗತ್ತೆ? ಇದು ಸಾಧ್ಯ ಇಲ್ಲಮ್ಮ, ನಾನು ಮದುವೆ ಆಗೋದಿಲ್ಲ. ನೀನು ದಯವಿಟ್ಟು ಆಕಾಶರಾಜನಿಗೆ ಹೇಳಿಬಿಡು, ಶ್ರೀನಿವಾಸ ಒಪ್ಪಿದ್ದೀನಿ ಅಂತ ಪತ್ರ ಬರೆದು ಸುಖಮೋಷಿಗಳು ಕಳಿಸ್ಬಿಟ್ಟಿದ್ದಾನೆ. ಇಲ್ಲಿ ವಿಡಂಬನೆ ಮಾಡ್ತಾನೆ ಶ್ರೀನಿವಾಸ. ನನಗೆ ಒಪ್ಪಿಗೆ ಇಲ್ಲಮ್ಮ, ಸಮಾನ ಅಂತಸ್ತಿರುವವರ ಜೊತೆಗೆ ಮದುವೆ ಆಗಬೇಕು. ಸಮಾನ ಅಂತಸ್ತು ಇಲ್ಲ, ಸಮಾನ ಬಂಧತ್ವ ಇಲ್ಲ. ಅವನು ಮಹಾರಾಜ ಇದ್ದಾನೆ, ಅವನಿಗೆ ಎಷ್ಟು ಬಂಧುಗಳಿದ್ದಾರೆ. ನನಗೆ ನೀನು ನಾನು ಇಬ್ಬರು ಬಿಟ್ಬಿಟ್ರೆ ಕಳಸಿಗಿತ್ತೀನೂ ಇಲ್ಲ, ಯಾರೂ ಇಲ್ಲ. ಗಂಡಿನ ಕಡೆ ಇಬ್ಬರೇ ಅಂತಂದರೆ, ಹೆಣ್ಣಿನ ಕಡೆ ಅಷ್ಟು ಜನ ಅಂದರೆ ನಮಗೇನು ಮರ್ಯಾದೆ ಕೊಡ್ತಾರಮ್ಮ? ಅದೆಲ್ಲ ಆಗಲ್ಲ, ಹೇಳಿಬಿಡು ಅಂತ ಹೇಳ್ತಾನೆ. ಬಕುಳಾದೇವಿ ಹೇಳ್ತಾಳೆ, ತಾದೃಶ ಪುರುಷೋ ಲೋಕೆ ನಾ ಅಸತ್ಯಂ ವದತಿ ಕ್ವಚಿತ್ ಸತ್ಯಮೇವ ಪ್ರಶಸ್ಯಂತಿ ಮುನಯೋ ವೀತಕಲ್ಮಷ. ಭಗವಂತ ಅವಳು ಹೇಳ್ತಾಳೆ, ನೀನು ಸುಳ್ಳು ಹೇಳೋವನಲ್ಲ, ನಿನಗೆ ಬಂಧುಗಳಿಲ್ಲ, ಸಂಸಾರ ಬಂಧನ ನಿನಗಿಲ್ಲ. ಬಂಧುಗಳಿದ್ದರೆ ಸಂಸಾರ ಬಂಧನ ಉಂಟು. ತಂದೆ ತಾಯಿ ನಿನಗಿಲ್ಲ, ಯಾರಿಂದ ನಿನಗೇನಾಗಬೇಕಾಗಿಲ್ಲ. ನೀನು ಸರ್ವತಂತ್ರ ಸ್ವತಂತ್ರ. ಅವನಿಗೆ ಬಂಧುಗಳಿದ್ದಾರೆ ಆಕಾಶರಾಜನಿಗೆ. ಏಕೆ ಅಂದರೆ ಅವನ ಸಂಸಾರದಿಂದ ಬಂಧಿತ. ನಿನಗೆ ಯಾವ ಬಂದಿದೆ? ನೀನು ಸರಿಯಾಗಿ ಹೇಳ್ತಾ ಇದೀಯಾ ಅಂತಾಳೆ ಅವಳು ಬಕುಳಾದೇವಿ. ಇಷ್ಟೆಲ್ಲ ಮಾಡಿದರೂ ಕೂಡ ನೋಡು, ಶುಕಮುನಿ ಇದ್ದಾರಲ್ಲ, ಭಾಳ ಸಹಾಯ ಮಾಡಿದಾರಪ್ಪ ನೀನು ಮದುವೆ ಆಗಲಿಕ್ಕೆ. ಶುಕಮುನಿಗಳು ಎಷ್ಟು ಪ್ರಯತ್ನ ಮಾಡಿ, ಅವ್ರಿಗೋಸ್ಕರನಾದರೂ ನೀನು ಮದುವೆ ಆಗು, ಅವ್ರಿಗೋಸ್ಕರನಾದರೂ ನೀನು ಮದುವೆ ಆಗು ಅಂತಂತಾಳೆ ಬಕುಳಾದೇವಿ. ಆವಾಗ
ಹೇಳ್ತಾಳವಳು, ಸ್ಮರಬಂಧೂನ್ ಸುರಾನ್ ಸರ್ವಾನ್ ಬ್ರಹ್ಮರುದ್ರ ಪುರೋಗಮಾಂ ಪುತ್ರಾನ್ ಪೌತ್ರಾನ್ ತಥಾ ಭ್ರಾತೃನ್ ಸುಷ್ಣಾಶ್ಚ ಪುರುಷೋತ್ತಮ. ಅಲ್ಲ, ಬಂಧುಗಳಿಲ್ಲ ಅಂತೀರಲ್ಲ, ಇದೇ ಬ್ರಹ್ಮಾಂಡದಲ್ಲಿರೋರೇ ನಿನ್ನ ಬಂಧುಗಳು. ಚತುರ್ಮುಖ ಬ್ರಹ್ಮ ಮಗ, ಗರುಡ ಶೇಷ ರುದ್ರ ಮೊಮ್ಮಕ್ಕಳುಗಳು, ಸರಸ್ವತಿ ಭಾರತಿ ಸೊಸೆಯರು, ದೇವ ಯಕ್ಷ ಕಿನ್ನರರು ಸೇವಕರು, ಇಡೀ ಸಂಬಂಧ ಇದೆ. ಫಸ್ಟು ನೀನು ಕೂತ್ಕೊಂಡು ಎಲ್ಲರಿಗೂ ಇನ್ವಿಟೇಷನ್ ಹಂಚಿಬಿಡು, ಬರ್ತಾರೆ ಅವರೆಲ್ಲ ಮದುವೆಗೆ. ನಿನಗೆ ಬಂಧುಗಳಿಲ್ಲ ಅಂದರೆ ಬಂಧುಗಳ ಆಕಾಶರಾಜನಿಗೆ ಹಿಡಿಲಿಕ್ಕಾಗಲ್ಲ, ಅಂಥ ಬಂಧುಗಳಿದ್ದಾರೆ ನಿನ್ನ ಹತ್ರ, ಬರೀ ಅನ್ನತ್ಲು. ಆವಾಗ ಅವನೇನು ಮಾಡ್ತಾನೆ, ತಕ್ಷಣ ಶ್ರೀನಿವಾಸ ಗರುಡ ಶೇಷರನ್ನು ಜ್ಞಾಪಿಸ್ಕೊಳ್ತಾನೆ. ಗರುಡ ಶೇಷರನ್ನು ಜ್ಞಾಪಿಸ್ಕೊಂಡ್ಬಿಟ್ಟು ಆವಾಗ ನೆನೆಸ್ಕೊಂಡ್ರು, ತವಾಗತವು ಶೇಯ ವಿಚ್ಚರವು ತದಾಕ್ಷಣೇನ ಶೇಷಾಚಲ ವಲ್ಲಭಾಂಗಿತಂ ತದರ್ಶ ಭಕ್ತ್ಯಾ ಪುರುತಸ್ಥಿತವು ವಿಮೌ ನಿವೇಶಾಯಾಮಾಸ ಪುರಾಣ ಪುರುಷ. ಶೇಷ ಗರುಡರನ್ನು ನಿಮಿಷದ ಮನಸ್ಸಿನಲ್ಲಿ ನೆನಪಿಸಿಬಿಟ್ಟು ನೀವು ಬರಬೇಕು ಅಂದ ತಕ್ಷಣ ಅವ್ರು ಬರೆದ್ಬಿಡ್ತಾರೆ ನೋಡಿ. ಇದನ್ನು ಯಾರು ನಮ್ಮ ಮಕ್ಕಳುಗಳು, ಯಾರ ಮಕ್ಕಳುಗಳು 99% ಮಾಡಲ್ಲ. ನೀವು ಇಲ್ಲಿಂದ ಇಲ್ಲಿ ಎದ್ದು ಬರ್ರಿ ಅಂದರೆ ಬರ್ತೀನಿ ಅಂದ್ಕೊಂಡೆ ಸಾಯಂಕಾಲ ತನಕ ಆಗೋಗುತ್ತೆ. ಅವನು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ ತಕ್ಷಣ ಗರುಡ ಶೇಷರು ಬಂದ್ಬಿಟ್ರಲ್ಲಿ. ಯಾಕೆಂದರೆ ಭಗವಂತನ ಸೇವೆಗೆ ಹಂಗೆ ಕೂತಿದ್ದಾರೆ ಅವರು. ಭಗವಂತ ಕರೆಯೋದು, ಭಗವಂತ ಇವ್ರನ್ನ ಸೇವೆ ಕೊಡಿಸ್ಕೊಳ್ಳೋದು ಅವ್ರ ಅದೃಷ್ಟ. ಬಂದ್ಬಿಟ್ರು ಅವರು ಗರುಡ ಶೇಷರು. ಆವಾಗ ಶ್ರೀನಿವಾಸ ಹೇಳ್ತಾನೆ, ಪಕ್ಷಿರಾಟ್ ಗಚ್ಚ ಮೇ ಪುತ್ರಂ ಸತ್ಯಲೋಕೇಶ್ವರಂ ಪ್ರಿಯಂ ಗಚ್ಚಾಯಿ ಭೂಷಣಂ ಶೇಷ ಮಮ ಪೌತ್ರಂ ಉಮಾಪತಿಂ. ಗರುಡದೇವ ನೀನು ಹೋಗು, ನನ್ನ ಮಗ ಇದ್ದಾನಲ್ಲಿ ಸತ್ಯಲೋಕದಲ್ಲಿ, ಅವನಿಗೆ ಹೇಳು ನಿಮ್ಮಪ್ಪ ಮದುವೆ ಆಗ್ತಾ ಇದ್ದಾನೆ ಆ ವೆಂಕಟಾಚಲದಲ್ಲಿ, ನೀನು ದಯವಿಟ್ಟು ಆ ಮದುವೆಗೆ ನಿನ್ನ ಬಂಧುಗಳ ಸಮೇತ ಎಲ್ಲರ ಜೊತೆಗೂ ಕರ್ಕೊಂಡು ಬಂದ್ಬಿಡು ಅಂತ ನೀನು ಹೇಳು ಅಂತ ಗರುಡನಿಗೆ ಕಳಿಸ್ತಾನೆ. ಇಲ್ಲಿ ಶೇಷನಿಗೆ ಹೇಳ್ತಾನೆ, ನನ್ನ ಮೊಮ್ಮಗ ರುದ್ರದೇವರಿದ್ದಾನೆ ಅಲ್ಲಿ ನಿಮ್ಮ ತಾತಂಗೆ ಮದುವೆ ಅಂತೆ, ಕರ್ಕೊಂಡು ಬಾ ಅಂಥೇಳಿ ರುದ್ರದೇವ್ರನ್ನ ಕರ್ಕೊಂಡು ಬಾ ಅಂಥೇಳಿ ಇಬ್ಬರಿಗೂ ಹೇಳ್ತಾನೆ. ನೋಡಿ ಲೋಕದಲ್ಲಿ ಹೆಂಗಿದೆ, ಮಗನ ಮದುವೆ ಅಂತ ಇನ್ವಿಟೇಷನ್ ಕಳಿಸ್ಬೇಕು, ಇಲ್ಲಿ ಅಪ್ಪನ ಮದುವೆ ಅಂತ ಮೊಮ್ಮಗಂಗೂ ಇನ್ವಿಟೇಷನ್ ಕಳಿಸ್ತಾನೆ. ನಿಮ್ಮ ತಾತನ ಮದುವೆ ಅಪ್ಪ, ನಿಮ್ಮ ಅಪ್ಪನ ಮದುವೆ, ನೀವು ಬನ್ನಿರಿ ಅಂತ ಕಳಿಸ್ತಾನೆ. ಅದು ಆ ಶ್ರೀನಿವಾಸ ದೇವರ ವಿಡಂಬನೆ ಹೇಗಿದೆ ನೋಡಿ. ಗರುಡ ಸತ್ಯಲೋಕವನ್ನು ಸೇರ್ತಾನೆ. ಆವಾಗ ಬ್ರಹ್ಮದೇವರವರು ನೋಡಿ ಹೇಳ್ತಾರೆ, ಚಿರಕಾಲೇನ ಸಂಪ್ರಾಪ್ತ ಪಕ್ಷಿರಾಟ್ ಕಶ್ಯಪಾತ್ಮಜ ಪುತ್ರಸ್ತಿ ಶ್ರೀನಿವಾಸಸ್ಸ ವಾಸುದೇವ ಪಿತಾಮಹ ವಚ ಶ್ರುತ್ವ ಪಕ್ಷಿರಾಟ್ ವಾಕ್ಯಮಬ್ರವೀತ್. ಬ್ರಹ್ಮದೇವರು ಹೇಳ್ತಾರೆ, ಅಲ್ಲೋ ಗರುಡ, ಎಷ್ಟು ವರ್ಷಗಳಾಗೋಯ್ತು ನೀನು ನೋಡಿಬಿಟ್ಟು, ಎಷ್ಟು ವರ್ಷ ಆಗೋಯ್ತು ಕಶ್ಯಪಾತ್ಮಜ, ನೀನು ಚಿರಕಾಲೇನ ಸಂಪ್ರಾಪ್ತ, ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ, ನೀನು ಆದಮೇಲೆ ನೋಡ್ತಾ ಇದ್ದೀನಿ. ಏನು ಬಂದಿದ್ದ ವಿಷಯ, ನನ್ನ ತಂದೆ ಶ್ರೀನಿವಾಸ ಎಲ್ಲಿದ್ದಾನೆ? ಬ್ರಹ್ಮದೇವರಿಗೆ ಗೊತ್ತಿಲ್ಲೇನ್ರಿ ಶ್ರೀನಿವಾಸ ಎಲ್ಲಿದ್ದಾನೆ ಅಂತ. ರುದ್ರದೇವರಿಗೆ, ಶೇಷದೇವರಿಗೆ ಕೇಳಬೇಕಾ, ಗರುಡನಿಗೆ ಕೇಳಬೇಕಾ? ಅವರು ಕೇಳ್ತಾರೆ. ಬ್ರಹ್ಮನ ಮಾತು ಗರುಡ ಹೇಳ್ತಾನೆ, ವಾಸುದೇವೋ ವಸತ್ಯಂಗ ವೈಕುಂಠಗಿರಿ ಮೂರ್ಧನಿ ತದ್ವಿವಾಹಾರ್ಥ ಮಾಯಾ ಅಂತ ಮಾಂ ವಿದ್ಧಿ ಚತುರಾನನ. ನೋಡಪ್ಪ, ನಿಮ್ಮ ಅಪ್ಪ ಶ್ರೀನಿವಾಸ ವೆಂಕಟಾಚಲದಾಗಿದ್ದಾನೆ. ನಾನು ಬಂದಿದ್ದ ವಿಷಯ ಏನಂದರೆ, ನಿಮ್ಮ ಅಪ್ಪನ ಮದುವೆ ಇದೆ, ಕರೀಲಿಕ್ಕೆ ಹೇಳಿ ಕಳಿಸಿದ್ದಾನೆ. ನಿನಗೆ ನಾನು ಕರೀಲಿಕ್ಕೆ ಬಂದಿದ್ದೀನಿ. ಅಪ್ಪನ ಮದುವೆಗೆ ಮೊಮ್ಮಗ ಬಂದಿದ್ದಾನೆ ಕರೀಲಿಕ್ಕೆ, ಅವರ ಅಪ್ಪನ ಮದುವೆಗೆ ಮೊಮ್ಮಗ ಬಂದಿದ್ದಾನೆ ಕರೀಲಿಕ್ಕೆ ಅವರಿಗೆ. ಆ ಶುಭಪತ್ರವನ್ನು ಕೊಡ್ತಾನೆ ಬ್ರಹ್ಮದೇವರು. ಗರುಡನ ಆ ಶುಭಪತ್ರವನ್ನು ಗರುಡನಿಂದ ಓದಿಸ್ತಾರೆ. ಆ ಪತ್ರವನ್ನು ನೋಡಿ ವಾಯುದೇವರು ಆ ಪತ್ರವನ್ನು ಬ್ರಹ್ಮನ ಸಮ್ಮುಖದಲ್ಲಿ ಓದ್ತಾರೆ. ಹೇಗೆ ಬರೆದಿದ್ದಾರೆ ಪರಮಾತ್ಮ ಅಂದರೆ, ಚಿರಂಜೀವಾಯ ಪುತ್ರಾಯ ಬ್ರಹ್ಮಣೇ ನಾಭಿಜನ್ಮನೆ ಶ್ರೀ ವೆಂಕಟಾದ್ರಿನಾಥಸ್ಯ ಶ್ರೀನಿವಾಸಸ್ಯ ಮಂಗಲಾಃ ವೈದಿಕ್ಯ ಆಶಿಸ ಸರ್ವದಾ ಸಂತು ಪುಷ್ಕಲಾಃ ಕಲಾವಾಕಾಶ ರಾಜೋಮೆ ಕನ್ಯಾದಾನಂ ಕರಿಷ್ಯತಿ. ನನ್ನ ನಾಭಿಕಮಲದಲ್ಲಿ ಜನ್ಮ ಎತ್ತಿದ ಪುತ್ರ ಚಿರಂಜೀವಿ ಬ್ರಹ್ಮ ಶ್ರೀನಿವಾಸನ ವೇದೋಕ್ತ ಮಂಗಳಾಶೀರ್ವಾದಗಳು ನಿನಗೆ. ಕಲಿಯುಗದಲ್ಲಿ ಆಕಾಶರಾಜ ನನಗೆ ಕನ್ಯಾದಾನವನ್ನು ಮಾಡ್ತಾ ಇದ್ದಾನೆ. ಈ ಕಾಗದವನ್ನು ನೋಡಿ ಮಕ್ಕಳು ಪತ್ನಿಯರು ಇವರೊಡನೆ ಹೆಂಗಸರಿಂದ ಗಂಧರ್ವರಿಂದ ಸರ್ಪಗಳಿಂದ ದಿಕ್ಪಾಲಕರಿಂದ ಕೂಡಿಕೊಂಡು ನೀನು ಬೇಗನೆ ಬಂದು ಮದುವೆಯನ್ನು ನೋಡಿ ಸುಖವಾಗಿ ಹೋಗು. ಬ್ರಹ್ಮನು ಕೊಂಚ ಯೋಚಿಸಿ ಶ್ರೀನಿವಾಸನ ಅಭಿಪ್ರಾಯ ಗೊತ್ತಾಗ್ಬಿಡುತ್ತೆ ಬ್ರಹ್ಮದೇವರಿಗೆ, ಗೊತ್ತಾಗತ್ತೆ. ಅವಾಗ ಹೇಳ್ತಾರೆ ಬ್ರಹ್ಮದೇವ್ ಹೇಳ್ತಾರೆ, ಸಂತೋಷ ಮತುಲಂ ಲೇಬೆ ವಿಧಿ ಕಲ್ಯಾಣ ಕೌತುಕಿ ದ್ವಾರಪಾಲನ ಸಮೂಹಾಯ ಛೇದಂ ವಚನಂ ಅಬ್ರವೀತ್. ದ್ವಾರಪಾಲಕರನ್ನು ಕುರಿತು ಹೇಳ್ತಾನೆ, ಭೇರಿ ದುಂದುಬಿಯಶ್ಚಾದ್ಯ ವಾದ್ಯಾಂತಂ ಸರ್ವತೋಮುಖಂ ಭವದ್ಧಿರ್ಮೇ ಖ್ಯಾಪಯದ್ದಿರ್ಗಮನಂ ಧರಣೀತಲೇ. ಭೇರಿ ದುಂದುಬಿಯನ್ನು ಹೊಡೆಸ್ಬಿಡ್ತಾನೆ, ಭೂಲೋಕದಲ್ಲಿ ನಾನು ಪ್ರಯಾಣ ಮಾಡ್ತಾ ಇದ್ದೇನೆ ಅಂತ ಘೋಷಣೆ ಮಾಡಿಬಿಡಿ ಅಂತ ಹೇಳ್ಬಿಡ್ತಾನೆ. ಆವಾಗ ಬಾಗಿಲು ಕಾಯೋರು ಹೇಳ್ತಾರೆ, ಸ್ವಾಮಿ ಎಲ್ಲಿಗೆ ಪ್ರಯಾಣ ಮಾಡಬೇಕೆಂದು ಘೋಷಣೆ ಮಾಡಲಿ?
ಬೇರೆ ತಾಂಡವ ಚತುರ್ಮುಖ ಹೇಳ್ತಾನೆ, ಭಾರತೆ ಅಸ್ಮಿನ್ ಮಹಾವರ್ಷೆ ಜಂಬೂದ್ವೀಪಸ್ಯ ದಕ್ಷಿಣೆ ಶೇಷಾಚಲಂ ಸಮುದ್ದಿಶ್ಚ ನಿಯುಂಚ ಚತುರಂಗಿಣೀ. ಜಂಬೂದ್ವೀಪದ ದಕ್ಷಿಣ ಭಾಗದಲ್ಲಿರುವ ಭರತ ವರ್ಷದಲ್ಲಿ, ಭರತಖಂಡದಲ್ಲಿ ವೆಂಕಟಾಚಲ ಎಂಬ ಇದೆ, ಅಲ್ಲಿಗೆ ಚತುರಂಗ ಸೈನ್ಯಕ್ಕೆ ಆಜ್ಞೆ ಮಾಡು. ಆವಾಗ ಕುಮಾರ, ಸೇನಾಪತಿ ಕುಮಾರ ಏನು ಮಾಡ್ತಾನೆ, ಸಮಸ್ತ ದಿಕ್ಪಾಲಕರಾದ ದೇವತೆಗಳನ್ನು ಕರೆಸ್ತಾನೆ. ಕರೆಸಿಬಿಟ್ಟು ಎಲ್ಲರಿಗೂ ಹೇಳ್ತಾನೆ, ಸತ್ಯವಾಸಿಗಳನ್ನು ಕರೆಸಿ, ಸತ್ಯಲೋಕದ ವಾಸಿಗಳನ್ನು ಕರೆಸಿ ತಾನೇ ಸ್ವಯಂ ಹೇಳಿದು ಹೋಗ್ತಾನೆ. ಶ್ರೀನಿವಾಸಸ್ಯ ಕೃಷ್ಣಸ್ಯ ಪಿತುರ್ಮೇ ಪುರುಷೋತ್ತಮ ಸಮಾಗಚ್ಚಂತು ಸರ್ವೇ ಮೇ ಸೇನಾದಿಶಾಮಯ ಸಹ. ಎಲ್ಲರೂ ನೀವು ಭಗವಂತನ ಮಹಿಮೆಯಲ್ಲಿ ರಸಿಕರಾಗಿರ್ತೀರಿ. ನಮ್ಮ ತಂದೆಯನ್ನು ಶ್ರೀನಿವಾಸನ ವಿವಾಹ ನಡೀತಾ ಇದೆ, ಎಲ್ಲರೂ ಬರಬೇಕು, ನನ್ನ ಸಮಸ್ತ ಸೇನಾಪತಿಗಳು ನನ್ನೊಡನೆ ಬರಬೇಕು. ಈ ಮಾತನ್ನು ಕೇಳಿದ ಸೇನಾಪತಿಗಳು ಬ್ರಹ್ಮದೇವರಿಗೆ ಹೇಳ್ತಾರೆ. ಎಲ್ಲ ನಗಾರಿ ಹೊಡೆಸ್ಬಿಟ್ಟ. ಎಲ್ಲ ದೇವತೆಗಳು ಬಂದ್ಬಿಟ್ರು, ಬ್ರಹ್ಮದೇವರ ಹತ್ರ ಬಂದ್ಬಿಟ್ರು. ಬ್ರಹ್ಮದೇವರು ಕೇಳ್ತಾರೆ, ನಾನು ಹೊರಡಿಸಿದ್ದು ಶೇಷಾಚಲಕ್ಕೆ ಹೋಗ್ರಿ ಅಂತ, ಎಲ್ಲರೂ ಸೇರಿ ನನ್ನ ಮನೆಗೆ ಬಂದುಬಿಟ್ಟಿದ್ದೀರಲ್ಲ ಏನು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನೀನೇನೋ ಹೊರಡಿಸ್ದೆಪ್ಪ, ನಮ್ಮ ಹತ್ರ ದುಡ್ಡಿಲ್ಲ ಹೋಗ್ಲಿಕ್ಕೆ. ಕಲಿಯುಗದಲ್ಲಿ ಆ ವೆಂಕಟಾಚಲಕ್ಕೆ, ಕಲಿಯುಗದ ಧರ್ಮದಲ್ಲಿ ನಾವು ಈ ಮಡಿ ಸೀರೆಗಳು ಬಿಟ್ಕೊಂಡ್ಬಿಟ್ಟು ಮಡಿ ಬಟ್ಟೆಗಳು ಹಾಕ್ಬಿಟ್ಟು ಅಲ್ಲೋರಲ್ಲಿ ನೋಡ್ತಾರೆ, ವಿಚಿತ್ರ ವೇಷಭೂಷಣಗಳಿದ್ದಾವಲ್ಲಿ ಜನರದ್ದು, ವಿಚಿತ್ರ ವಾಹನಗಳಿದ್ದಾವೆ, ವಿಚಿತ್ರವಾಗಿದೆ, ನಮಗೆ ಹೋಗಬೇಕು, ನಮಗೆ ದುಡ್ಡಿಲ್ಲ, 1 ವರ್ಷದ ಅಡ್ವಾನ್ಸ್ ಸಂಬಳ ಕೊಡು ಅಂತಾರೆ ದೇವತೆಗಳು. ನೀನು ಕೊಡು, ಈ ಹೊರಡು ಅಂದರೆ ಹೆಂಗೆ ಹೊರಡೋಣ, ನಾವು ಬಟ್ಟೆ ತೊಗೊಳ್ಬೇಕು, ಎಲ್ಲ ತೊಗೊಳ್ಬೇಕು, ಎಲ್ಲ ರೆಡಿ ಆಗಬೇಕು, ನೀನು ಹೊರಡು ಅಂತಟ್ಟ ಹೊರಡ್ಲಿಕ್ಕೆ ಹೆಂಗಾಗತ್ತೆ, ನೀನು ಕೊಟ್ಟರೆ ನಾವು ಬರ್ತೀವಿ, ಇದ್ದಿರು ಬರೋಲ್ಲ. ಆವಾಗ ಬ್ರಹ್ಮದೇವರು ಹೇಳಿದರು, ನಿಮಗೆ ಬೋನಸ್ ಕೊಟ್ಬಿಡ್ತೀನಿ 1 ವರ್ಷದ್ದು ಅಂತಂದರು ಬ್ರಹ್ಮದೇವರು. ಬ್ರಹ್ಮದೇವರು ಕೊಟ್ಟು ಬಿಡ್ತೀನಿ. ಆಮೇಲೆ ತನ್ನ ಪತ್ನಿ ಸರಸ್ವತಿಯೇ ಮೊದಲ ಸ್ತ್ರೀಯರಿಗೆ ಅಪ್ಪಣೆ ಮಾಡ್ತಾನೆ. ಬ್ರಹ್ಮ ಅಂತಃಪುರಕ್ಕೆ ಹೋಗಿ ತಾನೂ ಅಲಂಕಾರವನ್ನು ಮಾಡಿಕೊಳ್ತಾನೆ, ತನ್ನ 4 ಮುಖಗಳಿಗೂ ಅಲಂಕಾರವನ್ನು ಮಾಡಿಕೊಳ್ತಾನೆ. ಕಿರೀಟವನ್ನು ಧರಿಸ್ತಾನೆ, ಕೆಂಪು ಬಣ್ಣದ ರುಮಾಲು, ಮತ್ತೊಂದು ಶಿರಸ್ಸಿಗೆ ಪಗಡಿ, ಮತ್ತೊಂದು ಶಿರಸ್ಸಿಗೆ ದರ್ಬೆಗಳ ಕೋಳಿಯನ್ನು ಧರಿಸ್ತಾನೆ. ನೀಲ ಮುತ್ತುಗಳಿಂದ ಅಲಂಕಾರ ಮಾಡಿಕೊಳ್ತಾನೆ. ವೀರಶ್ರೇಷ್ಠದ ಅಲಂಕೃತರಾದ ದೇವತೆಗಳು ಬ್ರಹ್ಮದೇವರನ್ನು ಅನುಸರಿಸಿ ಪ್ರಯಾಣ ಮಾಡ್ತಾರೆ. ಹೀಗೆ ನಾನಾ ಆಯುಧಗಳನ್ನು ಧರಿಸಿ ಬ್ರಹ್ಮದೇವರನ್ನು ಅನುಸರಿಸಿ ಹೊರಟ ಆ ಸೇನಾಜನಗಳ ಮಧ್ಯದಲ್ಲಿ ಏನಾಗ್ತದೆ, ಆಕಾಶದಲ್ಲಿ ನಕ್ಷತ್ರಗಳನ್ನು ಕೂಡಿರುವ ಚಂದ್ರನಂತೆ ಪ್ರಕಾಶಿಸ್ತಾ ಬರ್ತಾರೆ. ಶ್ವೇತಛತ್ರಂ ಹೇಮದಂಡಂ ರಕ್ತಕುಂಭ ಮಹೋಜ್ಜಲಂ ಯೋಜನತ್ರಯ ವಿಸ್ತೀರ್ಣಂ ದಶಲಕ್ಷ ಜನೈರ್ಧತಂ ನಭಪ್ರಕಾಶಯಾಮಾಸ ದೇವದೇವಸ್ಯ ವೈದತ. ಚಿನ್ನ ದಂಡ, ರತ್ನಗಳಿಂದ ಮಾಡಲ್ಪಟ್ಟ ಕಳಶವುಳ್ಳ 10 ಗಾವುದ ಅಗಲವುಳ್ಳ 10 ಲಕ್ಷ ಜನರಿಂದ ಹಿಡಿಯಲ್ಪಟ್ಟ ಒಂದು ಅವನಿಗೆ ಕೊಡೆ, ಛತ್ರಿ. 10 ಲಕ್ಷ ಜನ ಹಿಡಿದಿರ್ತಾರೆ ಆ ಕೊಡೆನ, ಬಿಳಿ ಕೊಡೆ, ತಲೆ ಆಕಾಶವನ್ನೇ ಪ್ರಕಾಶಗೊಳಿಸ್ತಾ ಇರ್ತದೆ. ಬಗೆ ಬಗೆಯ ವಾಹನಗಳನ್ನು ಏರಿ ಎಲ್ಲರೂ ಹೊರಡ್ತಾರೆ. ಆವಾಗ 9,000 ಬೇರಿಗಳು, 300 ದುಂದುಬಿ ವಾದ್ಯಗಳು, ಮೃದಂಗ ಮುಂತಾದ ಎಲ್ಲ ವಾದ್ಯಗಳು ಹೊರಡ್ತವೆ. ಆಮೇಲೆ ಸತ್ಯಲೋಕದಿಂದ ಏನು ಮಾಡ್ತಾರೆ, ತಪೋಲೋಕಕ್ಕೆ ಬರ್ತಾರೆ, ತಪೋಲೋಕದಿಂದ ಜನೋಲೋಕಕ್ಕೆ ಬರ್ತಾರೆ, ಜನಲೋಕದಿಂದ ಮಹರ್ಲೋಕಕ್ಕೆ ಬರ್ತಾರೆ, ಸ್ವರ್ಗಲೋಕಕ್ಕೆ ಬಂದು ಭೂರ್ಲೋಕಕ್ಕೆ ಬರ್ತಾರೆ. ಆವಾಗ ಜನರು ನೋಡ್ತಾರೆ, ದೀರ್ಘಬಾಹುವಾದ ಬ್ರಹ್ಮದೇವರು ಬಂದಿದ್ದಾರೆ, ಇವರು ಋಷಿಗಳು, ನಾರಾಯಣನೇ ಇವನು ಅಂತ. ಯಾಕೆಂದರೆ ಮುಖ್ಯ ಪ್ರತಿಬಿಂಬ ಬ್ರಹ್ಮದೇವರು, ನಾರಾಯಣನಿಗೆ ಮುಖ್ಯ ಪ್ರತಿಬಿಂಬ, ಮೊದಲ ಪ್ರತಿಬಿಂಬ ಬ್ರಹ್ಮದೇವರು. ಬ್ರಹ್ಮದೇವರನ್ನು ನೋಡಿದ್ರೆ ನಾರಾಯಣನ ನೋಡ್ದಂಗೆ ಆಗುತ್ತೆ ಜನರುಗಳಿಗೆ. ಹಾಗೆ ಬ್ರಹ್ಮನ ನಾರಾಯಣ ಮೂರ್ತಿಯೇ ಅಂತ ಅಂದುಕೊಂಡಿರ್ತಾರೆ. ಆ ನಾರಾಯಣ ಕೆಲವರು ಹೇಳ್ತಾರೆ, ಕೆಲವರು 4 ಮುಖವುಳ್ಳ ಅನ್ನೋದರಿಂದ ನಾರಾಯಣ ಅಲ್ಲ, 4 ಮುಖ ಇದೆ ಇವನಿಗೆ, ಇವನು ನಾರಾಯಣ ಅಲ್ಲ ಅಂತ ತಿಳ್ಕೊಳ್ತಾರೆ. ಆಮೇಲೆ ಬ್ರಾಹ್ಮಣರು ಋಷಿಗಳು ಈತನ ಚತುರ್ಮುಖನೇ ಅಂತ ಕೇಳ್ಬಿಟ್ಟು ಕೇಳ್ತಾರೆ, ಕಮ್ವಾ ದೇಶಂ ಪ್ರತಿ ಜನ ಕುತೋ ವಾ ಗಮನಂ ವಿಧೇ ಗಚ್ಛಾಮದ್ಯ ವಿವಾಹಾರ್ಥಂ. ಶ್ರೀನಿವಾಸ ಎಲ್ಲಿ ಹೋಗ್ತಾ ಇದ್ದೀರಾ ನೀವೆಲ್ಲರೂ ಅಂತ ಕೇಳಲು, ಭೂಲೋಕದಲ್ಲಿ ಶ್ರೀನಿವಾಸನ ವಿವಾಹ ಆಗ್ತಾ ಇದೆ, ಅಲ್ಲಿ ನಾವು ಹೋಗ್ತಾ ಇದ್ದೇವೆ ಅಂತೇಳಿ ನಾವು ಬರ್ತೀವಿ ಅಂತ ಅವರು ಸೇರ್ಕೊಂಡ್ಬಿಡ್ತಾರೆ ಎಲ್ಲರೂ. ಮಹಾ ಸಂಭ್ರಮದಿಂದ ಬರ್ತಾನೆ. ಆವಾಗ ಇಲ್ಲಿ ಶ್ರೀನಿವಾಸ ಕಾಯ್ತಾ ಇರ್ತಾನೆ ಬರೋದನ್ನು. ಕಿಂ ನಾಗತೋಂಬ ಖಗರಾಟ್ ಪುತ್ರಾರ್ಥಂ ಪ್ರೇಷಿತೋ ಮಯ ಮಾರ್ಗೇ ನಿರೋಡಿತಕ್ಕೇನ ಕಿಂವಾ ಸ್ಯಾತ್ ಕಾರಣಂಬದ. ಬ್ರಹ್ಮನನ್ನು ಕರೆದುಕೊಂಡು ಬರೋ ನಾನು ಕಳಿಸಿದ್ದೆ. ಈಗ ನೋಡಿ, ಮನೆಯಲ್ಲಿ ಯಾವಾಗಾದರೂ ಫಂಕ್ಷನ್ ನಡೀತಾ ಇದ್ದರೆ, ನಾವು ಏನಾದರೂ ಒಬ್ಬರನ್ನ ಕಳಿಸಿದ್ರೆ ಕಾಯ್ತಾ ಇದ್ದರೆ ನಮಗೆ ಅರ್ಜೆಂಟ್ ಇರುತ್ತೆ. ಅವನಲ್ಲಿ ಹೋಗಿ ಬರೋದಕ್ಕೆ ಟೈಮ್ ತೊಗೊಳ್ತಾನೆ ಅನ್ನೋದು ಇರುತ್ತೆ. ನಮಗೆ ಇನ್ನೂ ಬಂದಿಲ್ಲ ಅಂತ ಟೆನ್ಷನ್ ಇರುತ್ತೆ. ಭಗವಂತ ಎಲ್ಲ ವಿಡಂಬನೆ ಮಾಡ್ತಾನೆ. ಇಲ್ಲಿ ಏನು ಮಾಡ್ತಾನೆ, ನಾನು ಗರುಡನ್ನು ಕಳಿಸ್ಬಿಟ್ಟೆ, ಇವನು ಇನ್ನೂ ಬ್ರಹ್ಮದೇವ್ರನ್ನ ಕರ್ಕೊಂಡು ಬಂದಿಲ್ಲ, ದಾರಿನಲ್ಲಿ ಏನು ಮಾಡಿಕೊಂಡು ಆ ಬ್ರಹ್ಮದೇವ್ರು ಏನಂದ್ರು, ನನ್ನ ಮಗ ಬರೋಲ್ಲ ಅನ್ನೋ, ಅಥವಾ ಇವರು ಏನಂದ್ರು, ಏನು ಮಾಡಿದ್ರು, ವಿಳಂಬ ಆಗಲಿಕ್ಕೆ ಕಾರಣ ಏನು ಅಂತ ಚಡಪಡಿಸ್ತಾ ಇರ್ತಾನೆ. ಯಾಕೆಂದರೆ ಮನೆಯಲ್ಲಿ ಹಿರಿಯವರು ಚಡಪಡಿಸ್ತಾ ಇರ್ತಾರಲ್ಲ, ಆ ಥರ ಚಡಪಡಿಸ್ತಾ ಇರ್ತಾನೆ ಶ್ರೀನಿವಾಸ.
ಆವಾಗ ಒಬ್ಬ ಸೇವಕ ಬರ್ತಾನೆ, ಶ್ರೀನಿವಾಸ ಅವನು ನೋಡಿ ಹೇಳ್ತಾನೆ, ನನ್ನ ಮಗ ಎಲ್ಲಿದ್ದಾನೆ, ನೀನು ಯಾರು ಕಳಿಸಿದ್ರು ಅಂದಾಗ, ಆಗಿಪಶ್ಯತಿ ಗೋವಿಂದ ಗಂಗಾಂತರ ತಿಥೇ ಸುತಃ ಎಂ ವದತಿ ತಚ್ಚಾರೆ ಪುತರೇ ಗೋವಿಂದ, ನಿನ್ನ ಮಗ ಬ್ರಹ್ಮದೇವ ಭೂಲೋಕಕ್ಕೆ ಬಂದುಬಿಟ್ಟಿದ್ದಾನೆ, ಗಂಗೆಯನ್ನು ದಾಟ್ತಾ ಇದ್ದಾನೆ, ಅಂದರೆ ಗಂಗೆಯಲ್ಲಿ ಸ್ನಾನ ಮಾಡಿ ದಾಟ್ತಾ ಇದ್ದಾನೆ. ಆಗ ಮತ್ತೊಬ್ಬಾಚರ ಅವನು ಹೋಗಿ ಬರೋದ್ರಲ್ಲಿ ಇನ್ನೊಬ್ಬನು ಬಂದು ನಿನ್ನ ಮಗ ಗೋದಾವರಿ ತೀರಕ್ಕೆ ಬಂದುಬಿಟ್ಟಿದ್ದಾನೆ, ಗೋದಾವರಿಯಲ್ಲಿ ದಾಟ್ತಾ ಇದ್ದಾನೆ ಅಂದಾಗ ಶ್ರೀನಿವಾಸ ಸ್ವಲ್ಪ ಸಂತೋಷ ಆಗತ್ತೆ, ಅವನಿಗೆ ಟೆನ್ಷನ್ ಕಡಿಮೆ ಆಗತ್ತೆ ಅವನಿಗೆ. ಆವಾಗ ತದಾ ಜಗಾಮ ಗರುಡ ಪಕ್ಷಿರಾಟ್ ಬ್ರಹ್ಮಚೋಡಿತ ಪಣಿಪತ್ಯ ಶ್ರೀನಿವಾಸಂ ಪ್ರೋವೋಚ ವಚಸ್ತದ. ಅದೇ ಸಮಯದಲ್ಲಿ ಗರುಡದೇವ ಬರ್ತಾನೆ, ಬ್ರಹ್ಮದೇವರ ಅಪ್ಪಣೆಯನ್ನು ಪಡೆದುಬಿಟ್ಟು ಅವನಿಗೆ ಹೇಳ್ತಾನೆ, ಬ್ರಹ್ಮದೇವ ಕೃಷ್ಣಾ ನದಿಯನ್ನು ದಾಟಿ ಬಂದ, ಶ್ರೀಶೈಲ ಪರ್ವತಕ್ಕೆ ಬಂದ ಅಂತ ಹೇಳ್ತಾನೆ. ಶ್ರೀಶೈಲ ಪರ್ವತಕ್ಕೆ ಅಹೋಬಲ ಕ್ಷೇತ್ರಕ್ಕೆ ಬಂದಿದ್ದಾನೆ, ಅಲ್ಲ ಆ ಬ್ರಹ್ಮದೇವರ ಅಪ್ಪಣೆ ಮಾಡಿದ್ದಾರೆ, ನಿನಗೆ ಹೇಳು ಅಂತ ನಾನು ಬಂದಿದ್ದೀನಿ ಅಂತ. ಗರುಡ ಹೀಗೆ ಹೇಳ್ತಿರ್ಬಿಟ್ರೆ ವಿಶ್ವಕ್ಸೇನ ಬರ್ತಾನೆ. ವಿಶ್ವಕ್ಸೇನ ಬಂದುಬಿಟ್ಟು ಶ್ರೀನಿವಾಸನ ಕುರಿತು ಹೇಳ್ತಾನೆ, ತುಂಬುರು ತೀರ್ಥ ಮಾಸಾಧ್ಯ ಹರೇ ತತ್ರಾವಗಾಹತೆ ಪುತ್ರಸ್ತವ ಮಹಾರಾಜ ಪರಮಾತ್ಮ ಚತುರ್ಮುಖ. ಪರಮಾತ್ಮ ಬ್ರಹ್ಮದೇವರು ತುಂಬುರು ತೀರ್ಥಕ್ಕೆ ಬಂದುಬಿಟ್ಟಿದ್ದಾರೆ, ತುಂಬುರು ತೀರ್ಥದಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಆವಾಗ ತನಕ ತಡ್ಕೊಂಡಿದ್ದ ಹರಿಗೆ ತಡಿಲಿಕ್ಕೆ ಆಗಲೇ ಇಲ್ಲ. ಅವನೇನು ಮಾಡ್ತಾನೆ, ಪರಮಾತ್ಮ ಏನು ಮಾಡ್ತಾನೆ, ಗರುಡ ಬಾಯಲ್ಲಿ ಹೋಗೋಣ ಅಂತ ಹೇಳಿ ಗರುಡನ ಹೆಗಲನ್ನೇರಿ ಹೊರಡ್ತಾನೆ. ಬ್ರಹ್ಮನ ಸ್ಥಳಕ್ಕೆ ಪ್ರಯಾಣ ಮಾಡಿ ಶ್ರೀನಿವಾಸನ ನೋಡಿ ವಿಶ್ವಕ್ಸೇನ ಬ್ರಹ್ಮನ ಬಳಿಗೆ ವೇಗವಾಗಿ ಹೋಗಿ ಹೇಳ್ತಾನೆ, ನಿನ್ನನ್ನು ನೋಡ್ಲಿಕ್ಕೆ ನಿನ್ನಪ್ಪ ಬರ್ತಾ ಇದ್ದಾನೆ ಗರುಡ ವಾಹನನಾಗಿ ಅಂತೇಳಿ ಬ್ರಹ್ಮನಿಗೆ ಹೇಳ್ತಾನೆ. ವಿಶ್ವಕ್ಸೇನ ಹೇಳತ್ಲು ತಚ್ಚುತ್ವ ವಚನಂ ತಸ್ಯ ವಿಶ್ವಕ್ಸೇನಸ್ಯ ಧೀಮತಃ ಚಂದ್ರಬಿಂಬ ನಿಪಾದಂಸಾದವರು ಹಿಯ ಪಿತಾಮಹ ಪಾದಾಭ್ಯಾಗಮಾಗಚ್ಛೀಘ್ರಂ ಯತ್ರಾಗಚ್ಚತಿ ಕೇಶವಃ ಸ ದದರ್ಶ ಮಹಾರಾಜ ಜನಕಂ ಚತುರಾನನಃ. ವಿಶ್ವಕ್ಸೇನ ಮಾತನ್ನು ಕೇಳಿ ಆನಂದದಿಂದ ಬ್ರಹ್ಮದೇವರು ವಾಹನದಿಂದ ಇಳಿತಾರೆ. ವಾಹನದಿಂದ ಇಳಿದುಬಿಟ್ಟು ಭಗವಂತನನ್ನು ಎದುರುಗೊಳ್ಳಬೇಕು. ಭಗವಂತ ಕೈ ಜೋಡಿಸ್ಕೊಂಡು ಮುಂದೆ ನಮಸ್ಕಾರ ಮಾಡ್ತಾ ನಿಲ್ತಾರೆ. ಯಾಕೆಂದರೆ ದೊಡ್ಡವರು ಬಂದಾಗ ಅವರ ಮುಂದೆ ನಾವು ವಾಹನದಲ್ಲಿ ಕುಳಿತುಕೊಳ್ಳೋದಾಗಲಿ, ಅವ್ರ ಮುಂದೆ ಅಪಚಾರ ಮಾಡೋದಾಗಲಿ ಅದು ಅಪಚಾರ ಅನಿಸುತ್ತೆ. ಅವರಿಗೆ ಗೌರವವನ್ನು ಸೂಚಿಸಬೇಕು, ನಮಸ್ಕಾರ ಮಾಡಬೇಕು. ಭಗವಂತನನ್ನು ನೋಡಿ ಚತುರ್ಮುಖ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾನೆ. ಪ್ರಣಾಮವನ್ನು ಮಾಡಿ ಇಬ್ಬರು ನೋಡ್ತಾರೆ, ಆಲಂಗಿಸ್ಕೊಳ್ತಾರೆ. ಉತ್ತಪ್ಯಾಲಿಂಗೆ ಚಾಪ್ಯೇನಂ ಉವಾಚ ಮಧುಸೂದನಃ. ಆವಾಗ ಇವನಿಗೆ ಕೇಳ್ತಾನೆ, ಶ್ರೀನಿವಾಸ ಕೇಳ್ತಾನೆ, ಉತ್ತಿಷ್ಟ ತಾತಭದ್ರಂತೆ ಪಶ್ಯ ಮಾಮುತರಂ ಕುಶಂ. ಬಾಲಕ ಏಳು, ಮಂಗಳ ಆಗಲಿ, ಅಂತೂ ನಿನಗೆ ನಾನು ನೋಡಬೇಕು ಅಂತ ಮನಸ್ಸಾಯ್ತಲ್ಲ ಇಷ್ಟು ದಿವಸ ಆದಮೇಲೆ ಅಂತ ಬ್ರಹ್ಮದೇವರಿಗೆ ಶ್ರೀನಿವಾಸ ದೇವರು ಕೇಳ್ತಾರೆ. ಕೌತೂಹಲಂ ನ ಉಪಾನೀತ ಕದಾಚಿದಪಿಯೇನ ವೈಹಿ. ಈಗಲಾದರೂ ನಾನು ನೋಡೋ ಇಚ್ಛೆ ಉಂಟಾಯ್ತಲ್ಲ, ನಿನಗೆ ಇಚ್ಛೆ ಉಂಟಾಯ್ತಲ್ಲ, ಬಂದರ ಸಂತೋಷ ಅಂತ ಕೇಳ್ತಾನೆ. ಆವಾಗ ಅವನು ಕೇಳ್ತಾನೆ, ಚತುರ್ಮುಖನಿಗೆ ಹೇಳ್ತಾನೆ, ನಿನ್ನನ್ನು ನೋಡುವಂತಹ ಸಂತೋಷ ನನಗೆ ಬೇರೆ ಯಾವುದರಿಂದನೂ ಸಿಗಲ್ಲ ಅಂತ ಗದ್ಗದ ಕಂಠದವರಾಗ್ತಾರೆ. ಅವರಿಬ್ಬರೂ ಬಹಳ ಕಾಲದಿಂದ ಯಾರು ಆಪ್ತರಿರ್ತಾರೋ ಅವರು ನೋಡ್ತಾರಲ್ಲ, ಎಷ್ಟೋ ವರ್ಷಗಳಾದ್ಮೇಲೆ ನೋಡಿದರೆ ಮಾತು ಹೊರಡಲ್ಲ. ಅದೇ ಥರ ಭಗವಂತ ನಿಂತು ಬಿಡ್ತಾನೆ, ಏನೂ ಮಾತಾಡಲ್ಲ, ಅವನೂ ಮಾತಾಡಲ್ಲ. ಇಬ್ಬರು ಕಣ್ಣಿನಲ್ಲಿ ಆನಂದ ಬಾಷ್ಪಗಳನ್ನು ಹೊರಡಿಸ್ತಾರೆ. ಭಗವಂತನಿಗೆ ಮಾತು ಬರಲ್ಲ ಅಂದರೆ ಭಗವಂತನಿಗೆ ಅವನನ್ನು ನೋಡಿ ಸುಮ್ಮನೆ ಇರ್ತಾನೆ ಕರುಣದಿಂದ. ಬ್ರಹ್ಮದೇವರು ಅವನನ್ನು ಸ್ತುತಿಸ್ತಾ ಆನಂದ ಬಾಷ್ಪ ಮಾಡ್ತಾ ಇರ್ತಾರೆ ಅಂತ ತಿಳ್ಕೊಳ್ಬೇಕು. ಸತ್ಯಲೋಕವಾಸಿಗಳ ತಂದೆ ಮಕ್ಕಳನ್ನು ನೋಡ್ತಾರೆ. ಅಪ್ಪ ಅಂದರೆ ಹಿಂಗಿರಬೇಕು, ಶ್ರೀನಿವಾಸನ ಥರ ಇರಬೇಕು. ತಂದೆ ಅಂದರೆ ಬ್ರಹ್ಮದೇವ್ರ ಥರ ಇರಬೇಕು ಅಂತ. ಈಗ ಎಲ್ಲ ಏನೂ ಇಲ್ಲೇ ಇಲ್ಲ, ತಂದೆನೂ ಹಂಗಿಲ್ಲ, ಅಪ್ಪನೂ ಹಂಗಿಲ್ಲ. ಅಪ್ಪ ಅಂದರೆ ಶ್ರೀನಿವಾಸನ ಥರ ಇರಬೇಕು, ತಂದೆ ಅಂದರೆ ಶ್ರೀನಿವಾಸನ ಥರ ಇರಬೇಕು, ಮಗ ಅಂದರೆ ಬ್ರಹ್ಮದೇವ್ರ ಥರ ಇರಬೇಕು ಅಂತ ದೇವತೆಗಳೆಲ್ಲ ಮಾತಾಡ್ಕೊಳ್ತಾರೆ. ಆಮೇಲೆ ಶ್ರೀನಿವಾಸ ಬ್ರಹ್ಮನ ಸಮಾಧಾನ ಮಾಡಿ ಬ್ರಹ್ಮನ ಕಣ್ಣೀರನ್ನು ತನ್ನ ಕೈಯಿಂದ ಒರೆಸ್ತಾನೆ. ಆಮೇಲೆ ತನ್ನ ಕಣ್ಣೀರನ್ನು ಒರೆಸ್ಕೊಳ್ತಾನೆ. ಆಮೇಲೆ ತಾನು ಹುತ್ತದಲ್ಲಿದ್ದಲ್ಲ ಹುತ್ತು ಸ್ಥಳಕ್ಕೆ ಬರ್ತಾನೆ. ಆತನಿಗೆ ಮುಂದಿನ ಮಾತುಗಳನ್ನು ಹೇಳ್ತಾನೆ. ನೀನು ಕ್ಷೇಮದಿಂದ ಇದ್ದೀಯಾ ಅಂತ ಕೇಳ್ತಾನೆ ಬ್ರಹ್ಮದೇವರಿಗೆ. ನಿನ್ನ ಸೊಸೆ ಚೆನ್ನಾಗಿದ್ದಾಳಾ, ನಿನ್ನ ಮಕ್ಕಳು ಚೆನ್ನಾಗಿದ್ದಾರಾ, ನಿನ್ನ ಮೊಮ್ಮಕ್ಕಳು ಚೆನ್ನಾಗಿದ್ದಾರಾ? ಸರ್ವಂ ಮಂಗಲಮಸ್ಮಾಕಂ ತತ್ಪ್ರಸಾದೇನ ಕೇಶವ ತಾತಮೇ ವದತೆ ಕ್ಷೇಮಂ ಪುರಾಣ ಪುರುಷೋತ್ತಮ. ಆವಾಗ ಬ್ರಹ್ಮದೇವರು ಹೇಳ್ತಾರೆ, ಶ್ರೀನಿವಾಸ ದೇವರು ಕೇಳ್ತಾರೆ, ನಾವು ಹೇಗೆ ಯಾರಾದರೂ ದೊಡ್ಡವರು ಕೇಳಿದ್ರೆ ಹೇಗೆ ಹೇಳಬೇಕು ಅಂದರೆ, ಶ್ರೀನಿವಾಸ ನಿನ್ನ ಅನುಗ್ರಹದಿಂದ ನಾವೆಲ್ಲರೂ ಚೆನ್ನಾಗಿದ್ದೇವೆ. ಯಾರಾದರೂ ಚೆನ್ನಾಗಿದೆಯಾ? ಹ್ಞೂ ಚೆನ್ನಾಗಿದ್ದೀನಿ. ಈ ನಮ್ಮದೆಲ್ಲ ಇದೆಲ್ಲ ಬಂದುಬಿಟ್ಟಿರೋದು ಹೀಗೇನೆ. ಹಾಗಿಲ್ಲ, ಯಾರಾದರೂ ಕೇಳಿದಾಗ ಭಗವಂತನ ಅನುಗ್ರಹದಿಂದ ನಾವು ಚೆನ್ನಾಗಿದ್ದೇವೆ ಅಂತ ಹೇಳಬೇಕು. ಆಮೇಲೆ ಭಗವಂತ ಹೇಳ್ತಾನೆ, ನಾನೀಗ ನಿನ್ನ ಕತೆ ಹೇಳ್ತೀನಿ ಕೇಳು, ನಿನ್ನ ಕುಶಲವನ್ನು ಹೇಳು ಅಂತ ಹೇಳ್ತಾನೆ.
ದ್ವಾಪರಾಂತೆ ಕೃತಂ ಕರ್ಮ ಋಣುಪುತ್ರ ಸಮಾಧಿ ಮತ್ತು ವೈಕುಂಠೇ ಶೇಷತಸ್ಥಳಸ್ಥಂ ಭೃಗುಪಾದತಲೇ ನಮಾಂ. ನೋಡಪ್ಪ, ದ್ವಾಪರದ ಕೊನೆಯಲ್ಲಿ ನಾನು ಮಾಡಿದ ಕೆಲಸ ಕೇಳು. ವೈಕುಂಠದಲ್ಲಿ ಆದಿಶೇಷನ ಹಾಸಿಗೆಯಲ್ಲಿ ಮಲಗಿಬಿಟ್ಟಿದ್ದೆ. ಆ ಭೃಗು ಮಹರ್ಷಿ ಬಂದು ಕಾಲಿನಿಂದ ಒದ್ದುಬಿಟ್ಟ ನನ್ನ ಎದೆನ. ನಿನ್ನ ತಾಯಿ ನಾನು ಬಿಟ್ಬಿಟ್ಟು ಕೊಲ್ಲಾಪುರಕ್ಕೆ ಹೋಗ್ಬಿಟ್ಲು, ಕರವೀರಪುರಕ್ಕೆ ಹೋದ್ಲು. ಆ ವ್ಯಥೆಯಿಂದ ನಾನು ಬಹಳ ದುಃಖಿತನಾಗಿಬಿಟ್ಟೆ. ನಾನು ವೈಕುಂಠವನ್ನು ಬಿಟ್ಟು ಈ ವೆಂಕಟಾಚಲಕ್ಕೆ ಬಂದೆ. ಇಲ್ಲಿರುವ ಹುದ್ದಲ್ಲಿದ್ದೆ. ಆವಾಗ ಚೋಳ ರಾಜನ ಸೇವಕ ಬಂದುಬಿಟ್ಟು ನನ್ನ ತಲೆ ಕುಟಾರದಿಂದ ಹೊಡೆದುಬಿಟ್ಟ. ಆ ದಣದ ಮೇಲೆ ಸಿಟ್ಟು ನನ್ನನ್ನು ಹೊಡೆದ್ಬಿಟ್ಟ. ಆವಾಗ ನಿನಗೋಸ್ಕರ ಆ ಬೃಹಸ್ಪತಿಯ ಅನುಗ್ರಹದಿಂದ ಅವನ ಔಷಧಿ ಕೊಟ್ಟದ ಅಂತ ನಾನು ಬದುಕಿದ್ದೇನೆ. ಅವನ ಅನುಗ್ರಹದಿಂದ ನಿನಗೋಸ್ಕರವಾಗಿ ಬದುಕ್ತಿದ್ದೇನೆ ಅಂತ ಬ್ರಹ್ಮದೇವರ ಹತ್ರ ಹೇಳ್ಬಿಟ್ಟ. ಇದನ್ನೇನು ಕೇಳಿಬಿಟ್ರೆ ನಾವು ಭವಿಷ್ಯೋತ್ತರ ಪುರಾಣದಲ್ಲಿ ಈ ಕಥೆನ ನಮಗೆ ಅನರ್ಥವಾಗದೇ ಸರಿ. ಪರಮಾತ್ಮ ಬ್ರಹ್ಮದೇವರಿಗೆ ಹೇಳ್ತಾನೆ, ನಿನಗೋಸ್ಕರ ಬದುಕಿದ್ದೀನಪ್ಪ ನಾನು, ನನಗೆ ಹೊಡೆದುಬಿಟ್ಟ, ಲಕ್ಷ್ಮಿ ಬಿಟ್ಟು ಹೋಗ್ಬಿಟ್ಲು ಅಂತ ಹೇಳ್ಬಿಡ್ತಾನೆ. ಹಾಗೆ ವಿಡಂಬನೆಯದು ನಿನ್ನ ದರ್ಶನದಿಂದ ನನ್ನ ವ್ಯಥೆ ದೂರವಾಯಿತು ಅಂತ ಹೇಳ್ತಾರೆ. ಆಮೇಲೆ ಅಷ್ಟೆಲ್ಲ ಹೇಳಿಬಿಟ್ಟು ನಿನ್ನ ಅಮ್ಮಂಗೆ ನಮಸ್ಕಾರ ಮಾಡುವಂತ ಬ್ರಹ್ಮದೇವರು ನಮಸ್ಕಾರ ಮಾಡಿಬಿಡ್ತಾರೆ. ನೋಡಿ, ನಿನ್ನ ಅಮ್ಮಂಗೆ ನಮಸ್ಕಾರ ಮಾಡುವಂತ ಬ್ರಹ್ಮದೇವರು ನಮಸ್ಕಾರ ಮಾಡಿದರು. ಬ್ರಹ್ಮದೇವರು ಭಗವಂತ ಏನು ಹೇಳ್ತಾನೋ ಆ ಕೆಲಸನ ಯೋಚನೆ ಮಾಡಲ್ಲ, ಮಾಡಿಬಿಡ್ತಾರೆ. ಯಾಕಂದರೆ ಭಗವಂತನ ಆಜ್ಞೆ ಮಾಡ್ತಾರೆ. ಆಮೇಲೆ ಕೇಳ್ತಾರೆ, ಅಲ್ಲಪ್ಪ ನಿನಗೆ ಯಾವಾಗ ಅಮ್ಮ ಹುಟ್ಟಿದ್ಲು? ನಿನಗೆ ಯಾವಾಗ ಅಮ್ಮ ಹುಟ್ಟಿದ್ಲು? ನಾನಂತೂ ಕೇಳಿಲ್ಲ ನಿನ್ನಮ್ಮ ಅಂತ. ನೀನೇ ಅಪ್ಪ ಅಮ್ಮ ಅಂತೆಲ್ಲರೂ ಕೇಳಿ, ನಿನ್ನಮ್ಮ ಯಾವಾಗ ಹುಟ್ಟಿದ್ಲಪ್ಪ ಅಂತ ಕೇಳ್ತಾರೆ. ಆವಾಗ ಭಗವಂತ ಅವನ ಕಥೆಯನ್ನೆಲ್ಲ ಹೇಳ್ತಾನೆ. ಈ ಅಪ್ಪ ಮಕ್ಕಳು ಸೇರಿದರೆ ಆ ಸಂಬಂಧ ಈಗಿರತ್ತೋ ಎಲ್ಲ ಗೊತ್ತಿಲ್ಲ, 99% ಇಲ್ಲ. ಈಗ ಅಪ್ಪನ್ನೇ ಇದೆಯಾ ಸತ್ಯ ಅಂತ ಕೇಳಲ್ಲ, ಇನ್ನು ಅಪ್ಪನ ಅಮ್ಮನ ಕೇಳ್ತಾರ? ಹಾಗೆ ಇರ್ತಾರೆ ಜನ. ಅಲ್ಲಿ ಕೇಳ್ತಾನೆ. ಆವಾಗ ನಿನ್ನ ತಾಯಿ ಬಕುಲಾದೇವಿ ಹಿಂದೆ ಯಾರು ಎಲ್ಲಿ ಹುಟ್ಟಲು ಅಂದರೆ ಆವಾಗ ಭಗವಂತ ಹೇಳ್ತಾನೆ, ನೋಡು, ಹಿಂದೆ ದ್ವಾಪರದಲ್ಲಿ ಬಕುಲಾದೇವಿ ಯಶೋದೆ ಆಗಿದ್ಲು. ಯಶೋದೆ ಆಗಿ ಅವಳು ನನ್ನ ಮದುವೆ ನೋಡಿರಲಿಲ್ಲ. ನೀನು ಮದುವೆ ನೋಡಬೇಕು ಅಂತ ಇದ್ಲು. ಅದಕ್ಕೆ ಏನು ಮಾಡಿದೆ, ಈಗ ಅವಳಿಗೆ ಮದುವೆ ತೋರಿಸ್ಬೇಕು ಅಂತ ಹೇಳಿಬಿಟ್ಟು ಅವಳನ್ನು ಕರ್ಕೊಂಡು ಬಂದಿದ್ದೀನಿ ಇಲ್ಲಿಗೆ. ಅವಳು ಬಹಳ ಕಾಲ ನನ್ನನ್ನು ಸಾಕಿದ್ದಾಳೆ. ಈ ಲೌಕಿಕವಾಗಿ ತಗೊಂಡ್ರು ಕೂಡ ಬಹಳ ಸಾಕಿದ್ದಾಳೆ ಅವಳು. ಅನ್ನ ವರಾಹ ಮೂರ್ತಿಗಳು ಅವನು ಕರೆಸಿದ್ದು, ಅವರಿಗೆ ಅನ್ನ ಸೇವೆಯನ್ನು ಮಾಡಿದ್ದಾಳೆ. ತಂದೆ ತಾಯಿಗಳಂದರೆ ಬರೇ ಹೆತ್ತಿದವರೇ ತಂದೆ ತಾಯಿಗಳಲ್ಲ, ಆಪತ್ಕಾಲದಲ್ಲಿ ರಕ್ಷಿಸಿದವರು, ಅವರಿಗೆ ರಕ್ಷಣೆ ಕೊಟ್ಟವರೆಲ್ಲರೂ ತಂದೆ ತಾಯಿಗಳ ಸಮಾನರಾಗ್ತಾರೆ ಅಂತ ತೋರಿಸ್ತಾನೆ. ಕಸ್ಯ ವಾದ್ಯಮಿದಂ ಬ್ರಹ್ಮನ್ ಕಶ್ಚ ಮಾಮಪಗಚ್ಚತಿ ವದತ್ಯೇವಂ ಪರೇ ಧಾಮ್ನಿ ವಾಯಸ್ತಮಿ ಪದ್ಯತ. ಅಷ್ಟೊತ್ತಿಗೆ ಒಂದು ದುಂದುಬಿ ಬೇರೆ ನಗಾರಿಗಳು ಹೊಡಿತಾವೆ. ಯಾರು ನನ್ನ ಬಳಿಗೆ ಬರ್ತಾ ಇದ್ದಾರೆ, ಇನ್ಯಾರು ಬರ್ತಾ ಇದ್ದಾರೆ ಅಂದಾಗ, ಏಣಂ ಸಮಾರುಹ್ಯ ಸ ಭಾರತೀಶೋ ಸುಗಂಧಮಾಧಾಯ ಯಯೌ ಗಿರೀಂದ್ರಂ ಜ್ಯೇಷ್ಠಂ ಸುತಂ ಶ್ರೇಷ್ಠ ಗುಣಂ ಜನಾರ್ದನ ಕ್ಷೇಮಾವಲಂಬಂ ದದೃಶೇಮದಾನ್ವಿತ. ಆವಾಗ ಹೇಳ್ತಾರೆ, ವಾಯುದೇವರು ಬರ್ತಾ ಇದ್ದಾರೆ, ಜಿಂಕೆಯ ಮೇಲೆ ಕುಳಿತುಕೊಂಡು ಭಾರತೀಯ ಸಮೇತವಾಗಿ ವಾಯುದೇವರು ಬರ್ತಾ ಇದ್ದಾರೆ ಅಂತ ಹೇಳಲು ಭಾಳ ಸಂತೋಷ ಆಗತ್ತೆ. ದೇವರಿಗೆ ಜ್ಯೇಷ್ಠ ಪುತ್ರ ವಾಯುದೇವರು ಬಂದ ತಕ್ಷಣ ಏನು ಸುಗಂಧ ಬರ್ತಾ ಇದೆ, ಗಾಳಿ ರೀ. ವಾಯುದೇವರೇ ಸುಗಂಧ ತರೋದು. ಪುಷ್ಪದಲ್ಲಿರುವ ಸುಗಂಧ ನಮಗೆ ಬರಬೇಕು ಅಂದ್ರೆ ವಾಯುದೇವ್ರ ಮುಖಾಂತರನೇ ಬರಬೇಕು. ನಮಗೆ ನಮ್ಮ ಕರ್ಮಕ್ಕನುಸಾರವಾಗಿ ಬೆಂಗಳೂರಿನಲ್ಲಿ ಅರ್ಧ ದುರ್ಗಂಧನೇ ಬರೋದು, ಸುಗಂಧ ಬರೋಕ್ಕಿಂತ. ಅದು ವಾಯುದೇವರ ನಮಗೆ ನಂಬಿಕೆ ಇಲ್ದಿದ್ದರಿಂದ ವಾಯುದೇವರ ಕೋಪದಿಂದ ನಮಗೆ ಬರುತ್ತೆ ಎಲ್ಲನೂ ದುರ್ಗಂಧಗಳು. ಹಾಗೆ ವಾಯುದೇವರು ಬಂದರು ಅಂದರೆ ಸುಗಂಧ ಬಂತು ಅಂತ ಅರ್ಥ. ವಾಯುವನ್ನು ನೋಡಿ ಸಂತೋಷ ಕೊಡ್ತಾರೆ. ಸಿಯತಾಮಿತಿ ತಮ್ಮ ವಾಯುಂ ಸಾಧು ಸಾಧ್ವಿತ್ಯ ಭಾಷಿತಃ. ಅವನು ಕುಳಿತುಕೊಳ್ಳಿಕ್ಕೆ ಹೇಳ್ತಾನೆ, ವಿವಾಹ ಸಮಯಕ್ಕೆ ಬಂದಿದ್ದು ಬಹಳ ಯೋಗ್ಯವಾದಪ್ಪ. ನನ್ನ ಮಕ್ಕಳಲ್ಲಿ ನೀನೇ ದೊಡ್ಡವನು. ನಿನ್ನ ಹೆಂಡತಿ ಭಾರತಿ ಏನು ಮಹಾಮಹಿಮೆ, ಲೋಕ ಪ್ರಸಿದ್ಧಳವಳು. ಎಂಥ ಪ್ರಸಿದ್ಧಳವಳು ಹೇಳ್ತಾರಲ್ಲ ಟೀಕಾಚಾರ, ಭವತಿ ಜನ ಭಾವ ದೇಡ ಮೂಕೋಪಿ ವಾಗ್ಮಿ ಜಡಮತಿ ರೇಪಂತರು ಜಾಯತೆ ಪ್ರಾಜ್ಞಮೌಲಿ. ಭಾರತೀಯ ಒಂದು ಕರುಣೆ ಇಲ್ಲಿಲ್ಲ ಅಂದರೆ ಬಾಯಿಂದ ಮಾತೇ ಹೊರಡಲ್ಲ. ಟೀಕಾಚಾರ್ಯರು ನ್ಯಾಯಸುಧಾದ ಮಂಗಳ ಶ್ಲೋಕದಲ್ಲಿ ಹೇಳ್ತಾರೆ ಅದನ್ನು. ಭಾರತೀ ದೇವಿಯ ಕರುಣೆ ಇದ್ದರೆ ಮಾತ್ರನೇ ಬಾಯಿಯಿಂದ ಒಂದೆರಡು ಮಾತುಗಳು ಬರಲಿಕ್ಕೆ ಸಾಧ್ಯ. ನಿನ್ನ ಸೊಸೆ ಅಂಥವಳಪ್ಪ, ನಿನ್ನ ಹೆಂಡತಿ ಅಂಥವಳಪ್ಪ ಅಂತ ಭಗವಂತ ಹೊಳ್ತಾನೆ. ಗೌರಿ ಷಣ್ಮುಖರೆಲ್ಲರೂ ಬರ್ತಾರೆ. ಆಮೇಲೆ ಏನಾಗತ್ತೆ, ಅಷ್ಟೆಲ್ಲ ಆಗಬೇಕಾದ್ರೆ ಮತ್ತೆ ಬಾರಿಗಳಾಗ್ತವೆ. ಆವಾಗ
ರುದ್ರದೇವರು ಬರ್ತಾರೆ. ರುದ್ರದೇವರು ಪಾರ್ವತಿ ಜೊತೆಗೆ, ಗಣೇಶನ ಜೊತೆಗೆ, ಷಣ್ಮುಖನ ಜೊತೆಗೆ ಎಲ್ಲ ಪರಿವಾರ ಸಮೇತರಾಗಿ ಬಂದುಬಿಡ್ತಾರೆ. ರುದ್ರನ ಕರೀತಾರೆ, ಬಾ ಮೊಮ್ಮಗ, ಬಾ ನೀನು ಬಾ, ಇಲ್ಲಿ ನನ್ನ ಹತ್ರ ಕುತ್ಕ ಬಾ ಅಂತ ಅವನು ಅಲಂಗಿಸಿಕೊಂಡು ಬಿಟ್ಟು ಶ್ರೇಷ್ಠವಾದ ಪೀಠದಲ್ಲಿ ಕುಳಿತುಕೋ ಅಂತ ಹೇಳ್ಬಿಟ್ಟು ಶಂಕರನನ್ನು ಮಾತಾಡ್ತಾರೆ. ಏವಂ ಸಂಭಾಷಮಾಣೇತು ನೀಲಕಂಠೇನ ಕೇಶವೇ ತತಸಮಾಗಮತ್ ಸದ್ಯ ಕುಬೇರೋ ನರವಾಹನ. ಅವಾಗ ಏನಪ್ಪ ಚೆನ್ನಾಗಿದ್ದೀಯಾ ರುದ್ರದೇವರೇ ಅಂತ ನೋಡಿ ಇರೋದೆಲ್ಲ ತೋರಿಸ್ತಾರೆ. ಎಲ್ಲ ಬಂಧುಗಳು ಬಂದವರನ್ನು ವಿಚಾರಿಸಬೇಕು ಅಂತ ತೋರಿಸ್ತಾರೆ. ಈಗ ಯಾವ ವಿಚಾರಿಸೋದಿಲ್ಲ, ಅವ್ರ ಪಾಡಿಗೆ ಅವ್ರು ಹೋಗ್ತಿರ್ಬೇಕು, ಅವ್ರ ಪಾಡಿಗೆ ಅವ್ರು ಬರ್ತಿರ್ಬೇಕು ಅಷ್ಟೇ. ಹೋದ್ಯಾ ಅಂತ ಕೇಳಲ್ಲ, ಬಂದ್ಯಾ ಅಂತ ಕೇಳಲ್ಲ, ವಿಚಾರಿಸ್ತಾ ಇರಬೇಕು. ಆವಾಗ ಕುಬೇರ ಬರ್ತಾನೆ. ಕುಬೇರ ಬರಕ್ಲಿ ಏನು ಮಾಡ್ತಾನೆ, ನೀನು ಯಾವಾಗಲೂ ಧನವಂತನಾಗಿರುವಂಥ ಆಶೀರ್ವಾದ ಮಾಡ್ತಾನೆ. ಅಂದರೆ ಮುಂದೆ ಬೇಕಾಗತ್ತೆ, ಅವನು ಧನವಂತನಾಗಿರುವಂಥ ಆಶೀರ್ವಾದ ಮಾಡ್ತಾನೆ. ಭಾಳ ಒಳ್ಳೆಯದಪ್ಪ ನೀವು ಬಂದಿರೋದು ಅಂತ ಹೇಳ್ತಾನೆ ಕುಬೇರ. ಆವಾಗ ಅಗ್ನಿ ಬರ್ತಾನೆ. ಸ್ವಾಹಾದೇವಿ ಸದಾದೇವಿ ಅಂತ ಅವರಿಬ್ಬರು ಪತ್ನಿಯರು, ಅವರ ಸಮೇತ ಅಗ್ನಿ ಬರ್ತಾನೆ. ಅಗ್ನಿ ಬರಲು ಶ್ರೀನಿವಾಸನಿಗೆ ಭಾಳ ಸಂತೋಷ ಆಗುತ್ತೆ. ಯಾಕೆ ಅಂದರೆ ಅಡುಗೆ ಮಾಡೋರು ಬಂದರು ಅಂತ. ಈಗ ಎಲ್ಲ ಫಂಕ್ಷನ್ ಇಟ್ಬಿಟ್ಟು ಎಲ್ಲ ಮದುವೆ ಮುಂಜೆ ಇಟ್ಬಿಟ್ಟು ಅಡುಗೆ ಅವನ ಕೈ ಕೊಟ್ಬಿಟ್ಟಾನ್ರಿ ಮಾಡೋದು. ಅಡುಗೆ ಅವನೇ ಎಷ್ಟೊತ್ತು ಬರಲಿಲ್ಲ ಅಂದರೆ ಯಾರು ಬಂದ್ರೂ ಯೋಚನೆ ಆಗೋಗುತ್ತೆ, ಏನು ಬಂದ್ರಪ್ಪ ಮನೆಯಲ್ಲಿ ಏನು ಫಂಕ್ಷನ್, ಅಡುಗೆ ಅವನು ಬರಲಿಲ್ಲ ಅಂತ ಯೋಚನೆ. ಅಡುಗೆ ಅವನು ಬಂದ ಅಂದರೆ ಅರ್ಥ ಮುಗ್ದಂಗೆ ಫಂಕ್ಷನ್ನು. ಭಗವಂತ ಬಂದೆಲ್ಲಪ್ಪ ನೀನು, ನನಗೆ ಭಾಳ ಯೋಚನೆ ಆಗಿತ್ತು ಅಂತ ಅಗ್ನಿಗೆ ಸಮಾಧಾನ ಮಾಡ್ತಾನೆ. ಆಮೇಲೆ ಏನು ಮಾಡ್ತಾರೆ ಅಂತಂದರೆ ಯಮರಾಜರು ಬರ್ತಾರೆ. ಯಮನ ಹೆಂಡತಿ ಶ್ಯಾಮಲೆ ಬರ್ತಾಳೆ. ಯಮದೂತರಿಂದ ಸಹಿತವಾಗಿ ಕೋಣದ ಮೇಲೆ ಬರ್ತಾನೆ. ಆಮೇಲೆ ವರುಣ ಬರ್ತಾನೆ ಮೊಸಳೆಯನ್ನು ಏರ್ಬಿಟ್ಟು. ಆಮೇಲೆ ಹಿರಿಯರು ಎಲ್ಲರೂ ಇಂದ್ರದೇವರು ಶ್ರೀ ಸಮೇತರಾಗಿ ಐರಾವತನ ಹತ್ತಿಕೊಂಡು ಬರ್ತಾರೆ. ಇದೇ ಚಂದ್ರ ಸೂರ್ಯರು ಬರ್ತಾರೆ. ಆವಾಗ ಅವರವರ ಯೋಗ್ಯತೆಗೆ ಹೇಗೆ ಅನುಸಾರವಾಗಿ ತಾರತಮ್ಯವಾಗಿ ಅವರಿಗೆ ಸನ್ಮಾನಿಸ್ತಾನೆ ಭಗವಂತ. ಆವಾಗ ವಿಶ್ವಕರ್ಮ ಅಲ್ಲೆಲ್ಲೋ ಹಿಂದೆ ಕೂತಿರ್ತಾನೆ. ಭಗವಂತ ನೋಡ್ತಾನೆ. ಭಗವಂತ ನೋಡಿ ಏನು ಹೇಳ್ತಾನೆ ಅಂತಂದರೆ, ಭಗವಂತ ನೋಡ್ತಾನೆ, ಇಂದ್ರದೇವರಿಗೆ ಕರೀತಾನೆ. ಇಂದ್ರದೇವರಿಗೆ ಕರೆದು ಬಿಟ್ಟು ಆ ವಿಶ್ವಕ್ಸೇನನ್ನು ಕೆಲಸದಿಂದ ತೆಗೆದು ಬಿಡೋದು ಬೇಡ. ಅವನು ಯಾಕೆ ಬೇಕು, ಅವನು ಏನಂತ ತಿಳ್ಕೊಂಡಿದ್ದಾನೆ ನನ್ನ? ಅಲ್ಲಿ ದೂರದಿಂದ ಕೂತ್ಕೊಂಡು ಎಲ್ಲರೂ ನೋಡ್ದಂಗೆ ನಾನು ನೋಡ್ತಾ ಇದ್ದಾನ. ಏನು ಮಾಡ್ಬೇಕು ಕೆಲಸ ಅಂತ ಅವನಿಗೆ ಗೊತ್ತಿಲ್ವ? ನಾನು ಹೇಳಬೇಕು ಅವನಿಗೆ ಕೆಲಸ ಮಾಡಬೇಕು ಅಂತ. ಲೋಕದಲ್ಲಿ 3 ಥರ ಇರ್ತಾರಲ್ಲಿ. ಒಬ್ಬರು ಮನಸ್ಸಿನ ಇಂಗಿತ ತಿಳಿದು ಬಿಟ್ಟು ಕೆಲಸ ಮಾಡ್ತಾರೆ, ಹೇಳ್ದೇ ಕೆಲಸ ಮಾಡ್ತಾರೆ. ಕೆಲವರು ಅವ್ರು ಹೇಳಿ ಆಮೇಲೆ ಮಾಡೋಣ ಅಂತ ಕೂತಿರ್ತಾರೆ. ಕೆಲವರು ಹೇಳಿದರೂ ಮಾಡಲ್ಲ. ವಿಶ್ವಕ್ಸೇನ ಏನು ಮಾಡಿರ್ತಾನೆ, ವಿಶ್ವಕ್ಸೇನ ಅಂಥ ಜಾತಿಯವನವನು. ಅವನೇನು ಮಾಡಿರ್ತಾನೆ ಅಂತಂದರೆ ಕೆಲಸ ಭಗವಂತ ಹೇಳಿಲ್ಲ ಅಂತ ಕೂತಿರ್ತಾನೆ. ಭಗವಂತ ಹೇಳ್ತಾನೆ ವಿಶ್ವಕ್ಸೇನ ಕೆಲಸದಿಂದ ತೆಗೆದುಬಿಡು, ಇನ್ಯಾರೋ ಭಕ್ತರನ್ನು ನೇಮಿಸು. ಅವನೇನು ಅಷ್ಟು ಗರ್ವ ಬಂದುಬಿಟ್ಟಿದೆ ಅವನಿಗೆ, ನಾನು ಹೇಳಬೇಕು ಅಂತ ಕಾಯ್ತಾ ಇದ್ದಾನೆ ಮಾಡಲಿಕ್ಕೆ ಅವನ ಕೆಲಸನ. ಗೊತ್ತಾಗೋದಿಲ್ವ ಅವನಿಗೆ, ಬೇರೆ ದೇವತೆಗಳ ಥರ ನೋಡ್ತಾ ಇದ್ದಾನೆ ನನ್ನ ಅಂಥೇಳಿ ಅವನು ವಿಶ್ವಕ್ಸೇನ ಥರ ನಡುಗಿಬಿಡ್ತಾನೆ, ಹೆದರು ಬಿಡ್ತಾನೆ. ಎಲ್ಲ ದೇವತೆಗಳು ಭಗವಂತನ ಕಂಡ್ರೆ ಹೆದರ್ ಕೆಲಸ ಮಾಡೋರೆ. ಸೂರ್ಯನು ಹೆದರವನೇ. ಈ ಟೈಮ್ ಹುಟ್ಟಬೇಕು ಅಂದರೆ ಈ ಟೈಮ್ ಹುಟ್ಟಬೇಕು ಸೂರ್ಯ. ಈ ದಿವಸ 6 ಗಂಟೆ ಹುಟ್ಟಬೇಕು ಅಂದರೆ 6 ಗಂಟೆ ಹುಟ್ಟಬೇಕು, ಒಂದು 5 ನಿಮಿಷ ಲೇಟ್ ಅನ್ನಂಗಿಲ್ಲ. ಎಲ್ಲರೂ ಹೆದರಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ವಿಶ್ವಕ್ಸೇನ ಬಂದು ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿ, ಸ್ವಾಮಿ ತಪ್ಪಾಗೋಯ್ತು, ಭಾಳ ತಪ್ಪು ಮಾಡಿದೆ, ನೀವು ಕ್ಷಮಿಸಿಬಿಡಿ ಅಂದಾಗ, ನೋಡು ಇಷ್ಟು ಜನ ಬಂದಿದ್ದಾರೆ, ಒಂದು 50x30 ಯೋಜನ ಈ ವೆಂಕಟಾದ್ರಿನಲ್ಲಿ ಒಂದು ಸಭಾಗೃಹ ಮಾಡು, ಎಲ್ಲರಿಗೂ ಅನುಕೂಲ ಆಗಬೇಕು. ನೀ ಇಳ್ಕೊಳ್ಳಿಕ್ಕೆ ಅನುಕೂಲ ಆಗಬೇಕು, ಅವರ ದೈನಂದಿನ ಕಾರ್ಯಗಳಿಗೆ ಅನುಕೂಲ ಆಗಬೇಕು, ಪೂಜೆಗಳಿಗೆ ಅನುಕೂಲ ಆಗಬೇಕು. ಎಲ್ಲ ಸಭಾಭವನವನ್ನು ಮಾಡು. ಇದನ್ನು ಮಾಡಿಬಿಟ್ಟು ಆಮೇಲೆ ಆಕಾಶರಾಜನ ಹತ್ರ ಹೋಗು, ಕೆಳಗಡೆಗೆ ಆಕಾಶರಾಜನ ಹತ್ರ ಹೋಗಿ ಅಲ್ಲಿ ಸಭಾಭವನವನ್ನು ನಿರ್ಮಾಣ ಮಾಡಬೇಕು. ಎಲ್ಲರೂ ಬರ್ತಾರಲ್ಲ ಅಲ್ಲಿ ಸಭಾಭವನವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾನೆ. ಆವಾಗ ಇಂದ್ರದೇವರು ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಆವಾಗ ಏರು ತಗ್ಗಾದ ಭೂಮಿಯನ್ನೆಲ್ಲ ಸಮ ಮಾಡಿಬಿಟ್ಟು ಅಲ್ಲಿ ವೆಂಕಟಾದ್ರಿಯ ಮೇಲೆ ಸಭಾಭವನವನ್ನು ನಿರ್ಮಾಣ ಮಾಡ್ತಾನೆ. ಆ ಸಭಾಭವನ ಈಗ ಸಿಗಲ್ಲ ಬಿಡಿ ನೋಡಲಿಕ್ಕೆ, ಆ ಸಭಾಭವನ ಸಿಗಲ್ಲ ಈಗ. ಆ ಸಭಾಭವನವನ್ನು ಮಾಡಿಬಿಟ್ಟು ಆವಾಗ ಭಗವಂತ ಬ್ರಹ್ಮದೇವರಿಗೆ ಕೇಳ್ತಾನೆ, ಆಕಾಶ ರಾಜಸುತಾಸ್ತೀಯ ಸುರಾ ಇಚ್ಛಾಮಿ ಕರ್ತುಂ ಕಿಲ ತತ್ಕರಗ್ರಹಂ ಅಂಗೀಕೃತಂ ಛೇದವದೀಯ ಮಂಡಲೈ ಅಂಗೀಕುರು ಅಮೃತತು ರಾಜಕನ್ಯಾಂ. ಆಕಾಶರಾಜನ ಪಟ್ಟಣದಲ್ಲಿ ಆತನ ಮಗಳಾದ ಪದ್ಮಾವತಿ ಇದ್ದಾಳೆ. ಪದ್ಮಾವತಿ, ನೀವೆಲ್ಲ ಒಪ್ಪಿದರೆ ಅವಳನ್ನು ಮದುವೆ ಆಗ್ತೀನಿ ಅಂತಾನೆ ಶ್ರೀನಿವಾಸ.
ಎಷ್ಟು ವಿಡಂಬನೆ ನೋಡಿ. ಮಕ್ಕಳನ್ನ ಕೇಳ್ತಾನೆ, ಮೊಮ್ಮಕ್ಕಳು ನೀವು ಒಪ್ಪಿದರೆ ಅವಳನ್ನು ಮದುವೆ ಆಗ್ತದೆ. ಆವಾಗ ವಾಸುದೇವನ ಮಾತನ್ನು ಕೇಳಿಬಿಟ್ಟು ಬ್ರಹ್ಮದೇವರು ಹೇಳ್ತಾರೆ, ವಯಂತು ದಾಸಭಾವೇನ ತಿಷ್ಟಾಮ ಪುರುಷೋತ್ತಮ ತ್ವತ್ಪ್ರಸಾದಾದ್ ವಯಂ ಸರ್ವೇ ಪಶ್ಯಮೋತ್ರ ಮಹೋತ್ಸವಂ. ನಾವೆಲ್ಲರೂ ನಿನ್ನ ಸೇವಕರಪ್ಪ, ನೀನ್ಯಾಕೆ ನನ್ನ ಅಪ್ಪಣೆ ಕೇಳ್ತೀಯಾ? ನಿನ್ನೆದುರಿಗೆ ಮಾತನಾಡಲಿಕ್ಕೆ ನಾವು ಅಸಮರ್ಥರಾಗಿದ್ದೇವೆ, ಇಲ್ಲಿ ವಿವಾಹ ಮಹೋತ್ಸವವನ್ನು ಸಂತೋಷದ ನೋಡ್ಲಿಕ್ಕೆ ಬಂದಿದ್ದೇವೆ, ನೀನೇನು ನನ್ನ ಅಪ್ಪಣೆ ಕೇಳಲ್ಲ. ರುದ್ರದೇವರು ಕೇಳ್ತಾರೆ, ವಿನೋದ ವಚನಂ ಕೃಷ್ಣ ಭಾಷಸೇ ಪ್ರಾಕೃತೋ ಯಥಾ ಮನಸಸ್ಥೇ ಪ್ರಶಸ್ತಂ ಚೇತ್ ಕ್ರಿಯತಾಮಿತಿ ಚಾಬ್ರವೀತ್. ಆವಾಗ ರುದ್ರದೇವರಿಗೆ ಸ್ವಲ್ಪ ಈ ಮೊಮ್ಮಕ್ಕಳಿಗೆ ತಾತನ ಮೇಲೆ ಸಲಿಗೆ ಇರುತ್ತಲ್ಲ, ಹಾಗೆ ಆ ರುದ್ರದೇವರು ಕೇಳ್ತಾರೆ, ಅಲ್ಲ ಕೃಷ್ಣ, ನೀನು ಮನುಷ್ಯರಂತೆ ವಿನೋದ ಯಾಕೆ ಮಾಡ್ತಾ ಇದ್ದೀಯಾ? ನೀನು ಮನಸ್ಸಿನಲ್ಲಿ ಒಪ್ಪಿದರೆ ಅವನು ಹುಡುಗಿನ ಮದುವೆ ಆಗು, ಇಲ್ಲ ಅಂದರೆ ಮದುವೆ ಆಗಬೇಡ ಅಂದ್ಬಿಡ್ತಾನೆ ನಾವು. ಆವಾಗ ರುದ್ರನ ಮಾತು ಕೇಳಿ ಭಗವಂತ ನಗ್ತಾನೆ, ಅವನ ಮಾತು ಕೇಳಿ ಪ್ರಶಂಸಿಸ್ತಾನೆ. ಚೆನ್ನಾಗಿ ಮಾತಾಡಿದೆ, ಮೊಮ್ಮಕ್ಕಳು ಮಾತಾಡ್ದ ತಾತಂದ್ರು ಹೇಳ್ತಾರಲ್ಲ ಚೆನ್ನಾಗಿ ಮಾತಾಡಿದೆ ಅಂತ ಹೇಳಿ ಅಂತ, ಹಂಗೆ ಚೆನ್ನಾಗಿ ಅಂದರೆ ಇಲ್ಲಿ ಗೊತ್ತಾಗತ್ತೆ ನೋಡಿ, ಬ್ರಹ್ಮದೇವರು ಭಗವಂತನ ಆಜ್ಞೆ ಅಂತ ಏನೂ ಮಾತಾಡಲಿಲ್ಲ, ರುದ್ರದೇವರು ಮಾತಾಡಿದರು. ಅಲ್ಲಿ ಬ್ರಹ್ಮದೇವರ ಭಕ್ತಿಗೂ ರುದ್ರದೇವರ ತಾರತಮ್ಯಕ್ಕೂ ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ ಅಲ್ಲಿ. ಆಮೇಲೆ ಬ್ರಹ್ಮ ಹೇಳ್ತಾನೆ, ಸರ್ವಜ್ಞಸ್ತಂ ದಯಾಸಾರ ಸತಸಂಕಲ್ಪವಾನಸಿ ಅಷ್ಟವರ್ಗಂ ತತಃ ಕಾರ್ಯಂ ವಿವಾಹಾತ್ ಪೂರ್ವವಿಮಹಿ. ಪುಣ್ಯವನ್ನು ಆಮೇಲೆ ಹೇಳ್ತಾನೆ, ವಿವಾಹ ಮುಂಚಿತವಾಗಿ ಗಣಪತಿ ಪೂಜೆ ಮಾಡಬೇಕು, ವರ್ಣ ಪೂಜೆ ಮಾಡಬೇಕು, ಕುಲದೇವತಾ ಪೂಜೆ ಮಾಡಬೇಕು ಅಂದಾಗ ಪುರುಷೋತ್ತಮ ವಸಿಷ್ಠ ಋಷಿಗಳನ್ನು ಕರೀತಾನೆ. ವಸಿಷ್ಠ ಋಷಿಗಳನ್ನು ಕರೆಸ್ಕೊಂಡು ಬಿಟ್ಟು ಹೇಳ್ತಾನೆ, ಪುರುಷೋತ್ತಮ ಹೇಳ್ತಾನೆ, ವಸಿಷ್ಠ ಋಷಿಗಳೇ ಎಲ್ಲ ಕಾರ್ಯವನ್ನು ಮಾಡಬೇಕು ಅಂದಾಗ ಪುಣ್ಯವನ್ನು ಮಾಡ್ತಾರೆ. ಪುಣ್ಯ ಮಾಡಿ ಮಂಗಳ ಸ್ನಾನವನ್ನು ಮಾಡಬೇಕು. ಮಂಗಳ ಸ್ನಾನ ನೀನು ಮಾಡಬೇಕಪ್ಪ ಅಂದಾಗ ಪರಮಾತ್ಮ ಅಳುತ್ತಾ ಕೂತ್ಕೊಳ್ತಾನೆ. ಅವ ಬ್ರಹ್ಮದೇವರು ಏನಪ್ಪ ನಿಂದು ಅಳ್ತಾ ಕೂತ್ಕೊಂಡಿದ್ದೀರ? ಆವಾಗ ಮದುವೆ ನಿಮ್ಮಪ್ಪನೇ ಅಂದಿ, ಮದುವೆ ಆಗಲ್ಲ ಅಂದ್ಯಾ, ಈಗ ಅಳ್ತಾ ಕೂತ್ಕೊಂಡಿದ್ಯಾ, ಏನು ಸಮಾಚಾರ ನಿಂದು ಅಂತ ಕೇಳ್ತಾರೆ. ಆವಾಗ ಹೇಳ್ತಾನೆ, ನೋಡು, ನೀವೆಲ್ಲರೂ ಇದ್ದರೂ ಉಪಯೋಗ ಇಲ್ಲ, ನೀವಿಷ್ಟು ಜನ ಸೇರಿದಿರಲ್ಲ, ನೀವಿದ್ರೂ ಇಲ್ದಂಗೆ. ನನ್ನ ಹೆಂಡತಿನೇ ಇಲ್ವಲ್ಲ, ಇಲ್ಲಿ ರಮಾದೇವಿನೇ ಇಲ್ಲಲ್ಲ, ರಮಾದೇವಿ ಇರಬೇಕಲ್ವ? ನೀವು ಪ್ರಳಯ ಕಾಲದಲ್ಲಿ ನೀವು ಯಾರೂ ನನ್ನ ಹತ್ರ ಇರಲ್ಲ, ನೀವು ಯಾರೂ ಇಲ್ದಾಗ ನನ್ನ ಸೇವೆ ಮಾಡೋದೇ ಲಕ್ಷ್ಮಿ. ಆ ಲಕ್ಷ್ಮಿನೇ ಇಲ್ದೇ ನಾನು ಹೆಂಗೆ ಮದುವೆ ಆಗಲಿ? ಇದು ನೀನು ಲಕ್ಷ್ಮಿನ ಇಲ್ಲದೆ ನಾನು ಮದುವೆ ಆಗಲಿಕ್ಕಾಗಲ್ಲ ಅಂತ ಹೇಳ್ತಾನೆ. ಆವಾಗ ಬ್ರಹ್ಮದೇವರು ಹೇಳ್ತಾರೆ, ಎಲ್ಲಿದ್ದಾಳು ಅವಳು ಅಂತ. ಕೊಲ್ಲಾಪುರದಲ್ಲಿದ್ದಾಳೆ. ಮುಂಚೆ ಹೇಳಿದರೆ ಬರಬೇಕಾದ್ರೆ ಕೊಲ್ಲಾಪುರಕ್ಕೆ ಹೋಗಿ ಕರ್ಕೊಂಡು ಬಂದುಬಿಡ್ತಿದ್ವಿ. ಈಗ ಹೇಳ್ತೀಯಲ್ಲ ಎಲ್ಲ ಬಂದ ಮೇಲೆ ನೀನು ಕೊಲ್ಲಾಪುರದಿಂದ ಇಲ್ಲಿ ಬರಬೇಕು ಅಂತ, ಮತ್ತೆ ಕೊಲ್ಲಾಪುರಕ್ಕೆ ಹೋಗ್ಬೇಕು ನಾವು ಅಂದಾಗ, ನೀನು ಹೋದರೆ ಅವಳು ಬರಲ್ಲ ಅವಳು ಅಂತಂತಾರೆ. ಆವಾಗ ಅವನೇನು ಹೇಳ್ತಾನೆ, ಬ್ರಹ್ಮದೇವರಿಗೆ ಹೇಳ್ತಾನೆ ಪರಮಾತ್ಮ, ನೀನು ಹೋಗಬೇಡ, ನಾನೆಲ್ಲ ಅರೇಂಜ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸೂರ್ಯನಿಗೆ ಕರೀತಾನೆ. ಸೂರ್ಯ ಬಾ ಇಲ್ಲಿ ಅಂತ. ಏನು? ನೀನು ಹೋಗಿ ಲಕ್ಷ್ಮೀದೇವಿಯನ್ನು ಪದ್ಮಾವತಿಯನ್ನು ಕರ್ಕೊಂಡು ಬಂದ್ಬಿಡು. ಪದ್ಮಾವತಿಗೆ ಕರ್ಕೊಂಡ್ಬಂದ್ಬಿಡೋದ ಸೂರ್ಯದೇವ್ ಹೇಳ್ತಾನೆ, ನಮಸ್ಕಾರಪ್ಪ ನಿನಗೆ, ಅವಳು ಸಿಟ್ಟು ಮಾಡ್ಕೊಂಡು ಹೋಗಿದ್ದಾಳೆ, ಏನೋ ಸುಮ್ಮನೆ ಹೋಗಿದ್ರಾಗಿತ್ತು, ಗಂಡನ ಜೊತೆ ಜಿಗಾಡ್ಕೊಂಡು ನಾಳೆ ಡೈವರ್ಸ್ ಕೊಡಬೇಕು ಅಂತ ಹೋಗಿದ್ದಾಳೆ ಅವಳ ಹತ್ರ ಹೋಗಿ ಬೈಸ್ಕೊಂಬರ್ಬೇಕಾ ನಾವು ಹೋಗಲ್ಲ, ಇದೆಲ್ಲ ಕೆಲಸ ಮಾಡಲ್ಲ. ಲಕ್ಷ್ಮೀದೇವಿ ಪಾಪ ಅವಳಿಗೆ ಗೊತ್ತಿದೆ, ನಿನ್ನ ಚಿತ್ತ ಏನು ಅಂತ ಗೊತ್ತಿದೆ ಅಂತ ಹೇಳಿದ್ರು, ಇಲ್ಲ ನೀನು ಒಂದು ಕೆಲಸ ಮಾಡು, ನಾನು ಹೇಳ್ದಂಗೆ ಮಾಡು ಅಂತಾನೆ ಭಗವಂತ. ಏನು ಮಾಡಬೇಕು ಅಂತ ಕೇಳಿದಾಗ ಹೇಳ್ತಾನೆ, ನೋಡು, ನಿನ್ನನ್ನು ಬಿಟ್ಟು ಭಗವಂತ ಇರಲಿಕ್ಕೆ ಆಗ್ತಾ ಇಲ್ಲ, ಇವತ್ತೋ ನಾಳೆ ಅನ್ನಂಗೆ ಇಂಟೆನ್ಸಿವ್ ಕೇರ್ ಯೂನಿಟ್ನಾಗಿದ್ದಾನೆ, ಯಾವಾಗ ಪ್ರಾಣ ಬೇಕಾದರೂ ಹೋಗ್ಬೋದು ಭಗವಂತನಿಗೆ. ನೀನು ಹೇಳಿಬಿಡು ಈ ಕೆಲಸ ಅಂದ್ರೆ ಸೂರ್ಯದೇವ ದೊಡ್ಡ ನಮಸ್ಕಾರ ಮಾಡ್ತಾನೆ, ಸಾಕು ಬೇಡಪ್ಪ ನನಗೆ ಈ ಕೆಲಸ, ಅವಳಿಗೆಲ್ಲ ಗೊತ್ತು ನೀನು ಏನು ಮಾಡ್ತೀಯಾ ಅಂತ ಹೇಳಿ ಅಂತ, ಈ ಕೆಲಸ ನಾನು ಮಾಡಲ್ಲ, ಬೇರೆಯವ್ರನ್ನ ನೋಡ್ಕೋ. ನಿನಗೆ ಜ್ವರ ಬಂದು ನೀನು ಸೀರಿಯಸ್ ಆಗಿದೆಯಾ ಅಂದರೆ ನಾಳೆ ನಾನು ಸೀರಿಯಸ್ ಆಗ್ತೀನಿ, ಅದನ್ನು ಹೇಳಿಬಿಟ್ರೆ ಇದು ಎಲ್ಲ ನನಗೆ ಬೇಕಾಗಿಲ್ಲ, ನೀನು ಬೇರೆಯವ್ರನ್ನ ನೋಡ್ಕೊತಾನೆ. ಇಲ್ಲ ಬೇಡ ಅಂತ ಹೇಳ್ತಾನೆ ಭಗವಂತ. ನನ್ನ ಮಾಯೆ, ಲಕ್ಷ್ಮೀದೇವಿ ಬಂದೇ ಬರ್ತಾಳೆ, ನೀನು ಕರ್ಕೊಂಬ ಅವಳನ್ನ, ಪದ್ಮಾವತಿಗೆ ಕರ್ಕೊಂಬ, ನೀವು ಹೋಗು, ಏನು ಯೋಚನೆ ಮಾಡಬೇಡ, ನೀನು ಹೋಗು, ಒಳಗಡೆ ಹೋಗಬೇಡ, ಹೊರಗಡೆ ನಿಂತ್ಕೋ, ಅಳ್ತಾ ನಿಂತ್ಕೋ, ಅವಳು ಬರ್ತಾಳೆ, ಬರತ್ಲು ಹೇಳು, ನಿನ್ನ ಅಗಲ ಬಿಟ್ಟು ಶ್ರೀನಿವಾಸ ಇವತ್ತೋ ನಾಳೆನೋ ಸಾಯಬೇಕು ಆ ಥರ ಇದ್ದಾನೆ, ದಯವಿಟ್ಟು ನಿನ್ನ ಮಾತ ಅವಳು ನಿನ್ನ ಜೊತೆ ಬಂದ್ಬಿಡ್ತಾಳೆ ತಕ್ಷಣ ಅಂತ ಹೇಳ್ತಾನೆ. ಸೂರ್ಯನೇ ಯಾಕೆ ಕಳಿಸ್ತಾನೆ ಅಂದರೆ, ಅವಳು ಪದ್ಮಾವತಿ ಕಮಲ ಸೂರ್ಯನ ನೋಡಿ ಅರಳತ್ತೆ, ಸೂರ್ಯನಿಗೆ ಬಹಳ ಹತ್ತಿರದವಳು ಅವಳು. ಹಾಗೆ ಹೇಳ್ತಾನೆ. ಇವನೇನು ಮಾಡ್ತಾನೆ, ಹೋಗ್ತಾನೆ ಸೂರ್ಯ, ಹೋಗಿ ಕೊಲ್ಲಾಪುರದಲ್ಲಿ ಹೋಗ್ಬಿಟ್ಟು ಅಳ್ತಾ ನಿಂತಿರ್ತಾನೆ. ಪದ್ಮಾವತಿ ಬರ್ತಾಳೆ, ಏನು ಸೂರ್ಯ ಯಾಕೆ ಬಂದ್ಯಾ, ಏನು ಅಳ್ತಾ ಇದೆ ಅಂದರೆ, ಹಿಂಗಿದೆ ನಿನ್ನ ನೋಡಿಬಿಟ್ಟು ಪರಮಾತ್ಮ ನೋಡ್ದೇನೆ ಪರಮಾತ್ಮ ಈಗೋ ಆಗೋ ಅನ್ನಂಗಿದ್ದಾನೆ, ಏನು ಮಾಡಬೇಕು ಅಂತ ಕೇಳಿದಾಗ ಅವಳಿಗೆ ಭರಿಚಿತ್ತ ನಗ್ತಾಳೆ ಅವಳು. ಇವನು ಲೀಲೆ ಹಿಂಗಿದೆ, ಬರ್ತೀನಿ ಅಂತ ಹೇಳ್ಬಿಟ್ಟು ಬರ್ತಾರೆ. ಭಗವಂತನ ಮಾಯೆಗೆ ಲಕ್ಷ್ಮೀದೇವಿನೂ ಒಳಗಾಗ್ತಾಳೆ, ಯಾರೂ ಒಳಗಾಗದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರಿಗೂ ಮಾಯ ಮಾಡುವವಳು ಲಕ್ಷ್ಮಿಗೂ ಮಾಯ ಮಾಡುವವನು ಪರಮಾತ್ಮ. ಹಾಗೆ ಲಕ್ಷ್ಮೀದೇವಿ ಮಾಯೆಗೆ ಒಳಗಾಗಿ ಬರ್ತಾಳೆ ಇವನ ಜೊತೆಗೆ ಬರತ್ಲು. ಇವಳು ಜೊತೆಗೆ ಬರಬೇಕಾದ್ರೆ ಭಗವಂತ ಇನ್ನೊಂದು ಅದ್ಭುತ ವಿಡಂಬನೆಯನ್ನು ಮಾಡ್ತಾನೆ.
ತಕ್ಷಣ ಒಳ್ಳೆ ಒಂದು 10 ವರ್ಷದಿಂದ ಕಾಯಿಲೆ ಬಿದ್ದವರಂಗೆ ತೆಳ್ಳಗಾಗ್ಬಿಡ್ತಾನೆ. ತೆಳ್ಳಗಾಗಿ ನಡಿಲಿಕ್ಕೂ ಆಗಲ್ಲ ಶಕ್ತಿ. ಬಲಕಡೆಯಲ್ಲಿ ರುದ್ರದೇವರ ಮೇಲೆ ಹೆಗಲಾಗ್ತಾನೆ, ಎಡಕೈಯನ್ನು ಬಲಗೈಯಲ್ಲಿ ಬ್ರಹ್ಮದೇವರ ಮೇಲೆ ಹೆಗಲಿಡ್ತಾನೆ, ಆಮೇಲೆ ಎಡ ಹೆಗಲನ್ನು ರುದ್ರದೇವರ ಮೇಲೆ ಇಡ್ತಾನೆ. ಈಗೋ ಆಗೋ ಅನ್ನಂಗೆ ನಡ್ಕೊಂಡು ಬರ್ತಾ ಇರ್ತಾನೆ. ಪದ್ಮಾವತಿ ಅಲ್ಲಿ ಬಂದು ನೋಡ್ತಾಳೆ. ನೋಡಿಬಿಟ್ಟು ಅಯ್ಯೋ ಏನು ನಟನೆ ಮಾಡ್ತಾ ಇದ್ದಾನೆ ಪರಮಾತ್ಮ ಅಂತ ಹೇಳಿ ಸೀದಾ ಬರ್ತಾಳೆ. ಬರ್ತಲು ಇಬ್ಬರೂ ನೂಕು ಬಿಡ್ತಾನೆ. ಸೀದಾ ಹೋಗಿ ಅಪ್ಕೊಂಡ್ಬಿಡ್ತಾನೆ. ಅಪ್ಕೊಂಡ್ಬಿಟ್ಟು ದಷ್ಟಪುಷ್ಟ ಆಗ್ಬಿಡ್ತಾನೆ. ನೋಡಿ ಭಗವಂತನ ವಿಡಂಬನೆ ಹೆಂಗಿದೆ ಅಂತಂತ. ಯಾಕೆ ಅಂದರೆ ಭಗವಂತ ತೋರಿಸ್ತಾನೆ, ಒಂದು ತೋರಿಸ್ತಾನೆ ಏನಂದರೆ ಬಲಭಾಗದಲ್ಲಿ ಬ್ರಹ್ಮದೇವರು, ಎಡಭಾಗದಲ್ಲಿ ರುದ್ರದೇವರು. ಒಬ್ಬನು ಸೃಷ್ಟಿಕರ್ತ ಭಗವಂತ, ಬ್ರಹ್ಮನಲ್ಲಿ ಬ್ರಹ್ಮನಾಗಿದ್ದು ಸೃಷ್ಟಿ ಮಾಡ್ತಾನೆ, ರುದ್ರನಲ್ಲಿ ರುದ್ರನಾಗಿದ್ದು ಲಯ ಮಾಡ್ತಾನೆ. ನೀವಿಬ್ಬರು ನನ್ನ ಆಧಾರ ಇಲ್ಲದೆ ಏನೂ ಮಾಡಲಿಕ್ಕಾಗಲ್ಲ, ನಾನು ನಿಮ್ಮ ಜೊತೆಗಿರ್ಬೇಕು ಅನ್ನೋದನ್ನು ತೋರಿಸ್ತಾನೆ ಭಗವಂತ. ಇದು ಒಳಗಿಂದು. ಲಕ್ಷ್ಮಿಗೂ ಗೊತ್ತು. ಹಾಗೆ ನಟನೆ ಮಾಡಿಬಿಟ್ಟು ಕೊನೆಗೇನಾಗುತ್ತೆ, ಲಕ್ಷ್ಮೀದೇವಿಗೆ ಏನಮ್ಮ ಬಾ ಈಗ ನೋಡು ಏನು ನಿಂದು ಸಮಾಚಾರ ಅಂತ ಕೇಳ್ತಾಳೆ ಲಕ್ಷ್ಮಿ. ಲಕ್ಷ್ಮಿ ಕೇಳಲು ಭಗವಂತ ಏನು ಹೇಳ್ತಾನೆ, ನೋಡು ನೀನು ಹೇಳಿದ್ದೆಲ್ಲ ಹಿಂದೆ ರಾಮಾವತಾರದಲ್ಲಿ ಈ ವೇದವತಿಯಿಂದ ನೀನು ಮದುವೆ ಆಗಬೇಕು ಅಂತ ಹೇಳಿದ್ದೆ. ನನಗೆ ಸಮಯ ಇಲ್ಲ ಅಂತ ಹೇಳಿದ್ದೆ ನಾನು. ಈಗ ಆ ಸಮಯ ಬಂದಿದೆ, ವೇದಾವತಿ ಮದುವೆ ಆಗಬೇಕು, ಅದಕ್ಕೆ ನೀನು ಕಳಿಸಿರೋದು, ಬಾ ನೀನು ಅಂತ ಬರ್ತಾಳೆ. ಆಮೇಲೆ ಏನಾಗತ್ತೆ, ಎಲ್ಲ ಬಂದುಬಿಟ್ಟ ಮೇಲೆ ಅವಳು ಬರ್ತಾಳೆ. ಆಮೇಲೆ ಮಂಗಳ ಸ್ನಾನ ಆಗತ್ತೆ. ಮಂಗಳ ಸ್ನಾನ ಆಗಿ ಎಲ್ಲ ಪೂಜೆ ಆಗತ್ತಲು ಎಣ್ಣೆ ಸ್ನಾನ ಮಾಡಬೇಕು, ಅಭ್ಯಂಜನ ಸ್ನಾನ ಮಾಡಬೇಕು. ಅಭ್ಯಂಜನ ಸ್ನಾನ ಮಾಡಬೇಕು ಅಂತ ಕೂತ್ಕೊಂಡಾಗ ಮತ್ತೆ ಅಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಪರಮಾತ್ಮ. ಶ್ರೀನಿವಾಸ ಅವನು ರುದ್ರದೇವ್ರಿಗೆ ಏನು ಯಾವಾಗ ನೋಡಿದ್ರು ಅಳ್ತೀಯಲ್ಲ ನೀನು, ಏನಾಗಬೇಕಾಗಿದೆ ನಿನಗೆ? ಯಾವಾಗ ನೋಡಿದರೆ ಲಕ್ಷ್ಮಿ ಇಲ್ಲ ಅಂತತ್ಯ. ಈಗ ಎಣ್ಣೆ ಸ್ನಾನ ಮಾಡು ಅಂದರೆ ಸ್ನಾನ ಮಾಡೋದೇ ಇಷ್ಟ ಇಲ್ಲೇನೋ ಅನ್ನಂಗೆ ಅಳ್ತಾ ಇದೆಯಾ, ಏನು ಸಮಾಚಾರ ನಿಂದು ಅಂತ ಕೇಳ್ತಾನೆ. ನೀನು ಇನ್ನೂ ಹುಡುಗ, ನಿನಗೇನು ಗೊತ್ತಾಗೋದಿಲ್ಲ, ಸುಮ್ಮನಿರು ಅಂತಂತಾನೆ. ಆಮೇಲೆ ಬ್ರಹ್ಮದೇವನ ಕೇಳ್ತಾನೆ. ಆವಾಗ ಬ್ರಹ್ಮದೇವರು ನೋಡ್ತಾರೆ, ನೀನು ಹೋಗಮ್ಮ ಇವನ ಹತ್ರ, ಹೋಗಿ ಇವನಿಗೆ ಸಮಾಧಾನ ಮಾಡು, ಇವನು ಒಪ್ಪಲ್ಲ, ಸುಮ್ಮನೆ ಒಪ್ಪಲ್ಲ ನಮ್ಮೆಲ್ಲರ ಮಾತಿಗೆ, ನೀನು ಹೋಗು ಅಂತಾನೆ. ಆವಾಗ ಲಕ್ಷ್ಮಿ ನೋಡ್ತಾಳೆ, ನಾನೇ ಬರ್ತೀನಿ ತಡಿ ಮಾಡಿಸ್ತೀನಿ ನಿನಗೆ ಅಂತ ಹೇಳ್ಬಿಟ್ಟು ಎಣ್ಣೆ ಸ್ನಾನ ಲಕ್ಷ್ಮಿ ಮಾಡಿಸ್ತಾಳೆ. ಅಭ್ಯಂಜನ ಸ್ನಾನ ಲಕ್ಷ್ಮಿ ಮಾಡಿಸ್ಬೇಕು ಅಂತಲೇ ಅವನ ಬಯಕೆ. ಹಾಗೆ ಮಾಡಿಸ್ಬಿಟ್ಟು ಅಭ್ಯಂಜನ ಸ್ನಾನ ಮಾಡಿಸ್ತಾಳೆ. ಅಭ್ಯಂಜನ ಸ್ನಾನ ಮಾಡಿದ ಮೇಲೆ ಈಗ ಕುಲದೇವತಾ ಪೂಜೆ ಆಗಬೇಕು. ಕುಲದೇವತಾ ಪೂಜೆ ಆಗಬೇಕು, ದೇವ್ರ ಸಮಾರಾಧನೆ, ಕುಲದೇವತಾ ಪೂಜೆ ಆಗಬೇಕು. ಕುಲದೇವರು ಯಾರು ಅಂತ ಕೇಳ್ತಾರೆ ಭಗವಂತನಿಗೆ. ಕುಲದೇವರು ಯಾರು ಅಂತ ಕೇಳಿದಾಗ ಆ ದೇವ್ರು ಹೇಳಿ ಶ್ರೀನಿವಾಸ ಹೇಳ್ತೀವಿ, ಇಷ್ಟೆಲ್ಲ ಕಷ್ಟ ಇದೆ ಮದುವೆ ಅಂದಿದ್ರೆ ನಮ್ಮ ಮದುವೆನೇ ಆಗ್ತಾ ಇರಲಿಲ್ಲ. ನಮ್ಮ ಕುಲದೇವತೆ, ಅಭ್ಯಂಜನ ಸ್ನಾನ, ಆ ಸ್ನಾನ, ಈ ಸ್ನಾನ, ಇಷ್ಟೆಲ್ಲ ಕಷ್ಟ. ಕುಲದೇವತೆ ಯಾರು? ನನಗೆ ಯಾರು ಕುಲದೇವತೆ? ಕುಲದೇವತೆ ಯಾರು ಅಂದಾಗ ಶಮ್ಮಿ ವೃಕ್ಷ ಕುಲದೇವತೆ. ನಮ್ಮ ಪಾಂಡವರಿಗೂ ಶಮ್ಮಿ ವೃಕ್ಷ ಕುಲದೇವತೆ, ನನಗೂ ಶಮ್ಮಿ ವೃಕ್ಷ ಕುಲದೇವತೆ ಅಂದಾಗ ಕುಲದೇವತೆಯನ್ನು ಕುಲದೇವತೆ ಎಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಬರುತ್ತೆ. ಕುಲದೇವತೆ ಎಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಬಂದಾಗ ಹೇಳ್ತಾರೆ, ವಶಿಷ್ಠರು ಹೇಳ್ತಾರೆ, ವರಾಹದೇವರು ಇವನೇನು ಮಾಡಿದ್ರು, ಎಲ್ಲರಿಗೂ ಹೇಳ್ತಾನೆ ವರಾಹದೇವರಿಗೆ ಇನ್ವಿಟೇಷನ್ ಕೊಟ್ಟರಲ್ಲ. ವರಾಹದೇವರಿಗೆ ಇನ್ವಿಟೇಷನ್ ನಾವು ಎಲ್ಲರಿಗೂ ಕೊಟ್ಬಿಟ್ಟಿದ್ವಿ, ಪಕ್ಕದ ಮನೆಯವ್ರಿಗೆ ಕೊಟ್ಟರಲ್ಲ. ಹಾಗೆ ವರಾಹದೇವರಿಗೆ ಇನ್ವಿಟೇಷನ್ ಕೊಟ್ಟರಲ್ಲ. ವರಾಹದೇವ್ರ ಹತ್ರ ಹೋಗ್ಬೇಕಲ್ಲ, ಹೇಗೆ ಹೋಗಬೇಕು ಅಂತಂದಾಗ ಆ ಕುಲದೇವತೆ ಹೇಳ್ಕೊಂಡು ಹೋಗ್ತಾರೆ. ಹೋಗಿಬಿಟ್ಟಾಗ ವರಾಹದೇವ್ರ ಹತ್ರ ಹೋಗಿ ವರಾಹದೇವರೇ ನನ್ನ ಮದುವೆ ಇದೆ, ನಿಮ್ಮ ದೇಹದಿಂದ ನನ್ನ ಮದುವೆ ಇದೆ, ದಯವಿಟ್ಟು ಬರಬೇಕು ಅಂದಾಗ ವರಾಹದೇವರು ಹೇಳ್ತಾರೆ, ಆಗಲ್ವಪ್ಪ ನನಗೆ ಬೇರೆ ಕೆಲಸ ಇದೆ, ನೀನು ಕುಲದೇವತೆಯಲ್ಲಿ ಪ್ರತಿಷ್ಠೆ ಮಾಡಿ ಹೋಗು ಅಂದಾಗ ಕುಲದೇವತೆಯನ್ನು ಪ್ರತಿಷ್ಠೆ ಮಾಡಿ ಅವ್ರು ಬರ್ತಾರೆ. ಬಂದು ಇನ್ನೇನು ಎಲ್ಲ ಮುಗೀತು, ಹೋಗಬೇಕು ಆಕಾಶರಾಜನ ಮನೆಗೆ. ಅಷ್ಟಮಿ ದಿವಸ ಹೋಗಬೇಕು. ಅಷ್ಟಮಿ ದಿವಸ ಹೋಗಬೇಕು ಅಂತಂದಾಗ ಇವನೇನು ಮಾಡ್ತಾನೆ, ಎಲ್ಲ ಮುಗಿಯట్లు ಹೊರಡೋಣ ರೆಡಿಯಾಗಿ ಅಂತ ಹೇಳ್ತಾನೆ. ಯಾರಿಗೆ? ಬ್ರಹ್ಮದೇವರಿಗೆ. ಬ್ರಹ್ಮದೇವರು ಹೇಳ್ತಾರೆ, ಅಲ್ಲಪ್ಪ ಇಷ್ಟು ಬ್ರಾಹ್ಮಣರನ್ನೆಲ್ಲ ಸೇರಿಸಿದೀಯಾ, ಒಂದು 5 ನಿಮಿಷ ಬಿಡ್ತೀನಿ, ಒಂದು 8ಗೆ ಬರಬೇಕು. ಏನಾಗತ್ತೆ ಅಂತಂದರೆ ಬ್ರಹ್ಮದೇವರು ಹೇಳ್ತಾರೆ, ಬ್ರಹ್ಮದೇವರು ಏನು ಹೇಳ್ತಾರೆ ಸಡನ್ನಾಗಿ ಅವರು ಎಲ್ಲರೂ ಸೇರಿರ್ತಾರೆ. ಬ್ರಹ್ಮದೇವರು ಹೇಳ್ತಾರೆ, ಹೀಗೆ ಹಸ್ಕೊಂಡು ಹೋಗೋದಾಗಲ್ವಪ್ಪ, ಭಾಳ ದೂರ ಇದೆ, ಊಟ ಹಾಕೋ ಅವ್ರಿಗೆ ಅಂತಾನೆ. ಭಗವಂತ ಕರೀತಾನೆ, ಬಾಯಿ ನೀನು ಹತ್ರ ಅಂತಾನೆ. ನಿನಗೆ ಎಲ್ಲಿ ಏನು ಮಾತಾಡಬೇಕು ಅಂತ ವ್ಯವಧಾನ ಇಲ್ವಾ? ಎಲ್ಲಿ ಮಾತಾಡಬೇಕು ಸೂಕ್ಷ್ಮ ಏನು ಗೊತ್ತಾಗಲ್ವಾ ನಿನಗೆ? ಮನೆ ಕೇಳ್ತಾರೆ ನೋಡಿ ಹಾಗೆ, ಎಲ್ಲಿ ಸೂಕ್ಷ್ಮ ಏನು ಗೊತ್ತಾಗಲ್ವಾ ನಿನಗೆ? ಇಷ್ಟು ಜನ ಸೇರಿದರೆ ಊಟಕ್ಕೆ ಹಾಕುವಂತೀಯ, ನನ್ನ ಹತ್ರ ದುಡ್ಡಿಲ್ಲ, ಎಲ್ಲಿಂದ ತರಲಿ? ಗೊತ್ತಾಗಲ್ವಾ ನಿನಗೆ ಹೇಳಬೇಕು ಅನ್ನೋದು? ಮಾತಾಡ್ಬಿಡ್ತೀಯ ಸುಮ್ಮನೆ, ಯಾರು ದುಡ್ಡು ಕೊಡ್ತಾರೆ ನನಗೆ ಅಂತ. ಆವಾಗ ರುದ್ರದೇವರು ಹೇಳ್ತಾರೆ, ತಾತ ದುಡ್ಡಿಲ್ಲ ಅಂದರೆ 10 ಜನದ ಹತ್ರ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಬರ್ಬೇಕಾಗಿತ್ತು, ಇಲ್ಲಿ ಎಲ್ಲರನ್ನೂ ಯಾಕೆ ಕರಿಬೇಕಾಗಿತ್ತು ನಮ್ಮನ್ನೆಲ್ಲ ಬಂದು ಅಂತ ಕೇಳ್ತಾನೆ ರುದ್ರದೇವರು. ಇಲ್ಲಿ ಯಾಕೆ ಬರಬೇಕಾಗಿತ್ತು ನೀನು? ಎಲ್ಲರನ್ನೂ ಕರೆದುಕೊಂಡ್ಬಂದೆ, 10 ಜನ ಹೋಗಲ್ಲಿ ಎಲ್ಲರೂ ಮಾಡ್ಕೊಂಬರ್ಬೇಕಾಗಿತ್ತು ಮದುವೆನಾ? ರುದ್ರದೇವರು ಹೇಳ್ತಾನೆ, ನೀನು ಸುಮ್ಮನೆ ಕುತ್ಕೊಳ್ಳೋ ನೀನು ಅಂತ.
ನೀನು ಕುತೂಹ ನಿನಗೇನು ಗೊತ್ತಾಗಲ್ಲ ಅಂತ. ಆವಾಗ ರುದ್ರದೇವರು ಹೇಳ್ತಾರೆ, ನೀನು ಇಷ್ಟೆಲ್ಲ ಮಾಡೋದಿದ್ದರೆ ಸಾಲದರ ಮಾಡಬೇಕಾಗಿತ್ತು. ಓ ಎಂಥ ಮಾತಾಡ್ತೀಯ ನೀನು, ನನಗೂ ಸಾಲ ಮಾಡುವಂತೀಯ ನೀನು, ಸಾಲ ಯಾರು ಕೊಡ್ತಾರೆ ನನಗೆ ಅಂತಾನೆ. ಕುಬೇರನ ಕರೀತಾರೆ. ಕುಬೇರ ಬರ್ತಾನೆ, ನನಗೆ ಸಾಲ ನೋಡು, ಈ ಬ್ರಹ್ಮ ಮಾಡಿದ್ದು ತರಾತುರಿಗೆ ಊಟಕ್ಕೆ ಬೇಕು, ದುಡ್ಡು ಬೇಕು, ಎಷ್ಟು ಜನ ಕೋಟಿಗಟ್ಟಲೆ ಜನ ಸೇರಿಬಿಟ್ಟಿದ್ದಾರೆ ದೇವತೆಗಳೆಲ್ಲ, ಮತ್ತು ಇವರಿಗೆ ದುಡ್ಡು ಬೇಕಲ್ಲ, ಏನು ಮಾಡಬೇಕು ಅಂತ ಕೇಳಿದಾಗ ಆವಾಗ ಹೇಳ್ತಾರೆ ರುದ್ರದೇವರು, ಕುಬೇರ ಹೇಳ್ತಾನೆ, ಕುಬೇರ ನಿಂದೇ ಎಲ್ಲ, ಅವನು ಮಾತಾಡಿರೋದು ನೋಡಿ, ನಿಂದೇ ಎಲ್ಲ, ನೀನೇ ಕೊಟ್ಟಿರೋದು ಎಲ್ಲ, ನಿಂದೆ, ನೀನೇ ಉಪಯೋಗಿಸ್ಕೊಂತದ್ದು. 14 ಲಕ್ಷ ರಾಮಟಂಕಿ ವರಾಹವನ್ನು ಕೊಟ್ಟಿರ್ತಾನೆ. ಅದು ರಾಮಲಕ್ಷ್ಮಿ ಟಂಕಿ ವರಾಹ ಯಾವಾಗಿರ್ತದೆ ಅಂದರೆ, ರಾಮದೇವರು ಅಯೋಧ್ಯದಲ್ಲಿ ಪಟ್ಟಾಭಿಷೇಕರಾಗ್ತಾರಲ್ಲ, ಪಟ್ಟಾಭಿಷೇಕ ಆದಾಗ ಎಲ್ಲರೂ ಬಂದು ಅವರಿಗೆ ಕಾಣಿಕೆ ಕೊಟ್ಟಿರ್ತಾರೆ. ಆ ಕಾಣಿಕೆಯನ್ನು ರಾಮದೇವರು, ಅದರಲ್ಲಿ ಆ ಟಂಕಿಯಲ್ಲಿ ರಾಮ ಪಟ್ಟಾಭಿಷೇಕದ ಚಿತ್ರ ಇರುತ್ತೆ. ಆ 14 ಲಕ್ಷ ವರಾಹವನ್ನು ರಾಮದೇವರು ಮುಂದೆ ಬೇಕಾಗತ್ತೆ ಕಲಿಯುಗದಲ್ಲಿ ನನಗೆ ನೀನು ಇಟ್ಕೊಂಡ್ರು ಅಂತ ಕುಬೇರನ್ ಕೊಟ್ಟಿರ್ತಾರೆ. ಆ 10 ಲಕ್ಷ ಟಂಕಿ, 14 ಲಕ್ಷ ಟಂಕಿ ವರಾಹದಲ್ಲಿ 10 ವರಾಹಗಳು ಇನ್ನೂ ತಿರುಪತಿನಲ್ಲಿ ಉಗ್ರಾಣದಲ್ಲಿ ಇದ್ದಾವೆ. 10 ವರಾಹಗಳಿದ್ದಾವೆ. 10 ವರಾಹಗಳಿದ್ದಾವೆ ಅಂತ ಅದು ಎಲ್ಲರಿಗೂ ನೋಡ್ಲಿಕ್ಕೆ ಸಿಗಲ್ಲ. 10 ವರಾಹಗಳಿದ್ದಾವೆ ಅಂತ ಇದೆ, ಪ್ರತೀತಿ ಇದೆ, 10 ವರಾಹಗಳಿದ್ದಾವೆ ಅಂತ. ಆವಾಗಿಂದ ಒಂದು ಕುಬೇರ ಕೊಡ್ತಾನೆ, ದಾನ ಕೊಡ್ತಾನೆ. ಕುಬೇರ ಕೊಟ್ಟು ಕೇಳ್ತಾನೆ, ಹೌದು ನಾನು ಕೊಟ್ಟಿದ್ದೀನಿ, ನಾಳೆ ನೀವು ವಾಪಸ್ ಕೊಡ್ತೀಯ ಅನ್ನೋದೇನು ಗ್ಯಾರಂಟಿ ಬೇಕಲ್ವ? ಆವಾಗ ಹೇಳ್ತಾನೆ, ನನ್ನ ಮಗ ಬ್ರಹ್ಮ ಸಾಕ್ಷಿ ಆಗ್ತಾನೆ, ರುದ್ರ ನಾನು ಸಾಕ್ಷಿ ಆಗ್ತೀನಿ. ಹೌದು, ನೀನು ವೈಕುಂಠದಾಗ ಇರ್ತೀಯ, ಅವನು ಸತ್ಯಲೋಕದಾಗ ಇರ್ತಾನೆ, ನೀನು ಕೈಲಾಸದಾಗ ಇರ್ತೀಯ, ಯಾರ ಹತ್ರ ಹೋಗಲಿ ನಾನು ನೀನು ದುಡ್ಡು ಕೊಡಲಿಲ್ಲ ಅಂದರೆ ಇದೆಲ್ಲ ಆಗಲ್ಲ ಅಂತ ಹೇಳತ್ಲು. ಅಲ್ಲಿ ಸ್ವಾಮಿ ಪುಷ್ಕರಣಿ ಹತ್ರ ಅಶ್ವತ್ಥ ವೃಕ್ಷ ಇದೆ, ಅದರಲ್ಲಿ 3 ಜನನು ಸನ್ನಿಹಿತವಾಗಿರ್ತಾರಲ್ವ, 3 ಜನನು ಸನ್ನಿಹಿತರಾಗಿರ್ತಾರೆ. ಅದರ ಮುಂದೆಯೇ ಆ ಅಶ್ವತ್ಥ ವೃಕ್ಷದ ಮುಂದೇನೇ ಅವನು ಆ ಸಾಲವನ್ನು ಇಸ್ಕೊಳ್ತಾನೆ. ಆ ಸಾಲವನ್ನು ಒಂದು ಮುಟ್ಟಲ್ಲ ಭಗವಂತ, ನೀನೇ ಆಯೋಜನೆ ಮಾಡು ಅಂತ ಹೇಳ್ತಾನೆ. ನೀನೇ ಆಯೋಜನೆ ಮಾಡು ಅಂತ ಹೇಳಿದಾಗ ಆಗಲಿ ಅಂತಂತಾರೆ. ಆವಾಗ ಅಗ್ನಿಗೆ ಅಡಿಗೆ ಮಾಡು ಅಂತ ಹೇಳ್ತಾನೆ. ಅಗ್ನಿಗೆ ಅಡಿಗೆ ಮಾಡಪ್ಪ, ನೀನೆಲ್ಲ ಸಾಮಾನೆಲ್ಲ ತಂದು ಹಾಕಿದ್ದೀನಿ, ಅಡುಗೆ ಮಾಡು ಅಂದಾಗ ಅಗ್ನಿ ಬರ್ತಾನೆ. ಅಗ್ನಿ ಬಂದುಬಿಟ್ಟು ಪಾತ್ರನೇ ಇಲ್ಲ, ಅಡುಗೆ ಏನು ಮಾಡೋದು ಅಂತಾನೆ. ಆವಾಗ ಶ್ರೀನಿವಾಸ ದೇವ್ರಿಗೆ ಕೋಪ ಬರುತ್ತೆ. ಕೋಪ ಬಂದಂಗೆ ನಡನೆ ಮಾಡ್ತಾರೆ. ಅಲ್ಲಯ್ಯ, ನಿನ್ನ ಮನೆಗೆ ಒಂದು ಫಂಕ್ಷನ್ ಆದರೆ ಮೇಲ್ಗಡೆ ಇದ್ದಿದ್ದು ಪಾತ್ರೆ ಎಲ್ಲ ತೆಗೆದು ಯೂಸ್ ಮಾಡ್ತೀರಾ, ನನ್ನ ಮದುವೆ ಆಗತ್ತೆ ಅಂದರೆ ಪಾತ್ರೆ ಇಲ್ಲ ಅಂತೀರಾ ಅಂತ ಕೇಳ್ತಾನೆ. ಅಲ್ಲಪ್ಪ, ಪಾತ್ರೆ ಇಲ್ಲ, 10 ಕೋಟಿ ಜನಗಳಿಗೆ ಎಲ್ಲಿ ಪಾತ್ರೆ ತರಬೇಕು ಅಂತ ಹೇಳ್ತಾನೆ. ಒಂದೊಂದು ತೀರ್ಥದಲ್ಲಿ ಒಂದೊಂದು ಅಡುಗೆ ಮಾಡೋದು, ತುಂಬೂರು ತೀರ್ಥದಲ್ಲಿ, ಪುಷ್ಕರಣಿ ತೀರ್ಥದಲ್ಲಿ, ಎಲ್ಲ ತೀರ್ಥ. ಆವಾಗ ಇಡೀ ದೇವತೆಗಳಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಭಗವಂತನ ಲೀಲೆ ನೋಡಿ, ಪಾತ್ರೆ ಯಾಕ್ರಿ ಬೇಕು ಅವನು ಹೇಳ್ತಾನೆ, ನಾನು ಉಪಯೋಗಿಸಿದ ಪಾತ್ರೆ ಯಾರು ಹಿಂದೂ ಉಪಯೋಗಿಸ್ರಲ್ಲ, ಮುಂದೆ ಉಪಯೋಗಿಸ್ಲಿಕ್ಕಾಗಲ್ಲ ಪಾತ್ರೆನ. ಆ ಪಾತ್ರೆ ನೀನು ಕೊಡ್ತೀನಿ, ನೀನು ಉಪಯೋಗಿಸ್ಕೊಂಡು ಹೋಗು, ಅಡುಗೆ ಮಾಡಿ ಹಾಕು ಅನ್ನತ್ಲು. ಅಗ್ನಿ ಅಡುಗೆ ಮಾಡ್ತಾನೆ. ಅಗ್ನಿ ಅಡುಗೆ ಮಾಡತ್ಲು ಎಲ್ಲರೂ ಭೋಜನಕ್ಕೆ ಹೋಗಬೇಕು ಅಂತಂದಾಗ ಬ್ರಹ್ಮದೇವರು ಕೇಳ್ತಾರೆ, ನೈವೇದ್ಯ ಮಾಡಬೇಕಲ್ಲಪ್ಪ, ಯಾರಿಗೆ ನೈವೇದ್ಯ ಮಾಡಬೇಕು, ಹಾಕ್ಬಿಡೋಣ, ಬಡಿಸ್ಬಿಡೋಣ ಅಂತ ಕೇಳ್ತಾನೆ. ನಾರಾಯಣ ಹೇಳ್ತಾನೆ, ನೈವೇದ್ಯ ಮಾಡದೇನೆ ಬ್ರಾಹ್ಮಣರಿಗೆ ಅನ್ನವನ್ನು ಹಾಕಬಾರ್ದು, ಪಾಪಕ್ಕೆ ಹೋಗ್ತೀರಾ, ನೈವೇದ್ಯ ಆಗಬೇಕಲ್ಲ. ಅಲ್ಲ, ನೀನೇ ಪರಮಾತ್ಮ, ನೀನೇ ಎಂಜಲ್ ಮಾಡಿಕೊಟ್ಬಿಡು. ಹಾಗೆಲ್ಲ ಮಾಡಲಿಕ್ಕಾಗಲ್ಲ, ವರಾದೇವರಿಗೂ ಆಗಲ್ಲ. ನೋಡು, ಅಹೋಬಲ ನರಸಿಂಹದೇವರಿಗೆ ನೈವೇದ್ಯ ಮಾಡು ಅಂತಾರೆ. ಅಹೋಬಲ ನರಸಿಂಹದೇವರಿಗೆ ನೈವೇದ್ಯ ಮಾಡಿದ್ದನ್ನು ನೋಡಿಬಿಟ್ಟು ಅವ್ರಿಗೆಲ್ಲರಿಗೂ ಮತ್ತೆ ಊಟಕ್ಕೆ ಹಾಕ್ತಾರೆ. ಎಲ್ಲರೂ ಭೋಜನವನ್ನು ಮಾಡ್ತಾರೆ, ಸಂಪುಷ್ಟರಾಗ್ತಾರೆ. ಆವಾಗ ಭಗವಂತ ಹೇಳ್ತಾನೆ, ಅಷ್ಟಮಿ ಆಗೋಯ್ತು, ಇನ್ನು ನನ್ನ ಹತ್ರ ದುಡ್ಡಿಲ್ಲ. ನವಮಿ ದಿವಸ ಮತ್ತೆ ಈ ಋಷಿಗಳಿಗೆ ಹೇಳಿಬಿಟ್ರೆ ಸಂಧ್ಯಾ ವಂದನೆ, ಜಪ ತಪ ಅಂದು ಮಧ್ಯಾಹ್ನ 12 ಗಂಟೆ ಮತ್ತೆ ಊಟ ಹಾಕಿದರೆ ಹೋಗೋದು ಅಂತಾರೆ. ಈ ಸವಾಸನೆ ಬೆಳಗ್ಗೆ ಇಂಜಾವ ಎಲ್ಲ ರೆಡಿ ಆಗಿಬಿಡ್ರಿ, ನಾನು ಗರುಡವಾನದಾಗ ಹೋಗ್ಬಿಡ್ತೀನಿ, ನೀವು ಬರ್ತಾ ಇರ್ರಿ ಅಂತ ಹೇಳಿಬಿಟ್ಟು ಬ್ರಹ್ಮದೇವರಿಗೆ ಹೇಳ್ತಾನೆ. ಅನ್ನಲ್ಲಿಗೆ ಇವತ್ತಿನ ಚಿಂತನೆಯನ್ನು, ಶ್ರೀನಿವಾಸ ಕಲ್ಯಾಣ ಚಿಂತನೆಯನ್ನು ಮುಗಿಸೋಣ. ಇವತ್ತು ಸ್ವಲ್ಪ ಫಾಸ್ಟಾಗಿ ಆಯಿತು, ಯಾಕೆ ಅಂತಂದರೆ ಕತೆ ನಾಳೆ ಮುಗಿಬೇಕು. ಅದಕ್ಕೋಸ್ಕರ ನಾಳೆ, ಏಕೆಂದರೆ 12ನೇ ಅಧ್ಯಾಯದಲ್ಲಿ ಸುಮಾರು 450 ಶ್ಲೋಕಗಳಿದ್ದಾವೆ. ಹಾಗೆ ಈಗ ಇವನೇನು ಮಾಡ್ತಾನೆ, ಅಲ್ಲಿಂದ ಭೋಜನವನ್ನು ಮಾಡಿಸ್ಬಿಟ್ಟು ಮುಂದೆ ಪ್ರಯಾಣವನ್ನು ಮಾಡ್ತಾನೆ. ನವಮಿ ದಿವಸ ರಾತ್ರಿ, ಇವತ್ತು ನವಮಿ ದಿವಸ ಬೆಳಿಗ್ಗೆ ಪ್ರಯಾಣವನ್ನು ಬೆಳೆಸ್ತಾರೆ ಅನ್ನುವಲ್ಲೊಂದಿಗೆ ಇವತ್ತಿನ ಚಿಂತನೆಯನ್ನು ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ, ಭಾರತೀಯ ಅಂತರ್ಗತ ಲಕ್ಷ್ಮೀನಾರಾಯಣನಿಗೆ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.